ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಫಸ್ಟ್ BA ಸೆಮಿಸ್ಟರ್ 1ಕ್ಕೆ ಸಂಬಂಧಪಟ್ಟಂಥ ಭಾರತದ ಸಾಂಸ್ಕೃತಿಕ ಪರಂಪರೆ, ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ, ಈ ಒಂದು ಪೇಪರ್ನ ಚಾಪ್ಟರ್ 1 ಬಗ್ಗೆ ತಿಳ್ಕೊಳ್ಳೋಣ. ಸೊ BAನಲ್ಲಿ ಈ ಒಂದು NEP ಸಿಲೆಬಸ್ ಅಡಿಯಲ್ಲಿ ನಿಮಗೆ DSC 1 ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಪಾರ್ಟ್ 1 ಅಂತ ಒಂದು ಪೇಪರ್ ಇದೆ. ಹಾಗೆ ಇನ್ನೊಂದು ಪೇಪರ್ನ ಕೂಡ ನೀವು ಅಧ್ಯಯನ ಮಾಡಬೇಕು, ಅದು ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ, ಭಾರತದ ಸಾಂಸ್ಕೃತಿಕ ಪರಂಪರೆ. ಈ ಒಂದು ಪತ್ರಿಕೆನ ಇಡೋದಕ್ಕೆ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಬಹಳ ಶ್ರೀಮಂತ ಮತ್ತು ಪುರಾತನವಾದಂಥ ನಮ್ಮ ಪರಂಪರೆಯನ್ನು ಇಂದಿನ ಯುವ ಪೀಳಿಗೆ ಅರ್ಥೈಸ್ಕೊಂಡು ಅದನ್ನು ಮುಂದಿನ ಪೀಳಿಗೆಗೆ, ತಲೆಮಾರಿಗೆ, ಜನ್ರೇಷನ್ಗೆ ತಗೊಂಡೋಗ್ಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಪತ್ರಿಕೆಯನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸೊ ಏನು ಭಾರತದ ಸಾಂಸ್ಕೃತಿಕ ಪರಂಪರೆ ಅಂದ್ರೇನು, ಅದರ ಅರ್ಥ ಏನು, ಅದರ ಪರಿಕಲ್ಪನೆ ಹೇಗಿದೆ, ಸಾಂಸ್ಕೃತಿಕ ಪರಂಪರೆಯ ಮುಖ್ಯ ಲಕ್ಷಣಗಳೇನು, ಹಾಗೆ ಅದರ ಪ್ರಕಾರಗಳು ಯಾವುದ್ಯಾವುದಿದೆ, ಸೊ ಇದ್ರ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ. ಸೊ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋ ಒಂದು ಅಂಶ ಅಂದರೆ ಡೆಫಿನೇಷನ್ ಅಂಡ್ ಕಾನ್ಸೆಪ್ಟ್ ಆಫ್ ಕಲ್ಚರಲ್ ಹೆರಿಟೇಜ್. ಸಾಂಸ್ಕೃತಿಕ ಪರಂಪರೆಯ ವ್ಯಾಖ್ಯಾನ, ಅರ್ಥ ಮತ್ತು ಪರಿಕಲ್ಪನೆ. ಸಾಂಸ್ಕೃತಿಕ ಪರಂಪರೆ ಅಂದರೆ ಏನು ಅಂತ ಫಸ್ಟ್ ನಾವು ನೋಡಬೇಕಾಗಿದೆ. ಸೊ ಮೊದಲನೇದಾಗಿ ಸಂಸ್ಕೃತಿ ಅಂದರೆ ಏನು ಅಂತ ನೋಡೋದಾದರೆ, ಸಂಸ್ಕೃತಿ ಅಂತಕ್ಕಂಥದ್ದು ಭಾರತೀಯ ಒಂದು ಪರಂಪರೆಯಲ್ಲಿ ಬಳಕೆ ಆಗಿರೋ ಥರ ಶ್ರೇಷ್ಠವಾದದ್ದು, ಉತ್ತಮವಾದದ್ದು ಅಂತ ಬಳಕೆಯಲ್ಲಿದೆ. ಇನ್ನೊಂದು ರೀತಿಯಲ್ಲಿ ಪಾಶ್ಚಾತ್ಯ ಪರಿಕಲ್ಪನೆಯಲ್ಲಿ ಕಲ್ಚರ್ ಅಂತಕ್ಕಂಥ ಪದವನ್ನು E.B. ಟೈಲರ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಹೇಳ್ತಾರೆ. ಅದು ಮಾನವನ, ಅವನು ಅನುಸರಿಸ್ಕೊಂಡು ಬಂದಂಥ ರೂಢಿ, ಸಂಪ್ರದಾಯಗಳು, ಅವನು ಮಾಡ್ತಾ ಇರ್ತಕ್ಕಂಥ ವೃತ್ತಿ, ಭಾಷೆ, ಅವನ ಹಬ್ಬ ಆಚರಣೆಗಳು ಎಲ್ಲವನ್ನ ಕಲ್ಚರ್ ಅಂತ ಹೇಳ್ತಾರೆ. ಆದರೆ ಮಾನವ ಒಳಗೊಂಡಂಥ ಭೌತಿಕ ಮತ್ತು ಅಭೌತಿಕ ಎಲ್ಲ ಅವನು ಅನುಸರಿಸ್ಕೊಂಡು ಬಂದಂಥ ಸಂಪ್ರದಾಯಗಳು, ಅವನ ಸುತ್ತಲೂ ಹೊಂದಿರತಕ್ಕಂಥ ಒಂದು ಪರಿಸರವನ್ನು ಅದು ಇಂಡಿಕೇಟ್ ಮಾಡುತ್ತೆ. ಸೊ ಅದರಲ್ಲಿ ಭೌತಿಕ ಮತ್ತು ಅಭೌತಿಕ, ಕಣ್ಣಿಗೆ ಕಾಣುವ ಕಾಣದಂಥ ಎರಡೂ ಸಂಸ್ಕೃತಿಗಳನ್ನು ಗಮನಿಸ್ಬೋದು. ಸೊ ಅದೇ ರೀತಿ ಸಂಸ್ಕೃತಿ ಅಂತಕ್ಕಂಥದ್ದು ಭಾರತೀಯ ಪರಿಭಾಷೆಯಲ್ಲಿ ಒಂದು ಉತ್ತಮವಾದದ್ದು, ಶ್ರೇಷ್ಠವಾದದ್ದು ಅಂತ ಒಂದು ಗುಣಾತ್ಮಕವಾಗಿ ಅದರ ಪರಿಕಲ್ಪನೆಯನ್ನು ಕೊಡಲಾಗಿದೆ. ಇನ್ನೊಂದು ರೀತಿಯಲ್ಲಿ ಪಾಶ್ಚಿಮಾತ್ಯ ದೃಷ್ಟಿಯಲ್ಲಿ ಸಂಸ್ಕೃತಿಯನ್ನು, ಸೊ ಮಾನವನ ಏನೆಲ್ಲ ಆಚರಣೆಗಳು, ಪದ್ಧತಿಗಳು, ಮೌಲ್ಯಗಳಿದೆ, ಅವನ ವೃತ್ತಿಗಳಿದೆ, ಅವನ ನಂಬಿಕೆಗಳಿದೆ, ಎಲ್ಲವನ್ನ ಒಳಗೊಂಡಂಥ ಒಂದು ಹೋಲಿಸ್ಟಿಕ್ ಅಪ್ರೋಚನ್ನು ಕೊಡಲಾಗಿದೆ. ಅದರಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಸಂಸ್ಕೃತಿ ಅಂದರೆ ಕಲ್ಚರಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ಇರುತ್ತೆ. ಆದರೆ ಸಾಂಸ್ಕೃತಿಕ ಪರಂಪರೆ ಅಂದರೆ ಏನು ಅನ್ನೋದು ನಾವು ತಿಳ್ಕೊಬೇಕಾಗಿರೋದು ಮುಖ್ಯ. ಸೊ ಪರಂಪರೆ ಅಂದರೆ ನಾವು ಪೂರ್ವ ಜನರಿಂದ, ಹಿಂದಿನ ತಲೆಮಾರಿನ ಜನರಿಂದ ಪಡ್ಕೊಂಡಿದ್ದು, ವಾಟ್ ವಿ ಇನ್ಹೆರಿಟೆಡ್ ಫ್ರಮ್ ಅವರ್ ಪ್ರೆಡೆಸೆಸರ್ಸ್ ಈಸ್ ನೋನ್ ಆಸ್ ಹೆರಿಟೇಜ್. ನಾವು ಹಿಂದಿನ ತಲೆಮಾರುಗಳ ಸಾವಿರಾರು ವರ್ಷಗಳಿಂದ ಅನೇಕ ವಿಚಾರಗಳನ್ನು ನಮ್ಮ ಪೂರ್ವಜರಿಂದ ಕಲ್ತಿದ್ದೇವೆ, ಪಡ್ಕೊಂಡಿದ್ದೇವೆ, ಗಿಫ್ಟಾಗಿ ಹಾಗೆ
ಗಳಿಸಿದ್ದೇವೆ. ಸೊ ಅದನ್ನು ನಾವು ಹೆರಿಟೇಜ್ ಪರಂಪರೆ ಅಂತ ಕರಿತೀವಿ. ಈ ಪರಂಪರೆಯಲ್ಲಿ ಭೌತಿಕ ಮೂಲಾಂಶಗಳು ಮತ್ತು ಅಮೂರ್ತ ಮೂಲಾಂಶಗಳನ್ನು ಇದು ಒಳಗೊಂಡಿದೆ. ಇಟ್ ಈಸ್ ಅ ಸೆಟ್ ಆಫ್ ಫಿಸಿಕಲ್ ಎಲಿಮೆಂಟ್ಸ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಟ್ರಿಬ್ಯೂಟ್ಸ್ ದಟ್ ಪ್ರೆಸೆಂಟ್ಸ್ ಎ ಪೀಪಲ್ ಆರ್ ಸೊಸೈಟಿ. ಒಂದು ಸಮಾಜಕ್ಕೆ ಸಂಬಂಧಪಟ್ಟಂಥ ಕಣ್ಣಿಗೆ ಕಾಣುವ ಭೌತಿಕ ಅಂಶಗಳನ್ನು ಇದು ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಟ್ಟಡ, ಒಂದು ಚೈನಾದ ಮಹಾಗೋಡೆ ಇದೆ ಅಂತ ಇಟ್ಕೊಳ್ಳೋಣ. ಪ್ರಪಂಚದ ಮಟ್ಟದಲ್ಲಿ, ಭಾರತದ ಮಟ್ಟದಲ್ಲಿ ತಾಜ್ ಮಹಲ್ ಅಂತ ಒಂದು ಭವ್ಯ ಕಟ್ಟಡ ಇದೆ. ಇದು ನಮಗೆ ಪೂರ್ವಜರು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಗಿಫ್ಟ್, ಬಳುವಳಿ. ಸೊ ಇದನ್ನು ನಾವು ಪಡ್ಕೊಂಡಿದ್ದೇವೆ. ಹಾಗೆ ಮುಂದಿನ ಜನಾಂಗಕ್ಕೂ ಕೂಡ ಇದನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಹಾಗೆ ಅಮೂರ್ತ ಲಕ್ಷಣಗಳು, ನಮಗೆ ಕಣ್ಣಿಗೆ ಕಾಣದಂಥ ವಿಚಾರಗಳನ್ನು ಕೂಡ ಇದು ಒಳಗೊಂಡಿರುತ್ತೆ ಪರಂಪರೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ನಾವು ಮಾತನಾಡ್ತಕ್ಕಂಥ ಕನ್ನಡ ಭಾಷೆ. ಇದು ಒಂದು ಅಮೂರ್ತ ಪರಂಪರೆ. ಸಾವಿರಾರು ವರ್ಷಗಳಿಂದ ಕನ್ನಡ ಭಾಷೆ ಕನ್ನಡ ನಾಡಲ್ಲಿ ಬಳಕೆಯಲ್ಲಿದೆ. ಇದು ಅನೇಕ ಬದಲಾವಣೆಗಳನ್ನು ಒಳಗೊಂಡಿದ್ರು ಇವತ್ತು ಕೂಡ ತನ್ನದೇ ಆದಂಥ ರೂಪದಲ್ಲಿ ಅಸ್ತಿತ್ವದಲ್ಲಿದೆ. ಇದನ್ನು ನಾವು ಅಮೂರ್ತ ಪರಂಪರೆ ಅಂತ ಹೇಳ್ಬೋದು. ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಭಾಷೆಗಳು, ಸಂಸ್ಕೃತ ಭಾಷೆ ಆಗ್ಬೋದು, ತೆಲುಗು ಭಾಷೆ, ತಮಿಳು ಭಾಷೆ, ಇವೆಲ್ಲವೂ ಕೂಡ ಅಮೂರ್ತ ಪರಂಪರೆಗೆ ನಾವು ಮತ್ತೊಂದು ಸ್ವರೂಪವನ್ನಾಗಿ ಗುರುತಿಸ್ಬೋದು. ಸೊ ಇವು ಬಹಳ ಸಾವಿರಾರು ವರ್ಷಗಳ ಹಿನ್ನೆಲೆ ಹೊಂದಿರ್ತವೆ, ಕೆಲವು ನೂರೇ ವರ್ಷಗಳ ಹಿನ್ನೆಲೆ ಕೂಡ ಹೊಂದಿರ್ಬೋದು. ಸೊ ಅವನ್ನೆಲ್ಲ ನಾವು ಪರಂಪರೆ ಅಂತ ಕರಿತೀವಿ. ಅವು ಸಂಸ್ಕೃತಿಯ ಒಂದು ಭಾಗ. ನಮ್ಮ ಭಾಷೆ ಒಂದು ಸಂಸ್ಕೃತಿಯ ಭಾಗ. ನಮ್ಮ ಪೂರ್ವಜರಿಂದ ಬಂದಂಥ ಯಾವುದೋ ಒಂದು ಕಟ್ಟಡದ ಪರಿಕಲ್ಪನೆ, ಅದು ಕಟ್ಟುವ ವಿನ್ಯಾಸ, ಅದರ ಕಲೆ, ಅದರ ಒಂದು ಸಂಪ್ರದಾಯ, ಅದು ನಮಗೆ ಹಿಂದಿನ ಜ್ಞಾನದಿಂದ ಬಂದಿದ್ದು. ಸೊ ಇಂಥ ಒಂದು ಭೌತಿಕ ಮತ್ತು ಅಭೌತಿಕ, ಫಿಸಿಕಲ್ ಆ್ಯಂಡ್ ನಾನ್ ಫಿಸಿಕಲ್ ಮೆಟೀರಿಯಲ್ಸ್ ಎರಡೂ ಕೂಡ ಇದರಲ್ಲಿ ಇರುತ್ತೆ. ಹಾಗೆ ಮೂರ್ತ ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಕಟ್ಟಡಗಳು. ಸೊ ಮಾನವನ ಒಂದು ವಾಸ ಪ್ರಾರಂಭವಾದಂದಿನಿಂದ ಆತ ಅನೇಕ ರೀತಿಯ ಕಟ್ಟಡಗಳನ್ನ ಕಟ್ಟಿಕೊಂಡು ಬಂದಿದ್ದಾನೆ. ಅದರಲ್ಲಿ ವಿಶೇಷವಾಗಿ ದೇವಾಲಯಗಳನ್ನು, ಕೋಟೆಗಳು, ಸಮಾಧಿಗಳು, ಶಾಸನಗಳು, ಈ ರೀತಿ ಕೆಲವು ಸ್ಮಾರಕಗಳನ್ನು ಉರುಳಿಸ್ಕೊಂಡು ಬರಲಾಗಿದೆ. ಹಾಗೆ ಕಲಾತ್ಮಕ ವಸ್ತುಗಳಾಗಿರ್ತಕ್ಕಂಥ ವಿಗ್ರಹಗಳು, ಮೂರ್ತಿ ಶಿಲ್ಪಗಳು, ಕಂಬಗಳು, ಕೆಲವು ವಿಶೇಷವಾಗಿರ್ತಕ್ಕಂಥ ಕಲ್ಯಾಣಿಗಳು, ಬಾವಿಗಳು, ಸಂಗೀತ ಸಾಧನಗಳು, ಕೈಬರಹ, ಮನುಷ್ಯನ ಉಡುಗೆ, ಅವನಾಗ್ತಕ್ಕಂಥ ಡ್ರೆಸ್, ಹಾಗೆ ಪಾಕಶಾಸ್ತ್ರ, ಅಡುಗೆ ಮಾಡುವ ಒಂದು ಕಲೆ. ಸೊ ಇವೆಲ್ಲವನ್ನ ಕೂಡ ಇದು ಒಳಗೊಂಡಿದೆ. ಇವೆಲ್ಲವೂ ನಮಗೆ ಮೂರ್ತ ರೂಪದಲ್ಲಿ. ಸೊ ಇಟ್ ಇನ್ಕ್ಲೂಡ್ಸ್ ಟ್ಯಾಂಜಿಬಲ್ ಕಲ್ಚರಲ್ ಎಲಿಮೆಂಟ್ಸ್ represented in buildings, monuments, objects and work of art. These elements are also represented in books and other literary creations. ಸೊ ಈ ಒಂದು ಪರಂಪರೆನ ನಾವು ಪುಸ್ತಕಗಳಲ್ಲಿ ನೋಡಬಹುದು, ಓದಬಹುದು. ಹಾಗೆ ಕೆಲವನ್ನು ನಾವು ಹಾಗೆ ಕಲ್ತ್ಕೊಂಡು ಬಂದಿರ್ತೇವೆ. ಸೊ ಇವನ್ನೆಲ್ಲ ಸೇರಿ ನಾವು ಪರಂಪರೆ ಅಂತ ಹೇಳ್ಬೋದು. ಹಾಗೆ ಅಮೂರ್ತ ರೀತಿಯ ಕಣ್ಣಿಗೆ ಕಾಣದ ಕೆಲವು ವಿಚಾರಗಳು ಕೂಡ ನಮ್ಮ ಪರಂಪರೆಯಲ್ಲಿದೆ. ಸೊ ಅದರಲ್ಲಿ ಜಾನಪದ ಗೀತೆಗಳು, ಜಾನಪದ ಒಗಟುಗಳು, ಲಾವಣಿಗಳು ಮತ್ತು ಜಾನಪದ ಕಥೆಗಳು, ಇವು ಯಾರು ಬರೆದಿಟ್ಟಿದ್ದಿಲ್ಲ. ಸೊ ಮನುಷ್ಯ ಸಾವಿರಾರು ವರ್ಷಗಳಿಂದ ಇವುಗಳನ್ನ ಬಾಯಿಂದ ಬಾಯಿಗೆ ಓರಲಿ ಸ್ಪ್ರೆಡ್ ಮಾಡ್ಕೊಂಬಂದಿದ್ದಾರೆ, ಮೌಖಿಕವಾಗಿ ಸ್ಪ್ರೆಡ್ ಮಾಡ್ಕೊಂಬಂದಿದ್ದಾರೆ.
ಸೊ ಅವನ್ನು ನಾವು ಜಾನಪದ ಸಾಹಿತ್ಯ, ಜಾನಪದ ಗೀತೆಗಳು ಅಂತ ಕರಿಬೋದು. ಹಾಗೆ ಸಾಂಪ್ರದಾಯಿಕವಾಗಿ ನಾವು ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ದಸರಾ, ದೀಪಾವಳಿ, ಸಂಕ್ರಾಂತಿ, ಶಿವರಾತ್ರಿ, ಮೊಹರಂ, ರಂಜಾನ್, ಕ್ರಿಸ್ಮಸ್, ಈಗ ಅನೇಕ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಅವು ಒಂದು ಸಂಪ್ರದಾಯದಲ್ಲಿ ಬೆಳ್ಕೊಂಬಂದಂಥದ್ದು. ಅದನ್ನು ಯಾರು ಹೀಗೆ ಮಾಡಬೇಕಂತ ನಮಗೆ ಬರೆದಿಟ್ಟು ಡಾಕ್ಯುಮೆಂಟ್ ಮಾಡಿ ನಮಗೆ ಹೇಳ್ತಾ ಇಲ್ಲ. ಸೊ ನಮ್ಮ ಪರಂಪರೆಯಲ್ಲಿ ನಾವು ಇಂಥ ದಿನ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಫಿಕ್ಸ್ ಮಾಡ್ಕೊಂಡು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಬ್ಬದ ಸಂದರ್ಭದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಆಚರಣೆ ಮಾಡ್ತೀವಿ. ದೇವರ ಆರಾಧನೆ ಆಗ್ಬೋದು, ಹೊಸ ಬಟ್ಟೆಯನ್ನು ಹಾಕ್ಕೊಳ್ತಕ್ಕಂಥದ್ದು, ಸಿಹಿ ಊಟವನ್ನು ಮಾಡ್ತಕ್ಕಂಥದ್ದು, ಹೂಗಳನ್ನು ಬಳಸಿ ದೇವರ ಆರಾಧನೆ ಮಾಡೋದು, ಮನೆಯನ್ನು ಅಲಂಕಾರ ಮಾಡ್ತಕ್ಕಂಥದ್ದು, ಊರಿನ ಜನ ಎಲ್ಲ ಸೇರಿ ಒಂದು ಕಡೆ ಸಭೆ ಸೇರಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಟೋಟಗಳನ್ನು ಆಡ್ತಕ್ಕಂಥದ್ದು, ಭಜನೆ ಕೀರ್ತನೆಗಳನ್ನು ಹಾಡ್ತಕ್ಕಂಥದ್ದು, ಇವೆಲ್ಲ ನಮ್ಮ ಸಂಪ್ರದಾಯದಲ್ಲಿದ್ದಾವೆ. ಇವೆಲ್ಲವನ್ನು ನಾವು ನಮ್ಮ ಅಮೂರ್ತ ಪರಂಪರೆಯಾಗಿ ನೋಡ್ಬೋದು. ಹಾಗೆ ಕೆಲವೊಂದು ಜ್ಞಾನಗಳು, ವಿಶೇಷವಾಗಿರ್ತಕ್ಕಂಥ ಜ್ಞಾನಗಳು ಕೂಡ ನಮಗೆ ಈ ಒಂದು ಅಮೂರ್ತ ಪರಂಪರೆಯಲ್ಲಿ ನಾವು ಕಾಣ್ಬೋದು. ಸೊ ಒಟ್ಟಾರೆಯಾಗಿ ಈ ಸಾಂಸ್ಕೃತಿಕ ಪರಂಪರೆ ಅಂತಕ್ಕಂಥದ್ದು ಇಟ್ ಈಸ್ ಎ ಗುಡ್ ದಟ್ ಹ್ಯಾಸ್ ವ್ಯಾಲ್ಯೂ ಫಾರ್ ಅವರ್ ಪೀಪಲ್. ಫಾರ್ ದಿಸ್ ರೀಸನ್ ಇಟ್ ಈಸ್ ಹೆರಿಟೇಜ್ ಅಪ್ರಿಷಿಯೇಟೆಡ್, ಪ್ರಿಸರ್ವ್ಡ್ ಆ್ಯಂಡ್ ಟ್ರಾನ್ಸ್ಮಿಟೆಡ್. ಯಾಕೆ ಪರಂಪರೆ ಇವತ್ತು ಉಳ್ಕೊಂಡಿದೆ ಅನ್ನೋದಕ್ಕೆ ಅದರ ಇನ್ನೊಂದು ಅರ್ಥವನ್ನು ನಾವು ಗಮನಿಸಬೇಕು. ಪರಂಪರೆ ಇವತ್ತು ಯಾಕೆ ಉಳ್ಕೊಂಡಿದೆ ಅಂದರೆ ಅದು ಮೌಲ್ಯಯುತವಾದದ್ದು, ಅದು ಬಹಳ ಉಪಯುಕ್ತಕ್ಕೆ ಬರ್ತಕ್ಕಂಥದ್ದು, ಮತ್ತು ಅದು ಹೊಗಳಿಕೆಗೆ ಅರ್ಹವಾಗಿದೆ, ಮತ್ತು ಅದನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಉದಾಹರಣೆಗೆ ಕಟ್ಟಡ ಕಟ್ಟುವ ಕಲೆ, ನೂರಾರು ವರ್ಷಗಳಾದರೂ ಒಂದು ಕಟ್ಟಡ ಯಾವುದೇ ರೀತಿಯಲ್ಲೂ ಡ್ಯಾಮೇಜ್ ಆಗದೆ ಉಳ್ಕೊಂಡಿದೆ ಅಂದರೆ ಅದು ಪ್ರಶಂಸೆಗೆ ಅರ್ಹವಾದ್ದು. ನಾವು ಭಾಷೆಯ ಮೂಲಕ ನಾವು ಕಮ್ಯುನಿಕೇಷನ್ನ ಬೆಳೆಸ್ಕೊಂಡು ನಮ್ಮ ಆಗು ಹೋಗುಗಳನ್ನು, ನಮ್ಮ ಕಷ್ಟ ಸುಖಗಳನ್ನು ಇನ್ನೊಬ್ಬರ ಜೊತೆ ಹಂಚ್ಕೊತಾ ಇದ್ದೇವೆ. ಇದರಿಂದ ನಮ್ಮ ಪ್ರಗತಿಯಾಗಿದೆ. ಸೊ ಮಾನವ ಪ್ರಾಣಿಯಾಗಿದ್ದವನು ನಾಗರಿಕನಾಗಿದ್ದಾನೆ, ಅವನಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಅವನು ವಿಭಿನ್ನ ರೀತಿಯ ಸುಖಗಳನ್ನು, ನೆಮ್ಮದಿಯನ್ನು, ಶಾಂತಿಯನ್ನು ಅನುಭವಿಸಿ ಇಡೀ ಪ್ರಾಣಿ ವರ್ಗದಲ್ಲೇ ವಿಭಿನ್ನವಾಗಿ ಬೆಳೆದು ವೈಜ್ಞಾನಿಕ ರೀತಿಯಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಒಂದು ಭಾಷೆ ಆಗ್ಬೋದು, ಕಟ್ಟಡಗಳಾಗ್ಬೋದು, ಮನುಷ್ಯನನ್ನು ವಿಭಿನ್ನವಾಗಿರಿಸಿದ್ದಾವೆ. ಇವೆಲ್ಲ ಬೆಳೆಯೋದಕ್ಕೆ ಕಾರಣ ಮನುಷ್ಯನ ಜ್ಞಾನ. ಆ ಜ್ಞಾನ ಬಹಳ ಹಿಂದಿನಿಂದ ಉಳ್ಕೊಂಡ್ಬಂದಿದೆ ಪರಂಪರೆಯಲ್ಲಿ. ಸೊ ಅದಕ್ಕೆ ಅದು ಬೆಲೆ ಕಟ್ಟಲಾಗದ್ದು. ಭಾಷೆನೇ ಇಲ್ಲ ಅಂತಂದರೆ ನಾವು ಪ್ರಾಣಿಗಳ ರೀತಿಯಲ್ಲಿ ಜೀವನ ಮಾಡಬೇಕಾಗಿತ್ತು. ನಾವು ಕಟ್ಟತಕ್ಕಂಥ ಕಟ್ಟಡಗಳು ವೈಜ್ಞಾನಿಕವಾಗಿ, ಕಲಾತ್ಮಕವಾಗಿ ಅದಕ್ಕೊಂದು ಹಿನ್ನೆಲೆ ಇದೆ, ಜ್ಞಾನ ಇದೆ. ಹಾಗಾಗಿ ನಾವು ಸುರಕ್ಷಿತವಾಗಿ ಪ್ರಕೃತಿಯ ಒಂದು ಅಡಚಣೆಗಳಿಂದ, ವಿಕೋಪಗಳಿಂದ ನಾವು ಬದುಕಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ಯಾವುದೋ ಒಂದು ಸಮಾಧಿಯನ್ನು ಕಟ್ತಕ್ಕಂಥದ್ದು, ಹಿಂದಿನ ವ್ಯಕ್ತಿಗಳ ನೆನಪುಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು, ಅವರ ವಿಚಾರಗಳನ್ನು ನಾವು ಪ್ರಸಾರ ಮಾಡೋದು. ಸೊ ಬೌದ್ಧರ ಹಿನ್ನೆಲೆಯಲ್ಲಿ ನಾವು ಗಮನಿಸಿದಾಗ ಸ್ತೂಪಗಳ ನಿರ್ಮಾಣ, ಸಂಚಿಸು ಸ್ತೂಪ ಆಗ್ಬೋದು, ನಾಗಾರ್ಜುನ ಕೊಂಡದಲ್ಲಿರ್ತಕ್ಕಂಥ ಸ್ತೂಪಗಳು ನಿರ್ಮಾಣ ಹಿನ್ನೆಲೆಯಲ್ಲಿ ನೋಡಿದಾಗ ಬುದ್ಧನ ಅವಶೇಷಗಳನ್ನು ಇಟ್ಟು ಅಲ್ಲಿ ದರ್ಶನ ಮಾಡ್ತಕ್ಕಂಥದ್ದು, ಆ ವಿಚಾರಗಳನ್ನು ಕಲಿಯೋದು, ಆ ವಿಚಾರಗಳನ್ನು ಪ್ರಸಾರ ಮಾಡೋದು. ಸೊ ಈ ರೀತಿ ಸಿಂಬಾಲಿಕ್ ಆಗಿ ಸ್ತೂಪಗಳನ್ನು ಕಟ್ಟಿ ಪರೋಕ್ಷವಾಗಿ ಬುದ್ಧನ ವಿಚಾರಗಳನ್ನು ಅಳವಡಿಸ್ಕೊಳ್ಳೋದು. ಅದರಿಂದ ಮಾನವನ ಜೀವನ ಸುಗಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಇಂಥ ಒಂದು ಕಟ್ಟಡಗಳ ರಚನೆ ಹಿನ್ನೆಲೆಯನ್ನು ನಾವು ನೋಡ್ಬೋದು. ಸೊ ಸಾಂಸ್ಕೃತಿಕ ಪರಂಪರೆ ಹೀಗೆ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ಉತ್ತಮವಾದಂಥ ಒಂದು ಅಂಶಗಳನ್ನು ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಹಾಗೆ ಯುನೆಸ್ಕೋ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಒಂದು ಡೆಫಿನೇಷನನ್ನು, ಒಂದು ಅರ್ಥೈಸುವಿಕೆ ಕೆಲಸವನ್ನು ಅದು ಮಾಡಿದೆ.
So UNESCO has defined cultural heritage in its draft medium term plan 1990-95. ಅದೇ ಯುನೆಸ್ಕೋ ಹೇಳುತ್ತೆ, ಯುನೆಸ್ಕೋ ಒಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ. ಸೊ ವಿಶ್ವದಲ್ಲಿ ಎರಡನೇ ಮಹಾಯುದ್ಧದ ನಂತರ ಶಾಂತಿಯನ್ನು ಕಾಪಾಡೋದಕ್ಕೆ, ಯುದ್ಧರಹಿತವಾದಂಥ ಸಮಾಜವನ್ನು ಕಟ್ಟೋದಕ್ಕಾಗಿ ಪ್ರಥಮ ಮತ್ತು ದ್ವಿತೀಯ ಮಹಾಯುದ್ಧದ ಅನಾಹುತಗಳನ್ನು ಗಮನಿಸಿ 1945ರಲ್ಲಿ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಜೇಷನ್ ಅನ್ನು ಕಟ್ಟಲಾಯಿತು. ಸೊ ಆ ವಿಶ್ವಸಂಸ್ಥೆ ಕೇವಲ ಯುದ್ಧವನ್ನು ತಡೀತಕ್ಕಂಥ ಕೆಲಸವನ್ನಷ್ಟೇ ಅಲ್ಲ, ಬೇರೆ ಬೇರೆ ಪ್ರಪಂಚದ ಮಾನವನ ಸಾಮಾಜಿಕ ಅಭಿವೃದ್ಧಿಗೆ ಕಾರಣ ಆಗಬೇಕು ಅಂತೇಳಿ ಅದು ಬೇರೆ ಬೇರೆ ಅಂಗಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಕೊಂತ. ಅದರಲ್ಲಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ರೀತಿಯ ಅಭಿವೃದ್ಧಿಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಯಿತು. ಅದರಲ್ಲಿ WHO ಇದೆ, IMF ಇದೆ, IBRD ಇತ್ತು, ಈಗ ಅದನ್ನು ವರ್ಲ್ಡ್ ಬ್ಯಾಂಕ್ ಆಗಿ ಮಾಡಲಾಗಿದೆ. ಸೊ ಅದೇ ರೀತಿಯಲ್ಲಿ ಒಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಅಂದರೆ ಅದು ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್, ಕಲ್ಚರಲ್ ಆರ್ಗನೈಜೇಷನ್ ಎಂಬುದು ಅದರ ಪೂರ್ತಿ ಹೆಸರು. ಅಂದರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ. ಇದು ವಿಶ್ವದ ಶೈಕ್ಷಣಿಕ ಅಭಿವೃದ್ಧಿಗೆ, ವೈಜ್ಞಾನಿಕ ಅಭಿವೃದ್ಧಿಗೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗೆ ಮತ್ತು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದೆ. ಇದು ಕೂಡ 1945ರಲ್ಲಿ ಸ್ಥಾಪನೆ ಆಯಿತು. ಇಂಥ ಯುನೆಸ್ಕೋ ಸಂಸ್ಥೆ 1972ರಲ್ಲಿ ವಿಶ್ವದಲ್ಲಿರ್ತಕ್ಕಂಥ ಪಾರಂಪರಿಕ ಕಟ್ಟಡಗಳು, ಸ್ಮಾರಕಗಳು, ಸಂಸ್ಕೃತಿಯಲ್ಲಿರ್ತಕ್ಕಂಥ ಉತ್ತಮ ಅಂಶಗಳನ್ನು ಗುರುತಿಸಿ ಉಳಿಸಬೇಕು ಅಂತೇಳಿ ತೀರ್ಮಾನ ತಗೊಂತು. ಎಲ್ಲ ದೇಶಗಳ ಜೊತೆ ಚರ್ಚೆಯನ್ನು ಮಾಡಿ, ತನ್ನ ಅಂಗಸಂಸ್ಥೆಗಳು ಅಥವಾ ಸದಸ್ಯ ದೇಶಗಳ ಜೊತೆ ಚರ್ಚೆಯನ್ನು ಮಾಡಿ 1975ರಿಂದ ವಿಶ್ವ ಪಾರಂಪರಿಕ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಜಾರಿ ಮಾಡ್ಕೊಂಡು ಬರ್ತಾ ಇದೆ 1975ರಿಂದ. ಸೊ ಇದುವರೆಗೂ ಅದು ಈ ರೀತಿ 1154 ವಿವಿಧ ಪಾರಂಪರಿಕ ತಾಣಗಳನ್ನು ಗುರುತಿಸಿದೆ. ಅದರಲ್ಲಿ ಭಾರತದ ಪಾರಂಪರಿಕ ತಾಣಗಳು ಕೂಡ ಸೇರಿದ್ದಾವೆ. ಸೊ ಇಂಥ ಯುನೆಸ್ಕೋ ಸಂಸ್ಥೆ ಭಾರತದಲ್ಲಿ 40 ಸ್ಥಳಗಳನ್ನು ವಿಶ್ವ ಪಾರಂಪರಿಕ ತಾಣಗಳನ್ನಾಗಿ ಘೋಷಣೆ ಮಾಡಿದೆ. ಅದರಲ್ಲಿ ಕರ್ನಾಟಕದಲ್ಲಿ 3 ಸ್ಥಳಗಳು ಸೇರಿದ್ದಾವೆ. ಪ್ರಪಂಚದಲ್ಲಿ ಯುನೆಸ್ಕೋ ಪರಂಪರಾ ಪಟ್ಟಿಗೆ ಸೇರಿರ್ತಕ್ಕಂಥ ಸ್ಥಳಗಳ ಸಂಖ್ಯೆ ಒಟ್ಟು 1154. ಭಾರತದಲ್ಲಿ 40 ತಾಣಗಳು, ಕರ್ನಾಟಕದಲ್ಲಿ 3 ತಾಣಗಳು ಸೇರಿದ್ದಾವೆ. ಇದರಲ್ಲಿ ಪ್ರಪಂಚದ ಮಟ್ಟದಲ್ಲಿ ನಾವು ಗಮನಿಸಬೇಕಾಗಿರೋದಂದರೆ ಪೀಸಾ ವಾಲುಗೋಪುರ, ಚೈನಾದ ಮಹಾಗೋಡೆ, ಈಜಿಪ್ಟ್ನ ಪಿರಮಿಡ್ಗಳು, ನೈಲ್ ನದಿ, ಹೀಗೆ ಅನೇಕ ತಾಣಗಳನ್ನು ನಾವು ಗುರುತಿಸ್ಬೋದು. ಭಾರತ ಮಟ್ಟದಲ್ಲಿ ಹೇಳೋದಾದರೆ ಕರ್ನಾಟಕವನ್ನು ಹೊರತುಪಡಿಸಿ ತಮಿಳುನಾಡಿನ ನೀಲಗಿರಿ ರೈಲ್ವೇಸ್, ತಂಜಾವೂರು ಬೃಹದೀಶ್ವರ ಟೆಂಪಲ್, ಒಡಿಸ್ಸಾದ ಕೋನಾರ್ಕ್ ಸೂರ್ಯ ದೇಗುಲ, ಬಂಗಾಳದ ಸುಂದರ್ಬನ್ ಕಾಡುಗಳು, ಹಿಮಾಲಯದ ರಾಷ್ಟ್ರೀಯ ಉದ್ಯಾನವನ, ತಾಜ್ ಮಹಲ್, ಕೆಂಪುಕೋಟೆ, ಗಯಾ, ಬುದ್ಧಗಯಾ, ನಳಂದ ವಿಶ್ವವಿದ್ಯಾಲಯ, ಮಹಾರಾಷ್ಟ್ರದ ಎಲ್ಲೋರ, ಅಜಂತ, ಎಲಿಫೆಂಟಾ, ಇವುಗಳನ್ನು ಮುಖ್ಯವಾಗಿ ಗುರುತಿಸಬಹುದು. ಇತ್ತೀಚೆಗೆ 2021ರ ಅಂತಿಮ ದಿನಗಳಲ್ಲಿ 2 ಹೊಸ ತಾಣಗಳನ್ನು ಯುನೆಸ್ಕೋ ಗುರುತಿಸಿದೆ.
ಮೊದಲು 38 ಇತ್ತು. 2021ರ ವರ್ಷದಲ್ಲಿ 2 ಹೊಸ ತಾಣಗಳನ್ನು ಈ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಇತ್ತೀಚೆಗೆ. ಅದರಲ್ಲಿ ಒಂದು ಗುಜರಾತಿನ ಧೋಲವೀರ ಎಂಬ ಸ್ಥಳ. ಇದು ಹರಪ್ಪ ಅಥವಾ ಸಿಂಧೂ ಸಂಸ್ಕೃತಿಯ ಕಾಲಕ್ಕೆ ಸೇರಿದಂಥ ಒಂದು ನಿವೇಶನ ಆಗಿದೆ. ಇಲ್ಲಿ ಹರಪ್ಪ ಸಂಸ್ಕೃತಿಯ ಅನೇಕ ಅವಶೇಷಗಳು ಲಭ್ಯ ಇದೆ. ಹಾಗಾಗಿ ಈ ಒಂದು ಸ್ಥಳವನ್ನು ಸಾಂಸ್ಕೃತಿಕ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಯಿತು. ಹಾಗೆ ಎರಡನೇ ಸ್ಥಳ ಈ ವರ್ಷ ಸೇರಲ್ಪಟ್ಟಿರ್ತಕ್ಕಂಥದ್ದು 2021ರ ಅಂತಿಮ ದಿನದಲ್ಲಿ. ಅದು ರಾಮೇಶ್ವರ ಟೆಂಪಲ್ ಅಥವಾ ರಾಮಪ್ಪ ಟೆಂಪಲ್, ತೆಲಂಗಾಣ ರಾಜ್ಯದಲ್ಲಿರ್ತಕ್ಕಂಥದ್ದು. ಇದು ಕಾಕತೀಯ ರಾಜರ ಕಾಲದ ಹಳೆಯ ಒಂದು ಕಲಾತ್ಮಕ ದೇಗುಲ. ಇದನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಯುನೆಸ್ಕೋ ಕ್ರಮ ಕೈಗೊಂಡಿದೆ. ಸೊ ಈ ರೀತಿ ಭಾರತ ಸರ್ಕಾರ ಅಥವಾ ಆಯಾ ದೇಶಗಳ ಸರ್ಕಾರಗಳು ತಮ್ಮ ಸ್ಮಾರಕಗಳನ್ನು ಉಳಿಸೋದಕ್ಕೆ ಯುನೆಸ್ಕೋಗೆ ಕಳಿಸಿಕೊಟ್ಟಲ್ಲಿ ಅದು ತನ್ನದೇ ಆದಂಥ ಕ್ರೈಟೀರಿಯಾಗಳನ್ನು, ಮಾನದಂಡಗಳನ್ನು ಇಟ್ಕೊಂಡು ಮೌಲ್ಯಯುತವಾಗಿರ್ತಕ್ಕಂಥ ಸಾಂಸ್ಕೃತಿಕ ಮತ್ತು ಭೌಗೋಳಿಕ ಹಿನ್ನೆಲೆ ಇರುವ, ಸೊ ಮಾನವನ ಒಂದು ಕಲೆಯನ್ನು, ಅವನ ಮೌಲ್ಯಯುತವಾಗಿರ್ತಕ್ಕಂಥ ಸಾಮಾಜಿಕ ಜೀವನವನ್ನು ಹೊಂದಿರತಕ್ಕಂಥ, ಐಡೆಂಟಿಫೈ ಮಾಡ್ತಕ್ಕಂಥ ಕೆಲವು ಸ್ಥಳಗಳು, ಸ್ಮಾರಕಗಳಿಗೆ ಒಂದು ಸಂರಕ್ಷಣಾ ತಾಣ ಅಂತ ಗುರುತಿಸಿ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಮತ್ತು ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ, ಮುಂದಿನ ತಲೆಮಾರು ಜನಗಳಿಗೆ ಅದನ್ನು ಬಳುವಳಿಯಾಗಿ ಉಳಿಸ್ತಕ್ಕಂಥ ಕೆಲಸವನ್ನು ಯುನೆಸ್ಕೋ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಸೊ ಇಂಥ 40 ತಾಣಗಳಲ್ಲಿ ಕರ್ನಾಟಕದ 3 ಸ್ಥಳಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದವೆ. ಅದರಲ್ಲಿ ಮೊದಲನೇದು ಹಂಪೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇರತಕ್ಕಂಥ ಹಂಪೆ ವಿಶ್ವ ಪಾರಂಪರಿಕ ತಾಣ ಪಟ್ಟಿಗೆ 1986ರಲ್ಲಿ ಸೇರ್ಪಡೆ ಆಯಿತು. ಅಲ್ಲಿ ವಿಜಯನಗರ ಕಾಲದ ದೇವಾಲಯಗಳು, ಕೋಟೆಗಳು, ರಥ, ಮಹಾನವಮಿ ದಿಬ್ಬ, ರಾಣಿಯರ ಈಜುಕೊಳ, ಹೀಗೆ ಅನೇಕ ಕಟ್ಟಡಗಳು, ಕಂಬಗಳು, ದೇವಾಲಯಗಳು, ಕೋಟೆಗಳು, ವಿಭಿನ್ನವಾಗಿರ್ತಕ್ಕಂಥ ಸ್ಮಾರಕಗಳನ್ನು ಗುರುತಿಸ್ಬೋದು. ದ್ರಾವಿಡ ಶೈಲಿಯ ಅತ್ಯಂತ ಉನ್ನತವಾದಂಥ ಕಲಾತ್ಮಕ ಗುಣಮಟ್ಟವನ್ನು ಹೊಂದಿರತಕ್ಕಂಥ ಕಟ್ಟಡಗಳು ಹಂಪಿಯಲ್ಲಿದ್ದಾವೆ. ಹಾಗಾಗಿ ಅದನ್ನು ಗುರುತಿಸಿ ಒಂದು ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿದೆ ಯುನೆಸ್ಕೋ. ಎರಡನೇದು ಪಟ್ಟದಕಲ್ಲು. ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಬಾದಾಮಿ ಚಾಲುಕ್ಯರ ಕಾಲದ ಅನೇಕ ದೇವಾಲಯಗಳನ್ನು ಒಳಗೊಂಡಂಥ ಒಂದು ಸಂಕೀರ್ಣ ಪ್ರದೇಶ ಪಟ್ಟದಕಲ್ಲು. ಬಾದಾಮಿ ಚಾಲುಕ್ಯರ ಕಾಲದ ನಾಗರ ಮತ್ತು ದ್ರಾವಿಡ ಶೈಲಿಯ ಮಿಶ್ರಿತ ಇಡೀ ಭಾರತದಲ್ಲಿರ್ತಕ್ಕಂಥ ಕಟ್ಟಡ ರಚನೆಯ, ದೇವಾಲಯಗಳ ರಚನೆಯ ಎಲ್ಲ ಶೈಲಿಯನ್ನು ಒಳಗೊಂಡ ದೇವಸ್ಥಾನಗಳನ್ನು ನಾವು ಪಟ್ಟದಕಲ್ಲಲ್ಲಿ ಗುರುತಿಸ್ಬೋದು. ಹಾಗಾಗಿ 1987ರಲ್ಲಿ ಪಟ್ಟದಕಲ್ಲನ್ನು ಒಂದು ಐತಿಹಾಸಿಕ ಪಾರಂಪರಿಕ ತಾಣ ಅಂತ ಗುರುತಿಸಲಾಯಿತು. ಅದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಯುನೆಸ್ಕೋ ಮತ್ತು ಭಾರತ ಸರ್ಕಾರ, ಭಾರತ ಪುರಾತತ್ವ ಇಲಾಖೆ ಮೂಲಕ ಮಾಡ್ಕೊಂಡು ಹೋಗ್ತಾ ಇದೆ. ಹಾಗೆ ಇನ್ನೊಂದು ತಾಣ ಅಂದರೆ ಪಶ್ಚಿಮ ಘಟ್ಟಗಳು. ಗುಜರಾತಿನ ಉತ್ತರದಲ್ಲಿ ಗುಜರಾತಿನ ಪ್ರದೇಶದಿಂದ ಹಿಡಿದು ದಕ್ಷಿಣದ ಕೇರಳವರೆಗೂ ಇರತಕ್ಕಂಥ, ಮುಖ್ಯವಾಗಿ ಕರ್ನಾಟಕದಲ್ಲೂ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ, ಚಿಕ್ಕಮಗಳೂರು, ಹಾಸನ, ಮುಖ್ಯವಾಗಿ ಈ ಕೊಡಗು, ಈ ಜಿಲ್ಲೆಗಳಲ್ಲಿ ವ್ಯಾಪಿಸಿರ್ತಕ್ಕಂಥ ಪಶ್ಚಿಮ ಘಟ್ಟಗಳನ್ನು ಒಂದು ಭೌಗೋಳಿಕ ಪಾರಂಪರಿಕ ತಾಣ ಅಂತ ಗುರುತಿಸಲಾಯಿತು. 2012ರಲ್ಲಿ ಈ ಪಶ್ಚಿಮ ಘಟ್ಟಗಳನ್ನು ಪಟ್ಟಿಗೆ ಸೇರಿಸಲಾಯಿತು. ಸೊ ಇದನ್ನು ಜೀವ ವೈವಿಧ್ಯತಾ ತಾಣ ಅಂತ ಗುರುತಿಸಲಾಯಿತು. ಇಲ್ಲಿ ಬಗೆ ಬಗೆಯ ಸಸ್ಯವರ್ಗ, ಪ್ರಾಣಿ ವರ್ಗ, ಅನೇಕ ಪ್ರಭೇದಗಳು, ಪರಿಸರ ಸಮತೋಲನವನ್ನು ಕಾಪಾಡ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಜೀವಿಗಳು ಇಲ್ಲಿ ವಾಸ ಮಾಡ್ತವೆ. ಅನೇಕ ನದಿಗಳು ಇಲ್ಲಿ ಹುಟ್ಟಿ ಹರಿಯುತ್ತವೆ. ನಮ್ಮ ಪರಿಸರ ಸಮತೋಲನಕ್ಕೆ ಪಶ್ಚಿಮ ಘಟ್ಟಗಳ ಕೊಡುಗೆ ಅಪಾರವಾಗಿದೆ. ಪ್ರಾಕೃತಿಕ ಸಂಪತ್ತನ್ನು ಹೊಂದಿದೆ. ಅದಕ್ಕೆ ಪಶ್ಚಿಮ ಘಟ್ಟಗಳನ್ನು
ಯುನೆಸ್ಕೋ ಪಾರಂಪರಿಕ ತಾಣಕ್ಕೆ ಸೇರಿಸಿ ಅದು ಮುಂದಿನ ಪೀಳಿಗೆಗೆ ಅವಶ್ಯಕ ಅಂತಕ್ಕಂಥ ಒಂದು ಸಂದೇಶವನ್ನು ಯುನೆಸ್ಕೋ ನೀಡಿದೆ. ಸೊ ಇಂಥ ಯುನೆಸ್ಕೋ ಪಾರಂಪರಿಕ ಒಂದು ವ್ಯಾಖ್ಯಾನವನ್ನು ಕೊಡುತ್ತೆ. ದ ಎಂಟೈರ್ ಕಾರ್ಪಸ್ ಆಫ್ ಮೆಟೀರಿಯಲ್ ಸೈನ್ಸ್ either artistic or symbolic handed one by the past to each culture and therefore to the whole of humankind. ಯಾವುದೇ ಒಂದು ಸ್ಮಾರಕ ಹಿಂದಿನ ಪರಂಪರೆಯಿಂದ ಸಂಸ್ಕೃತಿಯ ಮೂಲಕ ಮಾನವನಿಗೆ ಬಳುವಳಿಯಾಗಿ ಬಂದಿರತಕ್ಕಂಥದ್ದು ಅಂತ ಹೇಳಿ ಅದು ಗುರುತಿಸುತ್ತೆ. ಒಂದು ಸ್ಮಾರಕವನ್ನು ಗುರುತಿಸುತ್ತೆ, ಒಂದು ಪಾರಂಪರಿಕ ಜಾಗವನ್ನು ಗುರುತಿಸುತ್ತೆ. ಅದಕ್ಕೆ ಮಾತ್ರ ಅದು ಅಂಥ ಒಂದು ಸ್ಥಾನಮಾನವನ್ನು ಕೊಡುತ್ತೆ. ಸೊ ರೀತಿ ಯುನೆಸ್ಕೋ ತನ್ನ ಸಾಂಸ್ಕೃತಿಕ ಪರಂಪರೆಯನ್ನು ಹಲವಾರು ಭಾಗಗಳಾಗಿ ವಿಭಾಗಿಸಿದೆ. ಯುನೆಸ್ಕೋ ದೃಷ್ಟಿಯಲ್ಲಿ ಸಾಂಸ್ಕೃತಿಕ ಪರಂಪರೆ ಅಂದರೆ ಅದು ಮೂರ್ತ ಮತ್ತು ಅಮೂರ್ತ ಪರಂಪರೆಯನ್ನು ಒಳಗೊಂಡಿದೆ. ಸೊ ಕಲ್ಚರಲ್ ಹೆರಿಟೇಜ್ ಈಸ್ ಡಿವೈಡೆಡ್ ಇಂಟು ಟೂ ಮೈನ್ ಆಸ್ಪೆಕ್ಟ್ಸ್. ಇಟ್ ಈಸ್ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್. ಕಣ್ಣಿಗೆ ಕಾಣುವ ಮತ್ತು ಕಣ್ಣಿಗೆ ಕಾಣದ ಪರಂಪರೆ ಅಂತೇಳಿ ಎರಡು ಭಾಗವನ್ನಾಗಿ ಯುನೆಸ್ಕೋ ಭಾಗ ಮಾಡುತ್ತೆ. ಸೊ ಅದರಲ್ಲಿ ಮೂರ್ತ ಪರಂಪರೆ ಅಂದರೆ ಟ್ಯಾಂಜಿಬಲ್, ಚಲನಶೀಲವಾಗಿರ್ತಕ್ಕಂಥ ಮೂವಬಲ್ ವಸ್ತುಗಳನ್ನು ಒಳಗೊಂಡಿರುತ್ತೆ. ಕೆಲವು ವಸ್ತುಗಳನ್ನು ನಾವು ಒಂದು ಕಡೆ ಇನ್ನೊಂದು ಕಡೆಗೆ ಸಾಗಿಸಬಹುದು ಸುಲಭವಾಗಿ. ಉದಾಹರಣೆಗೆ ಒಂದು ವರ್ಣಚಿತ್ರ, ಒಬ್ಬ ಕಲಾವಿದ ಬರೆದಿರ್ತಕ್ಕಂಥ ಒಂದು ಬಣ್ಣದ ಚಿತ್ರ ಇದೆ, ಒಂದು ಪೇಂಟಿಂಗ್ ಇದೆ, ಅದನ್ನು ನಾವು ಒಂದು ಕಡೆ ಇನ್ನೊಂದು ಕಡೆಗೆ ಸಾಗಿಸ್ಬೋದು. ಸೊ ಅದನ್ನು ಮೂವಬಲ್ ಹೆರಿಟೇಜ್ ಅಂತ ಹೇಳ್ತಾರೆ. ಇನ್ನೊಂದು ಶಿಲ್ಪ, ವಿಗ್ರಹ, ಅದನ್ನು ಕೂಡ ನಾವು ಒಂದು ಕಡೆ ಇನ್ನೊಂದು ಕಡೆಗೆ ಸಾಗಿಸ್ಬೋದು. ನಾಣ್ಯಗಳು, ಹಸ್ತಪ್ರತಿಗಳು, ತಾಳೆಗರಿಗಳಲ್ಲಿ ಬರೆದಿರ್ತಕ್ಕಂಥ ಹಸ್ತಪ್ರತಿಗಳನ್ನು ಕೂಡ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಬೋದು. ಇವನ್ನೆಲ್ಲ ಮೂವಬಲ್ ಹೆರಿಟೇಜ್ ಅಂತ ಹೇಳ್ತೀವಿ. ಇವೆಲ್ಲ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಚಲನಶೀಲವಾದಂಥ ಇಂಥವನ್ನ ತಗೊಂಡೋಗಿ ಮ್ಯೂಸಿಯಮಲ್ಲಿ ಇಟ್ಟು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಪುರಾತತ್ವ ಇಲಾಖೆ ಮಾಡ್ತಾ ಇದೆ. ಹಾಗೆ ಯುನೆಸ್ಕೋಗೆ ಸರಿಸಮಾನವಾಗಿ ಅದಕ್ಕೂ ಬಹಳ ಹಿಂದೆಯೇ ನಮ್ಮ ಭಾರತದಲ್ಲಿ ಭಾರತದ ಪುರಾತತ್ವ ಇಲಾಖೆ ಸ್ಥಾಪನೆ ಆಗಿತ್ತು. 1861ರಲ್ಲಿ ಬ್ರಿಟಿಷರ ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರ ಮೊದಲನೇ ಬಾರಿಗೆ ಭಾರತದಲ್ಲಿ ASI ಭಾರತ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡಿತು. ಸೊ ಅದರಡಿಯಲ್ಲಿ ಇಂಥ ಒಂದು ಸ್ಮಾರಕಗಳನ್ನು ಮತ್ತು ಶಿಲ್ಪ ವರ್ಣಚಿತ್ರಗಳನ್ನು, ನಾಣ್ಯಗಳನ್ನು ಸಂಗ್ರಹ ಮಾಡಿ ಅವುಗಳ ಅಧ್ಯಯನ ಮಾಡಿ ಇತಿಹಾಸವನ್ನು ರಚನೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಹಾಗೆ ಮೂರ್ತ ಸಾಂಸ್ಕೃತಿಕ ಪರಂಪರೆಯಲ್ಲಿ ಅದನ್ನು ಟ್ಯಾಂಜಿಬಲ್ ಹೆರಿಟೇಜ್ ಅಂತ ಹೇಳ್ತೀವಿ. ಅದರಲ್ಲಿ ಇನ್ನೊಂದು ಪ್ರಕಾರ ಅಂದರೆ ಚಲನಶೀಲವಲ್ಲದ ಪರಂಪರೆ ಕೂಡ ಇದೆ. ಅಂದರೆ ಕೆಲವು ವಸ್ತುಗಳನ್ನು ನಾವು ಬೇರೆ ಕಡೆಗೆ ತಗೊಂಡು ಹೋಗೋಕ್ಕಾಗಲ್ಲ, ಅವು ಒಂದೇ ಕಡೆ ಫಿಕ್ಸ್ ಆಗಿರುತ್ತೆ. ಸೊ ಇದಕ್ಕೆ ಉದಾಹರಣೆ ಅಂದರೆ ಕಟ್ಟಡ ರೂಪದ ಸ್ಮಾರಕಗಳು. ಸೊ ಹಂಪೆಯ ಸ್ಮಾರಕಗಳು ಇದ್ದಾವೆ. ಹಂಪೆಯಲ್ಲಿ ಒಂದು ವಿಜಯ ವಿಠಲ ಟೆಂಪಲ್ ಇದೆ, ಕಲ್ಲಿನ ರಥ ಇದೆ. ಅದನ್ನು ನಾವು ಇನ್ನೊಂದು ಕಡೆಗೆ ಸಾಗಿಸೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಲ್ಲೇ ಅದನ್ನು ಸಂರಕ್ಷಣೆ ಮಾಡಬೇಕು, ಅದಕ್ಕೆ ಕ್ರಮ ಕೈಗೊಳ್ಳಬೇಕು, ಅದಕ್ಕೆ ಸರಿಯಾದಂಥ ಸೆಕ್ಯೂರಿಟಿಯನ್ನು ಕೊಡಬೇಕು. ಅದೇನಾದರೂ ಡ್ಯಾಮೇಜಸ್ ಆಗಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ, ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಮತ್ತು ಹಳೆಯ ಅವಶೇಷಗಳನ್ನು ಉಳಿಸ್ಕೊಂಡು ಅದಕ್ಕೆ ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ಅದನ್ನು ಕಾಪಾಡಬೇಕಾಗುತ್ತೆ. ಮತ್ತು ಜನಗಳಿಗೂ ಕೂಡ ಅದರ ಮಹತ್ವವನ್ನು ತಿಳಿಸ್ಬೇಕು, ಅರಿವು ಮೂಡಿಸ್ಬೇಕಾಗುತ್ತೆ. ಸೊ ಇಂಥ ಸ್ಮಾರಕಗಳು ಅದೇ ಪ್ಲೇಸಲ್ಲಿ ಅವನ್ನು ನಾವು ಗುರುತಿಸಿ ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗೆ ಪುರಾತನ ಸ್ಥಳಗಳು, ಇದಕ್ಕೆ ಉದಾಹರಣೆ ಸಿಂಧೂ ನಾಗರಿಕತೆ ಕಾಲದ ಸ್ಥಳಗಳು, ಧೋಲವೀರ ಆಗ್ಬೋದು, ಹರಪ್ಪ ಆಗ್ಬೋದು, ಮೊಹೆಂಜೊದಾರೋ.
ಇಂಥ ಸ್ಥಳಗಳು ಬಹಳ ಪುರಾತನವಾಗಿರ್ತಕ್ಕಂಥ ಅವಶೇಷಗಳನ್ನು, ಕಲ್ಲಿನ ಗೋಡೆಗಳು ಇರ್ಬೋದು, ಇಟ್ಟಿಗೆ ಗೋಡೆಗಳು, ಅಲ್ಲಿ ರಸ್ತೆಗಳು, ಬಾವಿಗಳು, ಈಜುಕೊಳ, ಇಂಥವನ್ನ ನಾವು ಬೇರೆ ಕಡೆಗೆ ಸಾಗಿಸೋದಕ್ಕಾಗೋದಿಲ್ಲ. ಅಲ್ಲಿ ಅವನ್ನ ಸಂರಕ್ಷಣೆ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಕಣ್ಣಿಗೆ ಕಾಣ್ತಕ್ಕಂಥದ್ದು. ಮೂರನೇದು, ಯುನೆಸ್ಕೋ ಪ್ರಕಾರ ಮೂರ್ತ ಪರಂಪರೆಯಲ್ಲಿ ಇರ್ತಕ್ಕಂಥ ಮೂರನೇ ಪ್ರಮುಖ ಒಂದು ಪಾರಂಪರಿಕ ಗುಣ ಅಂತಂದರೆ ನೀರಿನೊಳಗಿನ ಅವಶೇಷಗಳು. ಅಂಡರ್ ವಾಟರ್ ಹೆರಿಟೇಜ್ ಅಂತ ಹೇಳ್ತಾರೆ. ನೀರಿನೊಳಗೂ ಕೂಡ ಅವಶೇಷಗಳು ಸಿಗುತ್ತೆ. ಸಮುದ್ರ ತೀರದಲ್ಲಿ ಅಥವಾ ನದಿ ತೀರದಲ್ಲಿ ಇರ್ತಕ್ಕಂಥ ಪ್ರಾಚೀನ ಕಟ್ಟಡಗಳು, ಪ್ರಾಚೀನ ನಗರಗಳು ಮುಳುಗಿ ಹೋಗಿರೋದು ನಾವು ಗಮನಿಸ್ಬೋದು. ಪರಿಸರದ ಸುನಾಮಿಯಂಥ ಕಾರಣಗಳಿಂದ, ಪ್ರವಾಹಗಳಿಂದ ಸಮುದ್ರ ಮುಂದಕ್ಕೆ ಭೂಮಿಯ ಒಳಕ್ಕೆ ಪ್ರವೇಶ ಮಾಡ್ತಕ್ಕಂಥದ್ದು, ಇದರಿಂದ ಅನೇಕ ಕಾರಣಗಳಿಂದ, ಭೂಕಂಪನಗಳಿಂದ ಸಮುದ್ರ ತೀರದ ಅನೇಕ ಹಳೆಯ ನಗರಗಳು, ಹಳೆಯ ಕಟ್ಟಡಗಳು ಮುಚ್ಚಿ ಹೋಗಿರ್ತವೆ. ಅವು ಕಾರಣಾಂತರಗಳಿಂದ ಸಮುದ್ರ ಹಿಂದಕ್ಕೆ ಸರಿದಾಗ ಮತ್ತೆ ಭೂಮಿಯಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದಾಗ್ಬೋದು. ಇಲ್ಲಾಂತಂದರೆ ಸಮುದ್ರದ ಒಳಗಿರ್ತಕ್ಕಂಥ ಕಟ್ಟಡಗಳನ್ನು ಹುಡುಕ್ತಕ್ಕಂಥ ಕೆಲಸವನ್ನು ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಮಾಡಲಾಗ್ತಾ ಇದೆ. ಸೊ ಇಂಥದ್ದು ಹೆರಿಟೇಜ್ ಅಡಿಯಲ್ಲಿ ಬರುತ್ತೆ. ಮತ್ತು ಅದಕ್ಕೆ ಒಂದು ಸಾಂಸ್ಕೃತಿಕ ವ್ಯಾಲ್ಯೂ ಇರಬೇಕು. ಫಾರ್ ಎಕ್ಸಾಂಪಲ್, ಮಹಾಭಾರತ ಕಾಲದ ದ್ವಾರಕಾ ಪಟ್ಟಣ ಗುಜರಾತಿನ ಸಮುದ್ರ ತೀರದಲ್ಲಿ ಸಮುದ್ರದ ಒಳಗೆ ಅದು ಮುಳುಗಿ ಹೋಗಿದೆ. ಅದರಲ್ಲಿ ಅನೇಕ ಅವಶೇಷಗಳನ್ನು ಪತ್ತೆ ಮಾಡಿ ಅಧ್ಯಯನ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಪುರಾತತ್ವ ಶಾಸ್ತ್ರಜ್ಞರು, ಇತಿಹಾಸಕಾರರು ಮಾಡ್ತಾ ಇದ್ದಾರೆ. ಸೊ ಅದು ನೀರಿನೊಳಗಿನ ಅವಶೇಷಗಳನ್ನು ಹೊಂದಿರತಕ್ಕಂಥ ನಗರ. ಅದಕ್ಕೆ ನಾವು ಉತ್ತಮ ಉದಾಹರಣೆಗೆ ಕೊಡ್ಬೋದು. ಹಾಗೆ ಅನೇಕ ಹಡಗಿನ ಅವಶೇಷಗಳು, ಪ್ರಾಚೀನ ಒಂದು ಹಡಗು, ಅದರಲ್ಲಿ ಅನೇಕ ಶಿಲ್ಪಾಕೃತಿಗಳನ್ನು ಸಾಗಿಸ್ತಾ ಇರ್ಬೋದು, ಅದರಲ್ಲಿ ಅನೇಕ ಪ್ರಾಚೀನ ನಾಣ್ಯಗಳನ್ನು ಸಾಗಿಸ್ತಾ ಇರ್ಬೋದು. ಅಂಥ ಹಡಗುಗಳು ಬ್ರಿಟಿಷರ ಕಾಲದಲ್ಲಿ ಮುಖ್ಯವಾಗಿ ಬೆಲೆ ಬಾಳ್ತಕ್ಕಂಥ ಐತಿಹಾಸಿಕ, ಸಾಂಸ್ಕೃತಿಕ ಮೌಲ್ಯ ಹೊಂದಿರತಕ್ಕಂಥ ಅನೇಕ ವಿಗ್ರಹಗಳನ್ನು, ನಾಣ್ಯಗಳನ್ನು, ಲೋಹದ ವಿಗ್ರಹಗಳನ್ನು, ಕಲ್ಲಿನ ವಿಗ್ರಹಗಳನ್ನು ಅವರು ಹಡಗಿನ ಮೂಲಕ ಸಾಗಿಸಿದ್ದಾರೆ. ಸಾಗಿಸಿ ಅಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಇಂಗ್ಲೆಂಡ್ ಲಂಡನ್ ಮ್ಯೂಸಿಯಮಲ್ಲಿ ಅನೇಕವನ್ನ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಆದರೆ ಕೆಲವೊಂದು ಸಲ ಹೀಗೆ ಅವರು ಸಮುದ್ರ ಮೂಲಕ ಸಾಗಿಸೋ ಸಂದರ್ಭದಲ್ಲಿ ಸಮುದ್ರದಲ್ಲಿ ಹೆಚ್ಚಿನ ಅಲೆಗಳು ಬಂದು ಅಥವಾ ಸೈಕ್ಲೋನ್ ರೀತಿಯ ಒಂದು ಅವಘಡಗಳು ಉಂಟಾಗಿ ಬೇರೆ ಯಾವುದೋ ತಾಂತ್ರಿಕ ಕಾರಣಗಳಿಂದ ಹಡಗು ನೀರಿನಲ್ಲಿ ಮುಳುಗಿ ಹೋದ ಸಂದರ್ಭದಲ್ಲಿ ಅಂಥ ಬೆಲೆ ಬಾಳ್ತಕ್ಕಂಥ ಸಾಂಸ್ಕೃತಿಕ ಮೌಲ್ಯ ಇರತಕ್ಕಂಥ ವಸ್ತುಗಳು ಹಡಗಿನಲ್ಲೇ ಉಳ್ಕೊಂಡ್ಬಿಟ್ಟಿರ್ತವೆ. ಅಂಥದ್ದೇನಾದರೂ ನಮ್ಗೆ ಈಗ ಸಿಕ್ಕಿದಾಗ ಅದನ್ನು ನಾವು ಹಡಗಿನ ಅವಶೇಷ ಅಂತ ಕರಿತೀವಿ. ಅವುಗಳು ನಮಗೆ ಮತ್ತೆ ಇತಿಹಾಸವನ್ನು ಕಟ್ಟಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಇಂಥ ಒಂದು ಅವಶೇಷಗಳು ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನು ನೀರಿನೊಳಗಿನ ಅವಶೇಷ ಅಂತ ಗುರುತಿಸಿ ಅದನ್ನು ಕಾಪಾಡ್ತಕ್ಕಂಥ, ಅದನ್ನು ಹೊರತೆಗೆದು ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟು ಸಂರಕ್ಷಣೆ ಮಾಡ್ತಕ್ಕಂಥ ಮತ್ತು ಅಧ್ಯಯನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಯುನೆಸ್ಕೋ ಹೇಳುತ್ತೆ. ಸೊ ಇಂಥದನ್ನು ಅಂಡರ್ ವಾಟರ್ ಹೆರಿಟೇಜ್ ಅಂತ ಹೇಳ್ತೀವಿ. ಹಾಗೆ ರಾಮಾಯಣ ಕಾಲದ ರಾಮಸೇತು ಭಾರತದ ತಮಿಳುನಾಡಿನ ರಾಮೇಶ್ವರಂ ದ್ವೀಪದಿಂದ ಶ್ರೀಲಂಕಾದ ಮಧ್ಯೆ ಕೆಲವು ಕಿಲೋಮೀಟರ್ಗಳ ಸಮುದ್ರ ನೀರಿನ ಒಳಗಡೆ ಒಂದು ಸೇತುವೆ ಇದೆ ಅಂತ ಹೇಳಲಾಗುತ್ತೆ. ಅದು ಸೀತೆಯನ್ನು ಬಿಡಿಸ್ಕೊಂಬರೋದಕ್ಕೆ ರಾಮಾಯಣ ಕಾಲದಲ್ಲಿ ರಾಮ ಕಟ್ಟಿದಂಥ ಒಂದು ಸೇತುವೆ. ಕಾರಣಾಂತರಗಳಿಂದ ಅದು ಮುಚ್ಚಿ ಹೋಗಿದೆ. ಅಲ್ಲಿ ದಿಬ್ಬದ ರೀತಿಯ ಮಣ್ಣು ಈಗಲೂ ಇದೆ ಅಂತೇಳಿ ಸ್ಯಾಟಲೈಟ್ ಫೋಟೋಗಳನ್ನು ತೆಗೆದು ಅಧ್ಯಯನ ಮಾಡ್ತಕ್ಕಂಥ ಕೆಲಸವನ್ನು, ಸಮುದ್ರದ ಒಳಗೂ ಕೂಡ ಅಧ್ಯಯನ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇದೆ. ಅದಿನ್ನೂ ಅಂತಿಮವಾಗಿರ್ತಕ್ಕಂಥ ಒಂದು ಫಲಿತಾಂಶನ ಕೊಡ್ತಕ್ಕಂಥ, ಸಮಗ್ರವಾಗಿ ಎಲ್ಲರೂ ಒಪ್ಪಿಕೊಂಡಂಥ ಒಂದು ಅಧ್ಯಯನವಾಗಿ ಅದು ಮುಗಿದಿಲ್ಲ. ಸೊ ಈ ಥರ ತಮಿಳುನಾಡಿನಲ್ಲಿ ಕೂಡ ಅನೇಕವು
ಸುನಾಮಿಗಳು, ಸಮುದ್ರ ತೀರದ ಅಂಚಿನ ಅಲೆಗಳು ಹಿಂದಕ್ಕೆ ಸರಿದಾದ ಸಂದರ್ಭದಲ್ಲಿ ಕೆಲವು ದೇವಾಲಯಗಳು ಪಲ್ಲವರ ಕಾಲದ, ಚೋಳರ ಕಾಲದ ದೇಗುಲಗಳು ಸಮುದ್ರದ ಒಳಗಿದ್ದಂಥದ್ದು ಮತ್ತೆ ಪತ್ತೆಯಾಗಿದೆ, ಭೂಮಿಯ ಮೇಲೆ ಕಾಣಿಸ್ಕೊಂಡಿದೆ. ಇಂಥವನ್ನು ಅಧ್ಯಯನ ಮಾಡಿ ಉಳಿಸ್ತಕ್ಕಂಥ ಕೆಲಸವನ್ನು ಕೂಡ ಭಾರತೀಯ ಮತ್ತು ಆಯಾ ರಾಜ್ಯಗಳ ಪುರಾತತ್ವ ಇಲಾಖೆಗಳು, ಆರ್ಕಿಯಾಲಜಿಕಲ್ ಒಂದು ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ಸೊ ಅದೇ ರೀತಿ ಯುನೆಸ್ಕೋ ಹೇಳಿರ್ತಕ್ಕಂಥ ಈ ಪರಂಪರೆಯ ವ್ಯಾಖ್ಯಾನದಲ್ಲಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆ, ಇಂಟ್ಯಾಂಜಿಬಲ್ ಪರಂಪರೆಯನ್ನು ಕೂಡ ನಾವು ಗಮನಿಸ್ಬೋದು. ಅದರಲ್ಲಿ ಮುಖ್ಯವಾಗಿ 2 ಮಾನವನ ಮೌಖಿಕವಾಗಿ ಹೇಳಿದಂಥ ಹಾಡುಗಳು, ಕಥೆಗಳು, ಹಬ್ಬ ಆಚರಣೆಗಳು, ಸಂಪ್ರದಾಯಗಳು, ಇವನ್ನೆಲ್ಲ ಕೂಡ ನಾವು ಗುರುತಿಸ್ಬೋದು. ಸೊ ಇವೆಲ್ಲ ಸೇರಿ ಒಟ್ಟು ಸಾಂಸ್ಕೃತಿಕ ಪರಂಪರೆ. ಸೊ ಮಾನವ ನಿರ್ಮಿಸಲ್ಪಟ್ಟಂಥ, ಮಾನವನಿಂದ ಕಟ್ಟಲ್ಪಟ್ಟಂಥ ಕಟ್ಟಡಗಳು, ನಿರ್ಮಿಸಲ್ಪಟ್ಟಂಥ ದೇವಾಲಯಗಳು, ಅವನ ಭಾಷೆ, ಸ್ಮಾರಕಗಳು, ಅವಶೇಷಗಳು ಎಲ್ಲವನ್ನ ಇದು ಒಳಗೊಂಡಿರುತ್ತೆ. 2ನೇ ಮುಖ್ಯವಾದಂಥದ್ದು ನೈಸರ್ಗಿಕ ಪರಂಪರೆ. ಇದು ನ್ಯಾಚುರಲ್ ಹೆರಿಟೇಜ್, ಪರಿಸರದ ಮೂಲಕ ಸೃಷ್ಟಿಯಾಗಿ ಮನುಷ್ಯನಿಗೆ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ಜಾಗವನ್ನು ನೈಸರ್ಗಿಕ ಪರಂಪರೆ ಅಂತ ಕರಿತೀವಿ. ಇದಕ್ಕೆ ಉತ್ತಮ ಉದಾಹರಣೆ ನಮ್ಮ ಪಶ್ಚಿಮ ಘಟ್ಟಗಳು. ಸೊ ನೈಸರ್ಗಿಕವಾಗಿ ಮಾನ್ಸೂನ್ ಮಾರುತಗಳನ್ನು ತಡೆದು ನಮ್ಮ ಕರ್ನಾಟಕ ಆಗ್ಬೋದು, ಆಂಧ್ರ, ತಮಿಳುನಾಡು, ಕೇರಳ, ಇಡೀ ದಕ್ಷಿಣ ಭಾರತವನ್ನು ಜೀವಂತವಾಗಿ ಇಟ್ಟಿರೋದಂದ್ರೆ ಅದು ಪಶ್ಚಿಮ ಘಟ್ಟಗಳು. ಜೂನ್ನಿಂದ ಸೆಪ್ಟೆಂಬರ್ವರೆಗಿನ ಮಳೆಗಾಲವನ್ನು ಸೃಷ್ಟಿಸಿ, ಜೀವಂತ ನದಿಗಳನ್ನು ಹರಿಸಿ, ಆ ನದಿಗಳ ಮೂಲಕ ಬಾವಿಗಳು, ನೀರಾವರಿ ಕೆಲಸಗಳು, ಮನುಷ್ಯನಿಗೆ ಕುಡಿಯೋ ನೀರಿನ ಸೌಲಭ್ಯಗಳನ್ನು ಮಾಡಿಕೊಟ್ಟಿದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಸಂಸ್ಕೃತಿ, ರಾಜಮನೆತನಗಳಾಳಿದ್ದಾವೆ, ಸಾವಿರಾರು ವರ್ಷಗಳಿಂದ ಜೀವನ ನಡೀತಾ ಇದೆ. ಸೊ ಇದೆಲ್ಲಕ್ಕೂ ಕೂಡ ಜೀವನಾಡಿ ಅಂದರೆ ನದಿಗಳು. ಕೃಷ್ಣಾ ನದಿ ಆಗ್ಬೋದು, ತುಂಗಭದ್ರಾ, ಕಾವೇರಿ, ಗೋದಾವರಿ, ಇವೆಲ್ಲವೂ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟೋದು. ಅದಕ್ಕೆ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ತಾಣ ಅಂತ ಗುರುತಿಸಿ ನೈಸರ್ಗಿಕ ಪರಂಪರೆ ಅಂತೇಳಿ ಕರೆಯಲಾಗುತ್ತೆ. ಸೊ ಇದೇ ಥರದಲ್ಲಿ ಬಂಗಾಳದಲ್ಲಿ ಸುಂದರ್ಬನ್ ಕಾಡುಗಳು, ವಿಶೇಷವಾಗಿರ್ತಕ್ಕಂಥ ಪ್ರಾಣಿ ವರ್ಗ, ಪರಿಸರದ ಮೌಲ್ಯವನ್ನು ಹೊಂದಿರತಕ್ಕಂಥ, ಸಮತೋಲನವನ್ನು ಕಾಯ್ದುಕೊಳ್ತಕ್ಕಂಥ ಪ್ರಾಣಿ ಪಕ್ಷಿ ಪ್ರಭೇದಗಳು ಸುಂದರ್ಬನ್ ಕಾಡುಗಳಲ್ಲಿ ಇದ್ದಾವೆ. ಮುಖ್ಯವಾಗಿ ಸಮುದ್ರದ ಅಲೆಗಳನ್ನು, ಭೂ ಸವೆತವನ್ನು, ಭೂ ಕೊರೆತವನ್ನು ತಡೀತಕ್ಕಂಥ ಸಸ್ಯವರ್ಗ ನಾವು ಸುಂದರ್ಬನ್ ಕಾಡುಗಳಲ್ಲಿ ಗಮನಿಸಬಹುದು. ಸೊ ಇದನ್ನು ನೈಸರ್ಗಿಕ ಪರಂಪರೆ ಅಂತ ಹೇಳ್ಬೋದು ನಾವು. ಅದು ನೈಸರ್ಗಿಕವಾಗಿ ಉತ್ಪನ್ನವಾಗಿದ್ದರೂ ಕೂಡ ಅದು ಇಡೀ ಜಗತ್ತಿಗೆ ಪರಿಸರ ಸಮತೋಲನವನ್ನು, ಪ್ರಾಣಿ ಪಕ್ಷಿಗಳು, ಇತರ ಜೀವಿಗಳಿಗೆ ಅನುಕೂಲವನ್ನು, ಜೊತೆಗೆ ಮಾನವನಿಗೂ ಕೂಡ ಅಮೋಘವಾದಂಥ ಉಪಯೋಗವನ್ನು ಕೊಡ್ತಕ್ಕಂಥದ್ದು ನೈಸರ್ಗಿಕ ಪರಂಪರೆ ಅಂತ ನಾವು ಹೇಳ್ಬೋದು. ಹಾಗೆ ಸಶಸ್ತ್ರ ಸಂಘರ್ಷದ ಪರಂಪರೆ, ವಾರ್ ಆರ್ಟಿಫ್ಯಾಕ್ಟ್ಸ್ ಕೂಡ ಈ ಪರಂಪರೆಗೆ ಸೇರಲ್ಪಡುತ್ತೆ. ಆದರೆ ಯುದ್ಧದ ಸಂದರ್ಭದಲ್ಲಿ ಯುದ್ಧ ನಡೆದಿದ್ದ ಪ್ರೂಫ್ ಆಗಿ ಉಳಿದಿರ್ತಕ್ಕಂಥ ಸ್ಮಾರಕಗಳು, ಯಾರೋ ಸೈನಿಕರು ವೀರ ತ್ಯಾಗ ಮಾಡಿದ್ದಕ್ಕಾಗಿ ಒಂದು ಸ್ಮಾರಕವನ್ನು ನಾವು ಕಟ್ಟಿರ್ಬೋದು. ಅದನ್ನು ಸಶಸ್ತ್ರ ಸಂಘರ್ಷದ ಪರಂಪರೆ ಅಂತ ನಾವು ಕರಿತೀವಿ. ಅದನ್ನು ಗುರುತಿಸಿ ಅದನ್ನು ಕೂಡ ಉಳಿಸ್ತಕ್ಕಂಥ ಕೆಲಸವನ್ನು ಯುನೆಸ್ಕೋ ಮಾಡುತ್ತೆ. ಸೊ ಪ್ರಥಮ ಮತ್ತು ದ್ವಿತೀಯ ಮಹಾಯುದ್ಧ ಕಾಲದಲ್ಲಿ ಅಂಥ ಒಂದು ಸಂಘರ್ಷದ ಮತ್ತು ಸಂಘರ್ಷವನ್ನು ಕೊನೆಗೊಳಿಸಲಿಕ್ಕಾಗಿ ಇರ್ತಕ್ಕಂಥ ಅನೇಕ ಕಟ್ಟಡಗಳನ್ನು ನೋಡ್ಬೋದು. ಹಾಗೆ ಜಪಾನ್ನಲ್ಲಿ ದ್ವಿತೀಯ ಮಹಾಯುದ್ಧದ ಕಾಲದಲ್ಲಿ ಹಿರೋಶಿಮಾ ನಾಗಸಾಕಿಯಲ್ಲಿ ಅಣುಬಾಂಬ್ ಆಸ್ಫೋಟನೆಯಾಗಿ ಏನು ದುರಂತ ನಡೀತು, ಅಲ್ಲಿ ಸತ್ತಂಥ ಅನೇಕ ಜನಗಳಿಗೆ ಸ್ಮಾರಕಗಳನ್ನು ನಿರ್ಮಾಣ ಮಾಡಲಾಗಿದೆ. ಅವನ್ನ ನೆನೆಸ್ಕೊಂಡು ಯುದ್ಧರಹಿತ ಶಾಂತಿಯುತವಾಗಿರ್ತಕ್ಕಂಥ ಜೀವನವನ್ನು ನಾವು ಕಟ್ಟಿಕೊಂಡು ಹೋಗ್ಬೇಕಂತಕ್ಕಂಥ ಸಂದೇಶವನ್ನು ನಾವು ಕೊಡ್ತಾರೆ. ಅದಕ್ಕಾಗಿ ನಾವು ಇಂಥ ಒಂದು ಯುದ್ಧ ಸಂಘರ್ಷದ ಸ್ಮಾರಕಗಳನ್ನು ಕೂಡ ಉಳಿಸಿ ಅವನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗೆ ಬ್ರಿಟಿಷರ ಕಾಲದಲ್ಲಿ ಅನೇಕ ಸಂಘರ್ಷದ ಒಂದು ಸ್ಮಾರಕಗಳನ್ನು ನಾವು ಗಮನಿಸ್ಬೋದು. ಭಾರತೀಯರ ತ್ಯಾಗ ಬಲಿದಾನಗಳನ್ನು
ಗುರುತಿಸ್ತಕ್ಕಂಥ ಸ್ಮಾರಕಗಳನ್ನು ನಾವು ಗಮನಿಸ್ಬೋದು. ಅದರಲ್ಲಿ ಜಲಿಯನ್ ವಾಲಾಬಾಗ್ ದುರಂತದ ಸ್ಮಾರಕ, ಪಂಜಾಬಲ್ಲಿರ್ತಕ್ಕಂಥ ಒಂದು ಜಲಿಯನ್ ವಾಲಾಬಾಗ್ನಲ್ಲಿ ಅನೇಕ ಭಾರತೀಯರನ್ನು, ಸ್ವಾತಂತ್ರ್ಯ ಹೋರಾಟಗಾರರನ್ನು ಬ್ರಿಟಿಷ್ ಸರ್ಕಾರ ಸಾಮೂಹಿಕವಾಗಿ ಹತ್ಯೆ ಮಾಡಿದಂಥ ಒಂದು ಸ್ಮಾರಕವನ್ನು ನಾವು ಇವತ್ತು ಗುರುತಿಸ್ಬೋದು. ಸೊ ಹಾಗೆ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಲಕ್ಷಣಗಳೇನು? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅವರ್ ಕಲ್ಚರಲ್ ಹೆರಿಟೇಜ್ ಅನ್ನೋದು ಕೂಡ ಮುಖ್ಯ. ನಮ್ಮ ಸಾಂಸ್ಕೃತಿಕ ಪರಂಪರೆ ಹೇಗಿದೆ, ಅದರ ಸ್ವರೂಪ ಏನು, ಅದರಿರ್ತಕ್ಕಂಥ ಮುಖ್ಯ ಒಂದು ಲಕ್ಷಣಗಳೇನು ಅಂತ ನಾವು ನೋಡೋಣ. ಸೊ ಯಾವುದೇ ಸಾಂಸ್ಕೃತಿಕ ಪರಂಪರೆ ಆಗಲಿ ಕೆಲವು ಬೇಸಿಕ್ ಆಗಿರ್ತಕ್ಕಂಥ ಲಕ್ಷಣವನ್ನು ಒಳಗೊಂಡಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಭಾರತದ ಸಾಂಸ್ಕೃತಿಕ ಪರಂಪರೆ ಬೇರೆ ದೇಶದ ಸಂಸ್ಕೃತಿಗಿಂತಲೂ ಬೇರೆಯ ಪರಂಪರೆಗಿಂತಲೂ ವಿಭಿನ್ನವಾಗಿದೆ. ಸೊ ಮೊದಲನೇದಾಗಿ ಯಾವುದೇ ಸಾಂಸ್ಕೃತಿಕ ಪರಂಪರೆ ಆಗಲಿ ಅದು ಪೂರ್ವಜ ಜನಗಳಿಂದ ಬಂದಿದ್ದು. ಭಾರತದ ಪರಂಪರೆ ಕೂಡ ನಮ್ಮ ಪೂರ್ವಜರಿಂದಲೇ ಬಂದಿರತಕ್ಕಂಥದ್ದು. ಇಟ್ ಈಸ್ ಇನ್ಹೆರಿಟೆಡ್, ಹಿಂದಿನ ತಲೆಮಾರುಗಳಿಂದ ಬಂದಿರತಕ್ಕಂಥದ್ದಾಗಿದೆ. ಸೊ ಇದಕ್ಕೆ ನಮ್ಮ ದಾಖಲೆಗಳ ಆಧಾರ ಸಹಿತವಾಗಿ ಸುಮಾರು 5,000 ವರ್ಷಗಳ ಇತಿಹಾಸವನ್ನು ಭಾರತ ಹೊಂದಿದೆ. ಅದು ಲಿಖಿತ ಆಧಾರಗಳ, ಅದಕ್ಕೂ ಹಿಂದಿನ ಸಾವಿರಾರು ವರ್ಷಗಳ ಪ್ರಾಗೈತಿಹಾಸಿಕ ಆಧಾರಗಳನ್ನು ಒಳಗೊಂಡಂಥ ಬರವಣಿಗೆ ಇಲ್ಲದ ಇತಿಹಾಸ ಪೂರ್ವ ಕಾಲವನ್ನು ಕೂಡ ನಾವು ಹೊಂದಿದ್ದೇವೆ. ಅದನ್ನು ನಾವು ಶಿಲಾಯುಗ ಅಂತೆಲ್ಲ ಕರಿತೇವೆ. ಈ ರೀತಿ ಸಾವಿರಾರು ವರ್ಷಗಳ ಒಂದು ಪೂರ್ವಜರು ನಮಗೆ ಬಿಟ್ಟು ಹೋಗಿರ್ತಕ್ಕಂಥ ಲಿಪಿ ಆಗ್ಬೋದು, ಭಾಷೆ ಆಗ್ಬೋದು, ಅವರು ಬಳಸ್ತಾ ಇದ್ದಂಥ ವಸ್ತ್ರಗಳು, ಬಟ್ಟೆ ಧರಿಸುವ ವಿಧಾನ, ಆಹಾರ ಪದ್ಧತಿಗಳು, ಹಬ್ಬ ಆಚರಣೆಗಳು, ರೂಢಿ ಸಂಪ್ರದಾಯಗಳು, ಇವೆಲ್ಲವೂ ಕೂಡ ನಮಗೆ ಹಿಂದಿನಿಂದ ಬಂದಿದೆ. ಸೊ ಅದರಲ್ಲಿ ಉತ್ತಮವಾಗಿರ್ತಕ್ಕಂಥದ್ದನ್ನು ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಹಾಗೆ ಇಟ್ ಈಸ್ ಅ ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಪ್ಲೇಸ್, ಏರಿಯಾ, ರೀಜನ್ ಆರ್ ಕಂಟ್ರಿ. ಯಾವುದೇ ಸಾಂಸ್ಕೃತಿಕ ಪರಂಪರೆ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಸ್ಥಳಕ್ಕೆ ಸಂಬಂಧಪಟ್ಟಿರುತ್ತೆ, ಅಥವಾ ಒಂದು ಪ್ರಾಂತ್ಯ, ಒಂದು ರಾಜ್ಯ, ಇನ್ನು ಕೆಲವು ಸಲ ಅದು ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಉದಾಹರಣೆಗೆ ಪಶ್ಚಿಮ ಘಟ್ಟಗಳು ಒಂದು ನಿರ್ದಿಷ್ಟ ಪ್ರದೇಶ, ಅದಕ್ಕೆ ಮಾತ್ರ ಅದು ಸೀಮಿತವಾಗಿದೆ. ಹಾಗೆ ಮೈಸೂರು ದಸರಾ ಆಚರಣೆ ಅದು ಮೈಸೂರಿಗೆ ಸೀಮಿತ ಸ್ಥಳ, ಅಲ್ಲಿನ ಪರಂಪರೆಗೆ ಸೀಮಿತ. ಹಾಗೆ ಸಂಸ್ಕೃತ ಭಾಷೆ ತಗೊಂಡಾಗ ಇಡೀ ಭಾರತದಲ್ಲೇ ಅದು ಆವರಿಸ್ಕೊಂಡಿದೆ, ಇಡೀ ಭಾರತಕ್ಕೆ ಸಂಬಂಧಪಟ್ಟಾಗ ಅದು ಬೆಳ್ಕೊಂಬಂದಿದೆ. ಕನ್ನಡ ಭಾಷೆ ಕರ್ನಾಟಕ ರಾಜ್ಯದ ಒಳಗೆ, ಕರ್ನಾಟಕದ ಒಳಗೆ ಒಂದು ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪರಂಪರೆ. ಹೀಗೆ ನಾವು ಪರಂಪರೆಯನ್ನು ನಿರ್ದಿಷ್ಟ ಸ್ಥಳದಲ್ಲೂ ಗುರುತಿಸ್ಬೋದು, ಒಂದು ಊರಿನಲ್ಲೂ ಗುರುತಿಸ್ಬೋದು. ಒಂದು ಸಣ್ಣ ಹಳ್ಳಿನಲ್ಲಿ ಇಡೀ ಪ್ರಪಂಚದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಆಚರಣೆ, ಹಬ್ಬ ಇರ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಜಾತ್ರೆ, ಒಂದು ಯಾವುದೋ ಒಂದು ಹಳ್ಳಿನಲ್ಲಿ ಆಗ್ತಕ್ಕಂಥ ಜಾತ್ರೆ ಇನ್ನೊಂದು ಹಳ್ಳಿಯ ಜಾತ್ರೆಗಿಂತ ವಿಭಿನ್ನವಾಗಿರುತ್ತೆ. ಅಲ್ಲಿನ ದೇವರ ಆರಾಧನೆ, ಜನಗಳು ಅಂದು ಮಾಡ್ತಕ್ಕಂಥ ವಿಭಿನ್ನ ಆಚರಣೆಗಳು, ವಿಧಿಗಳು, ಕಾರ್ಯಕ್ರಮಗಳು ವಿಭಿನ್ನವಾಗಿರುತ್ತೆ. ಸೊ ಹಾಗಾಗಿ ಪರಂಪರೆ ಅಂತಕ್ಕಂಥದ್ದು ಎಲ್ಲ ಪ್ರದೇಶದಲ್ಲೂ ಒಂದೇ ಥರ ಇರಬೇಕಂತಿಲ್ಲ, ಮತ್ತು ಪ್ರದೇಶದಿಂದ ಪ್ರದೇಶಕ್ಕೆ, ಊರಿನಿಂದ ಊರಿಗೆ, ಸ್ಥಳದಿಂದ ಸ್ಥಳಕ್ಕೆ, ದೇಶದಿಂದ ದೇಶಕ್ಕೆ ಬೇರೆ ಇರುತ್ತೆ. ಸೊ ಎಲ್ಲೋ ಅಮೇರಿಕಾದಲ್ಲಿ ಇರ್ತಕ್ಕಂಥ ಪರಂಪರೆಯೇ ಬೇರೆ, ಭಾರತದಲ್ಲಿರುವ ಪರಂಪರೆಯೇ ಬೇರೆ ಆಗಿರುತ್ತೆ. ಸೊ ಇದು ಮಾನವನಿಂದ, ಮೂರನೇ ಒಂದು ಪ್ರಮುಖ ಲಕ್ಷಣ ಅಂದರೆ ಮಾನವನಿಂದ ಮತ್ತು ನೈಸರ್ಗಿಕವಾಗಿ ಇತಿಹಾಸದ ಉದ್ದಕ್ಕೂ ರೂಪಿಸಲ್ಪಟ್ಟಿರುತ್ತದೆ. ಇಟ್ ಈಸ್ ಬೋತ್ ನ್ಯಾಚುರಲ್ ಅಂಡ್ ಹ್ಯೂಮನ್ ಮೇಡ್ ಕ್ರಿಯೇಟೆಡ್. ಇದು ಪರಿಸರದ ಮೂಲಕನೇ ಮನುಷ್ಯ ಜೀವನ ಮಾಡ್ಕೊಂಡು ಬಂದಿದ್ದಾನೆ. ಸೊ ನಾವು ಪ್ರಾಚೀನ ನಾಗರಿಕತೆಗಳ ಗಮನಿಸ್ಬೋದು, ಸಿಂಧು ನಾಗರಿಕತೆ ಆಗ್ಬೋದು, ಅಥವಾ ವೇದ ಕಾಲದ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಎಲ್ಲ ನದಿ ಬಯಲಿನಲ್ಲೇ
ಜನ್ಮವನ್ನು ತಾಳಿದ್ದು. ಅದಕ್ಕೂ ಹಿಂದೆ ಇದ್ದಂಥ ಶಿಲಾಯುಗದ ಜನರು ಕೂಡ ಬಹುತೇಕ ನದಿ ಬಯಲಿನಲ್ಲೇ ತಮ್ಮ ಜೀವನವನ್ನು ಕಟ್ಟಿಕೊಂಡ್ರು. ತುಂಗಭದ್ರಾ ನದಿ ಭಾಗದಲ್ಲಿ ಅನೇಕ ಶಿಲಾಯುಗದ ಸ್ಮಾರಕಗಳು ಅಥವಾ ಅವಶೇಷಗಳು ನಮಗೆ ಪತ್ತೆಯಾಗಿದೆ. ಕಾವೇರಿ ನದಿಯ ದಡದಲ್ಲಿ. ಅದರ ಪರಿಸರ ಮತ್ತು ಮಾನವನ ಒಂದು ಹೊಂದಾಣಿಕೆ, ಪರಿಸರ ನಂಬಿಕೊಂಡು ಮನುಷ್ಯ ಬೆಳ್ಕೊಂಬಂದಿದ್ದಾನೆ. ಹಾಗಾಗಿ ಎರಡರಿಂದಲೂ ಅವು ರೂಪಿತಗೊಂಡಿರುತ್ತೆ, ಒಂದಕ್ಕೊಂದು ಸಂಬಂಧ ಇರುತ್ತೆ. ಸೊ ತಾಜ್ ಮಹಲನ್ನು ಒಂದು ನದಿ ದಡದಲ್ಲೇ ಕಟ್ಟಲಾಗಿದೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಿಗೆ ಮತ್ತು ಆ ಕಟ್ಟಡಕ್ಕೆ ನೀರಿನ ಆಸರೆ ಬೇಕಾಗಿತ್ತು. ಹಾಗಾಗಿ ನದಿ ತೀರದಲ್ಲಿ ಅದನ್ನು ಕಟ್ಟಲಾಯಿತು. ಸೊ ಇದು ಮಾನವ ಮತ್ತು ನಿಸರ್ಗ ಎರಡು ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ. ಒಂದು ಪರಂಪರೆಯಲ್ಲಿ ಒಂದನ್ನೊಂದು ಬಿಟ್ಟು ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಬೆಂಗಳೂರಲ್ಲಿ ಆಗ್ತಕ್ಕಂಥ ಕಡಲೆಕಾಯಿ ಪರಿಸೆ, ಕಡಲೆಕಾಯಿ ಜಾತ್ರೆ ಒಂದು ಪರಂಪರೆಗೆ ಒಂದು ಉತ್ತಮ ಉದಾಹರಣೆ. ಲೋಕಲ್ ಪರಂಪರೆಗೆ ಬೆಂಗಳೂರಿನ ಬಸವನಗುಡಿಯಲ್ಲಿ ಆಗ್ತಕ್ಕಂಥ ಒಂದು ಕಡಲೆಕಾಯಿ ಪರಿಸೆ ಪ್ರತಿ ವರ್ಷ ಕಡೆ ಕಾರ್ತಿಕ ಸೋಮವಾರದಂದು ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತೆ. ಸೊ ಅದು ಇಲ್ಲಿ ಬೆಳೀತಕ್ಕಂಥ ಕಡಲೆಕಾಯಿ ಮತ್ತು ಅದನ್ನು ಮಾರಾಟ ಮಾಡ್ತಕ್ಕಂಥ ಒಂದು ವಿಶೇಷ ಗುಣವನ್ನು ಹೊಂದಿದೆ. ಪರಿಸರದಲ್ಲಿ ಸಿಗ್ತಕ್ಕಂಥ ಒಂದು ಬೆಳೆ. ಸೊ ಅದನ್ನು ದೇವರಿಗೆ ಇಟ್ಟು ದೇವರಿಗೆ ಆರಾಧನೆ ಮಾಡಿ ಮತ್ತು ಮಾರಿ ಜನ ಎಲ್ಲ ಸೇರಿ ಸಂತೋಷವನ್ನು ಸಡಗರವನ್ನು ಹೊಂದತಕ್ಕಂಥದ್ದು ಒಂದು ಸುಮಾರು ವರ್ಷಗಳಿಂದ, ಒಂದು 500 ವರ್ಷಗಳಿಂದ ಬೆಳ್ಕೊಂಬಂದಿದೆ. ಸೊ ಈ ರೀತಿ ಪರಿಸರ ಮತ್ತು ಮಾನವನ ಜೊತೆಗೆ ಈ ಪರಂಪರೆ ಬೆಳ್ಕೊಂಬಂದಿದೆ, ಒಂದಕ್ಕೊಂದು ಸಂಬಂಧ ಇದೆ ಅಂತ ನಾವು ನೋಡ್ಬೋದು. ಹಾಗೆ ಈ ಪರಂಪರೆ ಇರತಕ್ಕಂಥ ಸ್ಮಾರಕಗಳು ಮನುಷ್ಯನ ಸಂತೋಷ, ದುಃಖ, ಸ್ಥೈರ್ಯ, ತ್ಯಾಗ, ಬಲಿದಾನಗಳನ್ನು ನಮಗೆ ಕಥೆಯನ್ನಾಗಿ ಹೇಳ್ತವೆ. ದ ಮಾನ್ಯುಮೆಂಟ್ಸ್ ಹೆರಿಟೇಜಸ್ ಟೆಲ್ ದೇರ್ ಸ್ಟೋರೀಸ್ ಆಫ್ ಜಾಯ್, ಸಾರೋ, ಕರೇಜ್ ಆ್ಯಂಡ್ ಸ್ಯಾಕ್ರಿಫೈಸಸ್. ಸೊ ನಾವು ಆಗಲೇ ಹೇಳಿದಾಗೆ ಒಂದು ಜಲಿಯನ್ ವಾಲಾಬಾಗ್ ದುರಂತ ಆದಂಥ ಒಂದು ಸ್ಮಾರಕ ನಮಗೊಂದು ಸ್ಫೂರ್ತಿಯನ್ನು ಕೊಡುತ್ತೆ. ಮತ್ತು ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲೂ ಗಾಂಧೀಜಿ ಅಂತ ದೊಡ್ಡ ನೇತಾರರು ಕೂಡ ಅದರ ಬಲಿದಾನದಿಂದ ಸ್ಫೂರ್ತಿ ಪಡೆದು ಅವರ ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಅದರಿಂದ ಸ್ಫೂರ್ತಿಗೊಂಡಂಥ ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ತನ್ನ ಪ್ರಾಣ ತ್ಯಾಗ ಮಾಡಿ ಆದರೂ ತಾನು ಹೋರಾಟ ಮಾಡಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬರ್ತಾರೆ. ಸೊ ಅಂಥ ಒಂದು ಬಲಿದಾನದ ಒಂದು ಸ್ಥಳಗಳು, ಬಲಿದಾನದ ಸ್ಮಾರಕಗಳು ನಮಗೆ ಸ್ಫೂರ್ತಿಯನ್ನು ಕೊಡುತ್ತೆ, ದುಃಖವನ್ನು ಕೂಡ ಕೊಡುತ್ತೆ ಮತ್ತು ತ್ಯಾಗವನ್ನು, ನಮ್ಮ ಪೂರ್ವಜರ ತ್ಯಾಗ ಬಲಿದಾನಗಳನ್ನು ಹೇಳುತ್ತೆ. ಹಾಗೆ ಕೆಲವೊಂದು ಸ್ಥಳಗಳು ನಮಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಕೆಲವು ಕಟ್ಟಡಗಳನ್ನು ನೋಡಿದಾಗ ನಮಗೆ ಬಹಳ ಖುಷಿ ಅನಿಸುತ್ತೆ. ಬೇಲೂರು, ಹಳೇಬೀಡು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ದೇವಾಲಯಗಳನ್ನು ನೋಡಿದಾಗ ಮನುಷ್ಯನಿಗೆ ಖುಷಿ ಅನಿಸ್ಬೋದು. ಅಲ್ಲಿನ ಒಂದು ಕಲಾತ್ಮಕ ಕೃತಿಗಳನ್ನು, ಕಂಬಗಳನ್ನು, ವಿಗ್ರಹಗಳನ್ನು, ದೇವಾಲಯವನ್ನು ನೋಡಿ ಮನಸ್ಸಿಗೆ ಬಹಳ ಸಂತೋಷ ತರಬಹುದು. ಸೊ ಇದು ಸ್ಮಾರಕಗಳು ನಮಗೆ ಒಂದು ಆಶ್ಚರ್ಯವನ್ನು, ಕುತೂಹಲವನ್ನು, ಒಂದು ಸಂತೋಷದ ವಿಚಾರವನ್ನು ಕೊಡ್ತವೆ. ಇನ್ನೊಂದು ಕಡೆಗೆ ಅವು ದುಃಖವನ್ನು, ತ್ಯಾಗವನ್ನು ಕೂಡ ತಿಳಿಸ್ತವೆ. ಒಂದು ನಮ್ಮ ಪೂರ್ವಜರ ಇತಿಹಾಸವನ್ನು ಮತ್ತು ನಾವು ಇವತ್ತು ಹೇಗಿದ್ದೇವೆ, ನಮ್ಮ ನಾಡಿಗಾಗಿ, ನಮ್ಮ ಜನಕ್ಕಾಗಿ, ನಮ್ಮ ದೇಶಕ್ಕಾಗಿ ನಾವು ತ್ಯಾಗ ಬಲಿದಾನ ಮಾಡೋಕ್ಕೆ ಸಿದ್ಧವಿದ್ದೇವಾ, ಮುಂದಿನ ದಿನಗಳಲ್ಲಿ ನಾವು ಹೇಗಿರಬೇಕು, ಸೊ ಇದೆಲ್ಲವನ್ನು ಗಮನಿಸ್ತಕ್ಕಂಥ ಒಂದು ವಿಚಾರವಾಗಿ ನಾವು ಪರಂಪರೆಯನ್ನು ನೋಡ್ಬೋದು. ಹಾಗೆ ಮತ್ತೊಂದು ಲಕ್ಷಣ ಅಂದರೆ ಕುಶಲಕರ್ಮಿಗಳ ಕೌಶಲ್ಯವನ್ನು ಇವು ನಿರೂಪಿಸ್ತವೆ. ಮಾನ್ಯುಮೆಂಟ್ಸ್ ನೆರೇಟ್ಸ್ ದ ಇಮ್ಮೆನ್ಸ್ ಸ್ಕಿಲ್ ಆಫ್ ದ ಕ್ರಾಫ್ಟ್ಸ್ಮೆನ್ಸ್ ವಿಚ್ ಹ್ಯಾವ್ ಬೀನ್ ಫ್ಯಾಸಿನೇಟಿಂಗ್ ದ ವರ್ಲ್ಡ್ ಫಾರ್ ಮೆನಿ ಸೆಂಚುರೀಸ್. ಬಹುತೇಕ ನಮ್ಮ ಸ್ಮಾರಕಗಳಲ್ಲಿ ನಾವು ಗಮನಿಸ್ಬೋದು, ಅತ್ಯಂತ ಕುಶಲ ಕಲೆ ಕಂಡು ಬರುತ್ತೆ. ತಾಜ್ ಮಹಲ್ ಕೆತ್ತನೆ ಮಾಡಿರ್ತಕ್ಕಂಥ ಕುಶಲಕರ್ಮಿಗಳ ಒಂದು ವೈಜ್ಞಾನಿಕ ಮನೋಭಾವ, ಕಲಾಗುಣ, ಅವರ ಬುದ್ಧಿವಂತಿಕೆ
ಅದರಲ್ಲಿ ಪ್ರದರ್ಶನ ಆಗುತ್ತೆ. ಬೇಲೂರು ಹಳೇಬೀಡಲ್ಲಿರ್ತಕ್ಕಂಥ ಸೂಕ್ಷ್ಮ ಕಂಬಗಳ ಮೇಲಿನ ಕೆತ್ತನೆಗಳು, ಶಿಲಾಬಾಲಿಕೆಯರ ಕೆತ್ತನೆಗಳು ಅಂತ ಒಂದು ಕೌಶಲ್ಯವನ್ನು ನಿರೂಪಿಸುತ್ತೆ. ಹಂಪಿಯಲ್ಲಿರ್ತಕ್ಕಂಥ ತುಂಬ ಗಟ್ಟಿ ಗ್ರಾನೈಟ್ ಕಲ್ಲಿನಲ್ಲಿ ನಿರ್ಮಾಣ ಆಗಿರತಕ್ಕಂಥ ಕಲ್ಲಿನ ರಥ ಆಗ್ಬೋದು, ಉಗ್ರ ನರಸಿಂಹ ವಿಗ್ರಹ ಮತ್ತು ಸಪ್ತಸ್ವರಗಳನ್ನು ಹೊಮ್ಮಿಸ್ತಕ್ಕಂಥ ವಿಜಯ ವಿಠಲ ದೇಗುಲ ಹೊಂದಿರತಕ್ಕಂಥ ಕಂಬಗಳು ಕುಶಲಕರ್ಮಿಗಳ ಒಂದು ಜ್ಞಾನವನ್ನು ನಮಗೆ ಅದರ ಒಂದು ಇಂಪಾರ್ಟೆನ್ಸನ್ನು ತಿಳಿಸ್ಕೊಡುತ್ತೆ. ಒಂದು ಕಲ್ಲಿನಲ್ಲೂ ಕೂಡ ಕಲ್ಲನ್ನು ಗುರುತಿಸಿ ಅದರಲ್ಲಿ ಲೋಹದ ಗುಣಗಳಿದ್ದಾವೆ, ಅದು ಶಬ್ದವನ್ನು ಮಾಡುತ್ತೆ. ಅದನ್ನು ನಾನು ಒಂದು ದೇವಾಲಯದ ಕಂಬಕ್ಕೆ ಅಳವಡಿಸಿದಾಗ ಅಲ್ಲಿ ಪವಿತ್ರವಾದಂಥ ಜಾಗದಲ್ಲಿ ಕಲ್ಲಿರಬೇಕು, ಅದನ್ನು ಬಹಳಷ್ಟು ಜನ ಗುರುತಿಸಬೇಕು. ಇಂಥ ಒಂದು ವೈಜ್ಞಾನಿಕ ಕಲ್ಲಲ್ಲಿರ್ತಕ್ಕಂಥ ವಿಚಾರಗಳನ್ನು ಜನ ನೋಡಬೇಕು ಅಂತಕ್ಕಂಥ ಒಂದು ಕುತೂಹಲವನ್ನು, ಒಂದು ವೈಜ್ಞಾನಿಕ ಸತ್ಯವನ್ನು ಸಾರ್ತಕ್ಕಂಥ ಒಂದು ಕಂಬಗಳನ್ನು ವಿಜಯ ವಿಠಲ ದೇವಾಲಯದಲ್ಲಿ ಹಂಪಿನಲ್ಲಿ ವಿಜಯನಗರ ಕಾಲದಲ್ಲಿ ಅಳವಡಿಸಲಾಗಿದೆ. ಸೊ ಇದು ಕುಶಲಕರ್ಮಿಗಳ ಒಂದು ಸ್ಕಿಲ್ ಏನಿದೆ ಅದನ್ನು ನಮಗೆ ತೋರಿಸ್ತಕ್ಕಂಥ ಒಂದು ವಿಭಿನ್ನವಾದಂಥ ಪರಂಪರೆ. ಹಾಗೆ ಬೆಟ್ಟದಲ್ಲಿ ಕೊರೆದಿರ್ತಕ್ಕಂಥ ದೇಗುಲಗಳು, ಎಲ್ಲೋರ, ಅಜಂತ, ಕರ್ನಾಟಕದ ಬಾದಾಮಿಯಲ್ಲಿ ಬೆಟ್ಟದಲ್ಲೇ ಕೊರೆದು ಸಭಾಂಗಣಗಳು, ಗರ್ಭಗೃಹಗಳನ್ನು ಮಾಡಿ ಅಲ್ಲಿ ಅನೇಕ ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ. ಸೊ ಅವಕ್ಕೆ ತುಂಬ ಶ್ರಮ, ತುಂಬ ಒಂದು ನೈಪುಣ್ಯತೆ ಬೇಕಾಗುತ್ತೆ. ಸೊ ಅಂಥ ನೈಪುಣ್ಯ ಮನುಷ್ಯನಿಗೆ ಸಾವಿರಾರು ವರ್ಷಗಳಿಂದ, ತಲೆಮಾರುಗಳಿಂದ ಬಂದಿದೆ. ಸೊ ಈಗಲೂ ಕೂಡ ಅದು ಮುಂದುವರ್ಕೊಂಡು ಹೋಗ್ತಾ ಇದೆ. ಸೊ ಇದನ್ನು ಸಾಂಸ್ಕೃತಿಕ ಪರಂಪರೆಯಲ್ಲಿ ನಾವು ಗುರುತಿಸ್ಬೋದು. ಹಾಗೆ ಮುಖ್ಯವಾಗಿ ಭಾರತದ ಸಾಂಸ್ಕೃತಿಕ ಪರಂಪರೆಯಲ್ಲಿ ನೋಡಿದಾಗ ಭಾರತ ಅತ್ಯಂತ ದೊಡ್ಡ ಜಾತ್ಯತೀತ ಪರಂಪರೆಯನ್ನು ಹೊಂದಿದೆ. ಭಾರತ ಯಾವುದೇ ಒಂದು ಧರ್ಮ, ಒಂದು ಜಾತಿ, ಒಂದು ವರ್ಗಕ್ಕೆ ಸೀಮಿತವಾದಂಥ ಪರಂಪರೆಯನ್ನು ಹೊಂದಿಲ್ಲ. ಇಲ್ಲಿ ವೈದಿಕ ಪರಂಪರೆ ಇದೆ, ಜೈನ ಪರಂಪರೆ ಇದೆ, ಬೌದ್ಧ ಪರಂಪರೆ, ಸಿಖ್ ಮತ, ಬೇರೆ ದೇಶಗಳಿಂದ ಬಂದಂಥ ಇಸ್ಲಾಂ, ಕ್ರಿಶ್ಚಿಯನ್, ಪಾರ್ಸಿ, ಹೀಗೆ ಹಲವಾರು ಧರ್ಮಗಳ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರದೇ ಆದ ರೀತಿಯ ಸಂಪ್ರದಾಯಗಳು, ಹಬ್ಬಗಳು, ಉಡುಗೆ ತೊಡುಗಳು, ಆಹಾರ ಪದ್ಧತಿಗಳು ಇಲ್ಲಿದ್ದಾವೆ. ಅವೆಲ್ಲವನ್ನ ಒಳಗೊಂಡು ಒಂದು ರೀತಿ ಪುಟ್ಟ ಪ್ರಪಂಚದ ರೀತಿಯಲ್ಲಿ ಭಾರತ ಇದೆ. ಹಾಗಾಗಿ ಎಲ್ಲವನ್ನ ಸಮ್ಮಿಶ್ರಣಗೊಳಿಸ್ಕೊಂಡು ಭಾರತ ಒಂದು ರೀತಿಯಲ್ಲಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಜಾತ್ಯತೀತ ಪರಂಪರೆಯನ್ನು ಒಳಗೊಂಡಿದೆ. ಸೊ ಎಲ್ಲ ಜಾತಿ ಧರ್ಮಗಳ ಒಂದು ಸುಗಮವಾದಂಥ, ಅತ್ಯುನ್ನತವಾದಂಥ, ಉತ್ತಮ ಗುಣವನ್ನು ಹೊಂದಿರತಕ್ಕಂಥ ಪರಂಪರೆಯನ್ನು ನಮ್ಮ ದೇಶ ಒಳಗೊಂಡಿದೆ. ಬೇರೆ ಯಾವುದೇ ಸಂಸ್ಕೃತಿಯ ಆಚಾರ ವಿಚಾರಗಳನ್ನು ಕೂಡ ತನ್ನದಲ್ಲ ಅಂತ ದೂರ ಹಿಡಿದಾಗ ಅದನ್ನು ಕರಗತ ಮಾಡಿಕೊಂಡು, ರೂಢಿ ಮಾಡಿಕೊಂಡು, ತನ್ನದೇ ರೀತಿಯಲ್ಲಿ ಅಳವಡಿಸಿಕೊಂಡು ಭಾರತ ಪರಂಪರೆ ಆಚರಣೆಯನ್ನು ಮಾಡ್ತಾ ಇದೆ. ಹಾಗೆ ನಮ್ಮ ಪರಂಪರೆ ನಮಗೆ ವಿಭಿನ್ನವಾಗಿರ್ತಕ್ಕಂಥ ಪ್ರವಾಸಿ ಆಕರ್ಷಣೀಯ ತಾಣಗಳನ್ನು ನೀಡಿದೆ. ಸೊ ಕೇವಲ ಸ್ಮಾರಕಗಳಿರ್ತಕ್ಕಂಥ ತಾಣಗಳಷ್ಟೇ ಅಲ್ಲ, ನದಿ ಬಯಲಿನ ಪ್ರದೇಶಗಳು, ನದಿಯ ಸಂಗಮದ ಪ್ರದೇಶಗಳು, ಕೂಡಲ ಸಂಗಮ, ಕೃಷ್ಣಾ ನದಿ, ಮಲಪ್ರಭಾ ನದಿ ಸಂಗಮದ ಸ್ಥಳ, ತಲಕಾಡು, ಕಾವೇರಿ ನದಿ ಮರಳಿನ ರೀತಿಯಲ್ಲಿ ಮರುಭೂಮಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ವಿಶೇಷವನ್ನು ನಾವು ಗಮನಿಸಬಹುದು. ಪಶ್ಚಿಮ ಘಟ್ಟಗಳಲ್ಲಿರ್ತಕ್ಕಂಥ ಅನೇಕ ಜಲಪಾತಗಳು, ಪರಿಸರದ ವಿಹಂಗಮ ನೋಟಗಳು, ಎತ್ತರದ ಬೆಟ್ಟಗಳು, ಮುಳ್ಳಯ್ಯನಗಿರಿಯಂತಹ ಕರ್ನಾಟಕದ ಅತ್ಯಂತ ಎತ್ತರದ ಬೆಟ್ಟ, ಇವೆಲ್ಲವೂ ನಮಗೆ ಪ್ರವಾಸಿ ತಾಣಗಳನ್ನು ನಿರ್ಮಾಣ ಮಾಡಿ, ಪರಿಸರ ನಿರ್ಮಾಣ ಮಾಡಿ, ಮನುಷ್ಯ ಅದರ ಜೊತೆಗೆ ಸ್ಮಾರಕಗಳನ್ನು ಕಟ್ಟಿ ಅಲ್ಲಿ ವಿವಿಧ ಉತ್ಸವ ಆಚರಣೆಗಳನ್ನು ಮಾಡಿ ಅವು ನಮಗೆ ಒಂದು ಅಲ್ಲಿ ಏನೋ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ಹಿನ್ನೆಲೆ ಇದೆ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಸಂದೇಶವನ್ನು
ಕೊಡುತ್ತೆ. ಹಾಗೆ ನಾವೀಗಾಗಲೇ ತಿಳ್ಕೊಂಡಾಗೆ ನಮ್ಮ ಸಾಂಸ್ಕೃತಿಕ ಪರಂಪರೆ ಮೂರ್ತ ಅಮೂರ್ತ ಎರಡನ್ನ ಒಳಗೊಂಡಿದೆ. ಕಣ್ಣಿಗೆ ಕಾಣುವ ಒಂದಷ್ಟು ವಿಚಾರಗಳಿದೆ, ಕಣ್ಣಿಗೆ ಕಾಣದ ವಿಚಾರಗಳು ಎಲ್ಲವನ್ನು ಕೂಡ ನಾವು ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ನಾವು ಕಾಣಬಹುದು ಮತ್ತು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಪರಂಪರೆಯಲ್ಲಿ ನಾವು ನೈಸರ್ಗಿಕ ಪರಂಪರೆ ಏನಿದೆ ಅದು ಸಾಂಸ್ಕೃತಿಕವಾಗಿ ಮಹತ್ವ ಪಡೆದಂಥ ಭೂದೃಶ್ಯಗಳನ್ನು, ಜೀವ ವೈವಿಧ್ಯತೆ ತಾಣಗಳನ್ನು ಅದು ಒಳಗೊಂಡಿದೆ. ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ಜೀವ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ, ಮನುಷ್ಯನಿಗೆ ಉಪಯೋಗಕ್ಕೆ ಬರ್ತಕ್ಕಂಥ, ಪರಿಸರ ಸಮತೋಲನ ಕಾಪಾಡ್ತಕ್ಕಂಥ ಗಿಡಗಳು, ಮರಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ಸೊ ಅವೆಲ್ಲವೂ ಒಂದಕ್ಕೊಂದು ಸರಪಳಿಯ ಮೂಲಕ ಜೀವನವನ್ನು ಮಾಡ್ತವೆ. ಸೊ ಮನುಷ್ಯನ ಒಂದು ಪ್ರವೇಶದಿಂದ ಮನುಷ್ಯನ ನಗರೀಕರಣ, ಆಧುನೀಕರಣ, ಜಾಗತೀಕರಣ, ಕೈಗಾರಿಕೀಕರಣ, ರಸ್ತೆ, ವಿದ್ಯುತ್ ಶಕ್ತಿಯ ಜಾಲಗಳು, ರೈಲ್ವೆ ನಿರ್ಮಾಣ, ಅಣೆಕಟ್ಟುಗಳ ನಿರ್ಮಾಣ, ಇವೆಲ್ಲದರಿಂದ ಅಂಥ ಒಂದು ಜೀವ ವೈವಿಧ್ಯತೆ ಇವತ್ತು ನಾಶ ಆಗ್ತಾ ಇದೆ. ಆ ಜೀವ ವೈವಿಧ್ಯತೆ ನಾಶ ಆದರೆ ಅಲ್ಲಿನ ಸಮತೋಲನ ತಪ್ಪಿ ಹೋಗುತ್ತೆ. ಆ ಸಮತೋಲನ ತಪ್ಪಿ ಹೋದಾಗ ಅದು ನಮ್ಮ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತೆ. ಅದರಿಂದ ಮಳೆಯಲ್ಲಿ ಏರುಪೇರು, ಪ್ರವಾಹಗಳು ಉಂಟಾಗ್ಬೋದು, ಭೂಮಿಯ ಉಷ್ಣಾಂಶದಲ್ಲಿ ಏರುಪೇರಾಗುತ್ತೆ, ಮಳೆ ಬೀಳ್ತಕ್ಕಂಥದ್ದು ಏರುಪೇರಾಗುತ್ತೆ, ಬರಗಾಲಗಳು ಸೃಷ್ಟಿಯಾಗಬಹುದು, ಅನೇಕ ಕಾಯಿಲೆಗಳು ಸೃಷ್ಟಿಯಾಗ್ಬೋದು. ಕೋವಿಡ್-19 ಹೊಸ ಮಾರಕ ಸಾಂಕ್ರಾಮಿಕ ಕಾಯಿಲೆಗಳು ನಮ್ಮನ್ನು ಇವತ್ತು ಪೀಡಿಸ್ತಾ ಇದೆ. ಯಾಕಂದರೆ ನಾವು ಎಲ್ಲೋ ಒಂದು ಕಡೆ ಜೀವ ವೈವಿಧ್ಯತೆಯನ್ನು ನಾಶ ಮಾಡ್ತಾ ಇದ್ದೇವೆ. ಮನುಷ್ಯನ ಸ್ವಾರ್ಥ, ಎಲ್ಲವನ್ನು ತಾನೇ ಅನುಭವಿಸ್ಬೇಕು ಅಂತಕ್ಕಂಥ ಒಂದು ಆಧುನೀಕರಣದ ಭರಾಟೆ, ನಗರೀಕರಣವನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ನಮ್ಮ ಕಲ್ಚರ್, ನಮ್ಮ ಪರಂಪರೆಯನ್ನು ನಾಶ ಮಾಡ್ತಾ ಇದೆ. ನಮ್ಮ ಹಳ್ಳಿ ಪರಂಪರೆಯನ್ನು, ನಮ್ಮ ಹಿಂದಿನ ಕಾಲದ ಮೌಲ್ಯಯುತವಾಗಿರ್ತಕ್ಕಂಥ ಹಳೆಯ ಜೀವನ ವಿಧಾನಗಳನ್ನು ಮತ್ತು ನಿಸರ್ಗದಲ್ಲಿ ನಮಗೆ ಅದಷ್ಟಕ್ಕದೇ ಬಂದಂಥ ಇಂಥ ಬೆಲೆ ಬಾಳ್ತಕ್ಕಂಥ ನೀರು, ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳು, ಇಂಥದ್ದನ್ನೆಲ್ಲ ನಾವು ನಾಶ ಮಾಡಿ ನಾವು ಪರಂಪರೆಯನ್ನು ಕೊಲ್ತಾ ಇದ್ದೇವೆ. ಅದರ ಪರಂಪರೆಯಲ್ಲಿ ಇವೆಲ್ಲವೂ ಕೂಡ ನಮಗೆ ಗಿಫ್ಟ್ ಆಗಿ ಬಂದಿತ್ತು. ಹಾಗಾಗಿನೇ ನಾವು ಪರಂಪರೆಯನ್ನು ಅರ್ಥ ಮಾಡ್ಕೊಳ್ಬೇಕು, ನೈಸರ್ಗಿಕ ಪರಂಪರೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ನದಿಯನ್ನು ನಾವು ಪೂಜೆ ಮಾಡ್ತೀವಿ, ಗಂಗಾ ನದಿ ಅಂತ. ಕಾವೇರಿ ನದಿಯನ್ನು ದಕ್ಷಿಣ ಗಂಗೆ ಅಂತ ಪೂಜೆ ಮಾಡ್ತೀವಿ. ಆ ಪೂಜೆ ಮಾಡೋದ್ರ ಮೂಲಕ ಅವುಗಳನ್ನು ನಾವು ಪವಿತ್ರವಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಮರಿತೇವೆ. ಅದೇ ನದಿಯಲ್ಲಿ ನಾವು ಸ್ನಾನ ಮಾಡಿದಂಥ ಬಟ್ಟೆಗಳನ್ನು ಬಿಸಾಕ್ತೇವೆ. ಅದೇ ನೀರಲ್ಲಿ ಶವಗಳನ್ನು ಸುಡ್ತಾರೆ. ಅದೇ ನೀರಿಗೆ ನಮ್ಮ ಸ್ವಾರ್ಥಕ್ಕೆ, ನಮ್ಮ ಅಭಿವೃದ್ಧಿಗೆ ಬೇಕಾದಂಥ ಕೈಗಾರಿಕೆಗಳ ಮಲಿನ ನೀರನ್ನು ಬಿಡ್ತೇವೆ. ಈ ರೀತಿ ಮಾಡಿ ನಮ್ಮ ಎಲ್ಲ ಪರಿಸರದ ಒಂದು ಸಂರಕ್ಷಣೆಯನ್ನು ನಾವು ಮರ್ತಿದ್ದೇವೆ. ಸೊ ಅಣೆಕಟ್ಟುಗಳ ನಿರ್ಮಾಣದಿಂದಲೂ ಕೂಡ ಅನೇಕ ಸಲ ನದಿಯ ಹಿನ್ನೀರು, ನದಿ ಭಾಗದ ನೀರು ನಿಂತು ಅನೇಕ ಬೆಲೆ ಬಾಳ್ತಕ್ಕಂಥ ಮೌಲ್ಯಯುತವಾಗಿರ್ತಕ್ಕಂಥ ಗಿಡ ಮರಗಳು ನಾಶ ಆಗ್ತವೆ. ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಗುಣ ಹೊಂದಿರತಕ್ಕಂಥ, ಬೇರುಗಳನ್ನು ಹೊಂದಿರತಕ್ಕಂಥ ಸಾವಿರಾರು ಮರಗಳು ಕಾಡಿನಲ್ಲಿರ್ತವೆ, ನದಿ ಪಕ್ಕದಲ್ಲಿ ಕಣಿವೆಯಲ್ಲಿರ್ತವೆ. ಅವೆಲ್ಲವೂ ಕೂಡ ಇಂಥ ಒಂದು ಹೊಸ ಅಣೆಕಟ್ಟುಗಳು, ಡ್ಯಾಮ್ಗಳ ನಿರ್ಮಾಣದಿಂದ ನಾಶ ಆಗ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಸೊ ಅಂಥ ಪರಂಪರೆಯನ್ನು ಈ ಜೀವ ವೈವಿಧ್ಯತೆಯ ತಾಣಗಳು, ಪಶ್ಚಿಮ ಘಟ್ಟಗಳು, ಕಾಡಿನ ಪ್ರದೇಶಗಳು ಒಳಗೊಂಡಿರುತ್ತೆ. ಸೊ ಅವನ್ನ ನಾವು ನಾಶ ಮಾಡೋದು ಹೊರತುಪಡಿಸಿ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಹಾಗೆ ಭಾರತ ಶ್ರೀಮಂತ ಪರಂಪರೆನ ಒಳಗೊಂಡಿದೆ, ನೈಸರ್ಗಿಕವಾಗಿ ಮತ್ತು ಮಾನವೀಯವಾಗಿ, ಸಾಮಾಜಿಕವಾಗಿ. ಇದು ಶ್ರೀಮಂತ ರಿಚ್ ಆಗಿರ್ತಕ್ಕಂಥ ಹೆರಿಟೇಜನ್ನು ಭಾರತ ಒಳಗೊಂಡಿದೆ. ಸೊ ಅದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಸಾವಿರಾರು ವರ್ಷಗಳಿಂದ ಇಲ್ಲಿ ಜನ ತುಂಬ ಸುಖವಾಗಿ, ನೆಮ್ಮದಿಯಾಗಿ ಜೀವನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಹಳ ಹಳೆಯ ಒಂದು ಪ್ರಾಚೀನವಾಗಿರ್ತಕ್ಕಂಥ ಜೀವನ ವಿಧಾನಗಳು ಇಲ್ಲಿ ಅಳವಡಿಸ್ಕೊಂಡಿದ್ದೇವೆ ನಾವು. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ
ಎಲ್ಲ ರೀತಿಯಲ್ಲೂ ನಾವು ಪ್ರಗತಿಯನ್ನು ಕಾಣೋದಕ್ಕೆ ಇಲ್ಲಿ ಸಾಧ್ಯ ಆಗಿದೆ ನಮ್ಮ ಪರಂಪರೆಯಲ್ಲಿ. ಸೊ ಅಂಥ ಪರಂಪರೆಯನ್ನು ಉಳಿಸ್ಕೊಂಡು ಶ್ರೀಮಂತಿಕೆಯಿಂದ ನಾವು ಜೀವನವನ್ನು ಮಾಡಬೇಕಾಗಿದೆ. ಮನುಷ್ಯನ ಆರೋಗ್ಯಕ್ಕೆ ಧಕ್ಕೆ ಬರದೋ ರೀತಿಯಲ್ಲಿ ಸಾಮಾಜಿಕವಾಗಿ ಶಾಂತಿಯುತವಾಗಿ ಜೀವನ ಮಾಡ್ತಕ್ಕಂಥ, ರಾಜಕೀಯ ಪ್ರಜಾಪ್ರಭುತ್ವದ ಗುಣಗಳನ್ನು ಹೊಂದಿರತಕ್ಕಂಥ, ಆರ್ಥಿಕವಾಗಿ ಕೃಷಿ ಕೈಗಾರಿಕೆಯಲ್ಲಿ ಸಮೃದ್ಧವಾಗಿರ್ತಕ್ಕಂಥ ಒಂದು ಪರಂಪರೆಯನ್ನು ನಾವು ಹಿಂದೆ ಕಂಡಿದ್ವಿ. ಸೊ ಈಗಲೂ ಕೂಡ ಅಂಥ ಒಂದು ಪರಂಪರೆಯನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ. ಸೊ ಹಾಗೆ ನಮ್ಮ ಪರಂಪರೆ ಭೌಗೋಳಿಕವಾಗಿ ಪ್ರಭಾವಿತವಾಗಿದೆ. ಯಾವುದೇ ಪರಂಪರೆ ಆಗ್ಬೋದು ಭೌಗೋಳಿಕವಾಗಿ ಪ್ರಭಾವಿತವಾಗಿರುತ್ತೆ. ಸೊ ಭೂಮಿ, ನೀರು, ಮಣ್ಣು, ಗಿಡ ಮರಗಳ ಜೊತೆ ಅನ್ಯೋನ್ಯವಾದಂಥ ಸಂಬಂಧ ಮನುಷ್ಯನಿಗಿರುತ್ತೆ. ಅದರ ಮೂಲಕವೇ ತನ್ನ ಪರಂಪರೆಯನ್ನು ಮನುಷ್ಯ ಕಟ್ಟಿಕೊಳ್ತಾ ಹೋಗ್ತಾನೆ. ಹಾಗೆ ನಮ್ಮ ಪರಂಪರೆಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಇದೆ. ಯುನಿಟಿ ಇನ್ ಡೈವರ್ಸಿಟಿ. ಇಲ್ಲಿ ಒಂದೇ ಥರದ ಭಾಷೆ ಇಲ್ಲ. ಭಾರತದಲ್ಲಿ ಸಾವಿರಾರು ಭಾಷೆಗಳನ್ನು ಆಡ್ತಕ್ಕಂಥ ಜನ ಇದ್ದೇವೆ. ಹಲವಾರು ಧರ್ಮದ ಜನ ಇದ್ದೇವೆ. ವಿವಿಧ ಬಗೆಯ ಉಡುಪನ್ನು ಧರಿಸ್ತೇವೆ. ವಿವಿಧ ಬಗೆಯ ಆಹಾರ ಪದ್ಧತಿಗಳಿದೆ. ವಿವಿಧ ಬಗೆಯ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ಆ ಎಲ್ಲವೂ ಇದ್ದರೂ ನಾವೆಲ್ಲ ಒಂದೇ ಎಂಬ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಬಹಳ ಹಿಂದೆನೇ ಮೂಡಿದೆ. ಭಾರತ ವರ್ಷ, ಭರತ ಖಂಡ, ಇಡೀ ಭಾರತವನ್ನು ಒಂದೇ ಆಡಳಿತದಲ್ಲಿ ಆಳ್ತಕ್ಕಂಥ, ಒಂದೇ ಸರ್ಕಾರವನ್ನು ತರತಕ್ಕಂಥ ಆಲೋಚನೆಯನ್ನು ಮೌರ್ಯರ ಕಾಲದಿಂದಲೂ ಮಾಡಲಾಗಿದೆ. ಅಶೋಕ ಬಹುಶಃ ಇಡೀ ಒಂದು ಭಾರತವನ್ನು, ಕರ್ನಾಟಕದವರೆಗಿನ ಭಾರತವನ್ನು ಆಳಿ ಒಂದು ಏಕತೆಯನ್ನು ಸಾಧಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದ. ಗುಪ್ತರು, ದೆಹಲಿ ಸುಲ್ತಾನರು, ಮೊಘಲರು, ಆನಂತರ ಬಂದಂಥ ಬ್ರಿಟಿಷರು ಇಡೀ ಭಾರತವನ್ನು ಒಂದುಗೂಡಿಸಿ ಆಳಿದ್ರು. ಆ ಎಲ್ಲ ಸಮಯದಲ್ಲೂ ಭಾರತ ರಾಜಕೀಯವಾಗಿ ಒಂದುಗೂಡತಕ್ಕಂಥ ಲಕ್ಷಣವನ್ನು ಹೊಂದಿದ್ದು. ಸ್ವತಂತ್ರ ನಂತರ ಕೂಡ ಭಾರತ ವಿಶಾಲವಾಗಿರ್ತಕ್ಕಂಥ ದೇಶವಾಗಿದ್ದರು. ಅದು ಭಾಷೆ, ಧರ್ಮ, ಜಾತಿ, ಸಂಪ್ರದಾಯಗಳ ವಿಭಿನ್ನತೆಯನ್ನು ಒಳಗೊಂಡಿದೆ. ಆದರೂ ನಾವೆಲ್ಲ ಒಂದೇ. ದೇಶಕ್ಕಾಗಿ ತ್ಯಾಗ, ಬಲಿದಾನ ಮಾಡ್ತಕ್ಕಂಥ, ನಮಗೆಲ್ಲ ಒಂದೇ ಸರ್ಕಾರ, ಒಂದೇ ರೀತಿಯ ಆಡಳಿತ, ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಸಮನ್ವಯತೆ, ಎಲ್ಲರೂ ಒಂದೇ ಅಂತಕ್ಕಂಥ ಒಂದು ಭಾವನೆ ಅನೇಕ ವಿಚಾರಗಳಲ್ಲಿ ಮೂಡಿದೆ. ಸೊ ಹೀಗೆ ನಮ್ಮ ಭಾರತ ದೇಶ ಅನೇಕ ಸುದೀರ್ಘವಾಗಿರ್ತಕ್ಕಂಥ ಮೌಖಿಕ ಪರಂಪರೆಯನ್ನು ಕೂಡ ಒಳಗೊಂಡಿದೆ. ಬಾಯಿಂದ ಬಾಯಿಗೆ ಹರಡ್ಕೊಂಡ್ಬಂದಂಥ ಕಥೆಗಳು ನಮ್ಮ ಜೀವನ ವಿಧಾನವನ್ನು ರೂಪಿಸಿದ್ವು. ಸೊ ಭಾರತೀಯ ಇತಿಹಾಸದಲ್ಲಿ ಮೌಖಿಕ ಪರಂಪರೆಗೆ ತನ್ನದೇ ಆದಂಥ ಸ್ಥಾನ ಇದೆ. ಭಾರತೀಯರು ಬರವಣಿಗೆಗೆ ಮಹತ್ವ ಕೊಟ್ಟಿದ್ದಿಲ್ಲ. ಅವರೆಲ್ಲ ಕಥೆಯ ರೂಪದಲ್ಲಿ ಇತಿಹಾಸವನ್ನು ಹೇಳ್ತಾ ಇದ್ರು. ಹಿಂದಿನ ಘಟನೆಗಳನ್ನು ಕಥೆಯ ರೂಪದಲ್ಲಿ, ಜನಪದ ಹಾಡುಗಳ ರೂಪದಲ್ಲಿ, ಇಲ್ಲ ಲಾವಣಿಯ ರೂಪದಲ್ಲಿ ಹೇಳ್ತಾ ಇದ್ರು. ಸೊ ಅಂಥ ಮೌಖಿಕ ಪರಂಪರೆ ಇವತ್ತು ಉಳ್ಕೊಂಡಿದೆ. ಸೊ ಪ್ರಾರಂಭದಲ್ಲಿ ರಾಮಾಯಣ, ಮಹಾಭಾರತ ಇಂಥ ಘಟನೆಗಳು ಮತ್ತು ಕಥೆಗಳು ಕೇವಲ ಬಾಯಿಂದ ಬಾಯಿಗೆ ಸ್ಪ್ರೆಡ್ ಆಗಿದ್ದು. ಈವನ್ ಭಾಷೆಗಳು ಕೂಡ ಅಷ್ಟೇ. ಭಾಷೆಯು ಕೇವಲ ಮೊದಲು ಅದು ಮೌಖಿಕವಾಗಿತ್ತು. ಆಮೇಲೆ ಅನೇಕ ವರ್ಷಗಳಿಗೆ ಅದನ್ನು ಲಿಪಿ ಕಂಡುಹಿಡ್ತಿದ್ದು. ಸೊ ಕನ್ನಡ ಭಾಷೆ ಮೊದಲು ಮೌಖಿಕವಾಗಿ ಜನ ಮಾತಾಡ್ತಾ ಇದ್ರು. ಆನಂತರ ಅದಕ್ಕೆ ಒಂದು ಬ್ರಾಹ್ಮಿ ಲಿಪಿಯನ್ನು ಕಂಡುಹಿಡಿದು ಅದಕ್ಕೊಂದು ಸ್ವರೂಪ ಕೊಟ್ಟರು, ಬರವಣಿಗೆ ಸ್ವರೂಪವನ್ನು. ಆನಂತರ ಬದಲಾಗಿ ಅದು ಹಳಗನ್ನಡ, ನಡು ಕನ್ನಡ, ಹೊಸ ಕನ್ನಡ ಲಿಪಿಯಾಗಿ ಬದಲಾವಣೆಗಳನ್ನು ಕಂಡಿದ್ದನ್ನು ನಾವು ಗಮನಿಸ್ಬೋದು. 500 ವರ್ಷಗಳಿಂದ ಲಿಪಿ ಹೇಗಿದ್ದಿದ್ದು ಹಾಗಿರಲಿಲ್ಲ. ಸೊ ಭಾಷೆ ಬಹಳ ಪ್ರಾಚೀನವಾಗಿತ್ತು. ಸೊ ಅದು ಮೌಖಿಕ ಪರಂಪರೆಯಲ್ಲಿ ಬೆಳ್ಕೊಂಬಂದಿದೆ. ಹಾಗೆ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ನಾವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸ್ವರೂಪವನ್ನು ನೋಡ್ಬೋದು. ನಾವು ವೈದಿಕ ಧರ್ಮದ
ವೇದಗಳು, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ ಇವುಗಳ ಅಡಿಯಲ್ಲಿ ನಮ್ಮ ಸಮಾಜವನ್ನು ಗುರುತಿಸ್ಬೋದು. ಸಮಾಜದಲ್ಲಿದ್ದಂಥ ಒಂದು ಸೋದರ ಸಂಬಂಧಗಳು, ಕುಟುಂಬ ಮೌಲ್ಯಗಳು, ನೈತಿಕ ಮೌಲ್ಯಗಳನ್ನು ನಾವು ಗುರುತಿಸ್ಬೋದು. ಹಾಗೆ ಆಧ್ಯಾತ್ಮಿಕ ಸ್ವರೂಪ, ದಿನನಿತ್ಯದ ಜೀವನ ಬಿಟ್ಟು ಇನ್ನು ಹೊರಗಡೆ ಜೀವನ ಏನಿದೆ, ಸ್ವರ್ಗ, ನರಕ, ದೇವರು, ದೇಗುಲಗಳು, ಇಂಥ ಒಂದು ಆಧ್ಯಾತ್ಮಿಕ ಸ್ವರೂಪವನ್ನು ನಮ್ಮ ಪರಂಪರೆಯಲ್ಲಿ ಗುರುತಿಸ್ಬೋದು. ಹಾಗಾಗಿ ನಮ್ಮ ಪರಂಪರೆಯಲ್ಲಿ ರಾಜ ಮಹಾರಾಜರು ಅವರ ಅರಮನೆಗಳನ್ನು ನಾವು ಗುರುತಿಸೋಕೆ ಆಗೋದಿಲ್ಲ. ಬಾದಾಮಿ ಚಾಲುಕ್ಯರ ಕಾಲದ ರಾಜರ ಅರಮನೆಗಳು ನಮ್ಗೆ ಇವತ್ತು ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವರ ಕಾಲದ ಅರಮನೆಗಳೆಲ್ಲ ಕೂಡ ನಾಶ ಆಗೋಗಿದ್ದಾವೆ. ಆದರೆ ಅವರು ಕಟ್ಟಿಸಿದಂಥ ದೇಗುಲಗಳು ಇವತ್ತು ಇದ್ದಾವೆ. ಅದು ಅವರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸ್ವರೂಪಕ್ಕೆ ಹಿಡಿದಂಥ ಕನ್ನಡಿ. ಹಾಗೆ ಹಂಪಿಯಲ್ಲೂ ಕೂಡ ನಾವು ಕೃಷ್ಣದೇವರಾಯನ ಅರಮನೆಯನ್ನು ಇವತ್ತು ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಆತ ಕಟ್ಟಿಸಿದಂಥ ಅಜಾರಾರಾಮ ದೇವಸ್ಥಾನವನ್ನು ನಾವು ಇವತ್ತು ಕೂಡ ಕಾಣ್ಬೋದು, ಅದು ಉಳ್ಕೊಂಡಿದೆ. ಸೊ ಅಲ್ಲಿಗೆ ಧರ್ಮಕ್ಕೆ, ದೇವಸ್ಥಾನಕ್ಕೆ, ದೇವರಿಗೆ ಮತ್ತು ಧಾರ್ಮಿಕ ವಿಚಾರಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮೂಲಕ ಸಮಾಜ ಪರಿಶುದ್ಧವಾಗಿ, ಶಾಂತಿಯುತವಾಗಿ, ನೆಮ್ಮದಿಯಾಗಿ ಜೀವನ ಮಾಡ್ತಕ್ಕಂಥ ಒಂದು ವಿಶೇಷ ಸಂದೇಶವನ್ನು ಸಾರಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಸೊ ಪ್ರಾಪಂಚಿಕ ಸುಖಗಳ ಹೊರತುಪಡಿಸಿ ದೊಡ್ಡ ಆಯಾಮವನ್ನು ಆಧ್ಯಾತ್ಮಿಕ ಜಗತ್ತಿಗೆ ಭಾರತೀಯರು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸಂಸ್ಕೃತಿಯ ಪರಂಪರೆಯಲ್ಲಿ ಹಲವಾರು ಪ್ರಕಾರಗಳನ್ನು ನಾವು ಗುರುತಿಸಬಹುದು. ಮುಖ್ಯವಾಗಿ 2 ರೀತಿಯಲ್ಲಿ ಸಾಂಸ್ಕೃತಿಕ ಪರಂಪರೆಯನ್ನು ಭಾಗವನ್ನಾಗಿ ಮಾಡಬಹುದು. ಸೊ ಒಂದು ಮೂರ್ತ ಪರಂಪರೆ, ಇನ್ನೊಂದು ಅಮೂರ್ತ ಪರಂಪರೆ ಅಂತ ನಾವು ಈಗಾಗಲೇ ವ್ಯಾಖ್ಯಾನದಲ್ಲಿ ತಿಳ್ಕೊಂಡ್ವಿ. ಸೊ ಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್, ಅನದರ್ ಒನ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಕರಿತೀವಿ. ಮುಖ್ಯವಾಗಿ ಸಾಂಸ್ಕೃತಿಕ ಪರಂಪರೆಯಲ್ಲಿ 2 ಪ್ರಕಾರಗಳು. ಮೂರ್ತ ಪರಂಪರೆ ಅಂದರೆ ತಲೆಮಾರುಗಳಿಂದ ಉಳಿಸಿಕೊಂಡು ಬಂದಂಥ ಕಲಾಕೃತಿಗಳು, ಸಮಾಜದಲ್ಲಿ ಸಾಂಸ್ಕೃತಿಕ ಮಹತ್ವ ಹೊಂದಿರತಕ್ಕಂಥ ಭೌತಿಕ ವಸ್ತುಗಳು, ಕಟ್ಟಡಗಳು ಇವೆಲ್ಲ ಸೇರಿಕೊಳ್ತವೆ. ಸೊ ಫಿಸಿಕಲ್ ಆರ್ಟಿಫ್ಯಾಕ್ಟ್ಸ್ ಪ್ರೊಡ್ಯೂಸ್ಡ್, ಮೇಂಟೈನ್ಡ್ ಆ್ಯಂಡ್ ಟ್ರಾನ್ಸ್ಮಿಟೆಡ್ ಇಂಟರ್ ಜನರೇಷನಲ್ಲಿ ಇನ್ ಎ ಸೊಸೈಟಿ. ಹಲವಾರು ತಲೆಮಾರುಗಳಿಂದ ಅವು ಕಣ್ಣಿಗೆ ಕಾಣುವ ರೂಪದಲ್ಲಿ ಉಳಿಸ್ಕೊಂಡು ಬಂದಿರ್ತವೆ. ಸೊ ಅವನ್ನ ನಾವು ಮೂರ್ತ ಪರಂಪರೆ ಅಂತ ಕರಿತೀವಿ. ಇಟ್ ಇನ್ಕ್ಲೂಡ್ಸ್ ಆರ್ಟಿಸ್ಟಿಕ್ ಕ್ರಿಯೇಷನ್ಸ್, ಬಿಲ್ಟ್ ಹೆರಿಟೇಜ್ ಸಚ್ ಆಸ್ ಬಿಲ್ಡಿಂಗ್ಸ್ ಆ್ಯಂಡ್ ಮಾನ್ಯುಮೆಂಟ್ಸ್ and other physical or tangible products of human creativity are invested with cultural significance in a society. ಸೊ ಹಳೆಯ ದೇವಾಲಯಗಳು, ಕಂಬಗಳು, ಮೂರ್ತಿ ಶಿಲ್ಪಗಳು, ಶಾಸನಗಳು, ವೀರಗಲ್ಲುಗಳು ಇವೆಲ್ಲವೂ ಕಣ್ಣಿಗೆ ಕಾಣ್ತಕ್ಕಂಥ ಭೌತಿಕ ವಸ್ತುಗಳು. ಅದಕ್ಕೆ ಅವನ ಮೂರ್ತ, ಟ್ಯಾಂಜಿಬಲ್ ಅಂತ ಕರೀತಾರೆ. ಅವನ್ನ ನಾವು ಮುಟ್ಟಬಹುದು, ನೋಡಬಹುದು, ಗುರುತಿಸಬಹುದು, ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ಬೋದು, ನಮಗೆ ಬೇರೆ ಬೇರೆ ಆಲೋಚನೆಯನ್ನು ಅದು ಕೊಡಬಹುದು. ಎರಡನೇದು ಅಮೂರ್ತ ಸಾಂಸ್ಕೃತಿಕ ಪರಂಪರೆ, ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ. ಇದು ನಮ್ಮ ರೂಢಿ ಸಂಪ್ರದಾಯಗಳು, ಪ್ರದರ್ಶನಗಳು, ಜ್ಞಾನ, ಮೌಖಿಕ ಪರಂಪರೆ, ಪ್ರದರ್ಶನ ಕಲೆಗಳು, ಸ್ಥಳೀಯ ಜ್ಞಾನ, ಪಾರಂಪರಿಕ ಕಲೆಗಳನ್ನು ಒಳಗೊಂಡಿರುತ್ತೆ. ಇಟ್ ಇಂಡಿಕೇಟ್ಸ್ ದ ಪ್ರಾಕ್ಟೀಸಸ್, representations, expressions, knowledge, oral traditions, performing arts, local knowledge, ಟ್ರೆಡಿಷನಲ್ ಸ್ಕಿಲ್ಸನ್ನು ಇದು ಒಳಗೊಂಡಿರುತ್ತೆ. ಸೊ ರೂಢಿ, ನಮ್ಮ ಪರಂಪರಾಗತವಾಗಿ ನಾವು ಹಬ್ಬ ಆಚರಣೆಗಳನ್ನು ಮಾಡ್ಕೊಂಡ್ಬಂದಿದ್ದೇವೆ, ಅದು ನಮ್ಮ ರೂಢಿ ಸಂಪ್ರದಾಯ. ಸಂಕ್ರಾಂತಿ ಹಬ್ಬ, ಎಳ್ಳು ಬೆಲ್ಲವನ್ನು ತಿನ್ನಬೇಕು, ಕಡಲೆಕಾಯಿ ತಿನ್ನಬೇಕು, ಕಬ್ಬು ತಿನ್ನಬೇಕು, ಅದು ಒಂದು ರೂಢಿ. ಅದರಿಂದ ನಮ್ಮ ದೇಹಕ್ಕೆ ಅನುಕೂಲಗಳು ಇದಾವೆ ಅಂತ ನಮ್ಮ ಪರಂಪರೆಯಲ್ಲಿ ಗುರುತಿಸಿದ್ದಾರೆ. ಸೊ ಸಂಕ್ರಾಂತಿ ಸಮಯದಲ್ಲಿ ಸೂರ್ಯನ ಪಥ ಬದಲಾಗುತ್ತೆ, ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ ಪರಿವರ್ತನೆ ಆಗ್ತಕ್ಕಂಥ ಪ್ರಾರಂಭದ ದಿನಗಳು. ಹಾಗಾಗಿ ಅವಾಗ ನಾವು ಎಳ್ಳು ಬೆಲ್ಲವನ್ನು ತಿನ್ನೋದ್ರಿಂದ
ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ಅವು ಒಗ್ಗಿಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ. ದೇಹವನ್ನು ತಂಪಾಗಿಡುತ್ತೆ. ಹಾಗೆ ದೇಹ ಒಡೆದಿರುತ್ತೆ ಚಳಿಗೆ. ಅದಕ್ಕಾಗಿ ಎಳ್ಳು, ಕಡಲೆ ಬೀಜದಲ್ಲಿನ ಎಣ್ಣೆಯ ಪದಾರ್ಥ ನಮ್ಮ ದೇಹವನ್ನು ಡ್ರೈ ಆಗದಾಗೆ, ಚರ್ಮವನ್ನು ಸ್ಕಿನ್ನನ್ನು ಡ್ರೈ ಆಗದಾಗೆ ಕಾಪಾಡುತ್ತೆ. ಸೊ ಈ ಥರ ಒಂದು ವೈಜ್ಞಾನಿಕ ಕಾರಣಗಳು ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಸಂಪ್ರದಾಯಗಳ ಹಿನ್ನೆಲೆಯೇ ಇರುತ್ತೆ. ಸೊ ಹಾಗೆ ದಸರಾ ಆಚರಣೆ, ಮೈಸೂರಲ್ಲಿ ಮಾಡ್ತಕ್ಕಂಥ ದಸರಾ ಆಚರಣೆ ಒಬ್ಬ ರಾಜರ ಒಂದು ವೈಭವನ ತೋರಿಸ್ತಕ್ಕಂಥ ಆಚರಣೆ. ಅದು ಮೊದಲು ಹಂಪಿಯಲ್ಲಿ ಪ್ರಾರಂಭ ಆಯಿತು. ವಿಜಯನಗರ ಕಾಲದಲ್ಲಿ, ಕೃಷ್ಣದೇವರಾಯರ ಕಾಲದಲ್ಲಿ ಆಚರಣೆಯಲ್ಲಿತ್ತು. ಅವರ ಸೈನ್ಯದ ಬಲವನ್ನು ತೋರಿಸ್ತಕ್ಕಂಥ, ಅವರ ಶ್ರೀಮಂತಿಕೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ, ಆಯುಧ ಪೂಜೆಯನ್ನು ಮಾಡ್ತಕ್ಕಂಥ, ಎಲ್ಲ ಸಾಮಂತರನ್ನ ಕರೆಸಿ ಅವರಿಗೆ ಗೌರವಿಸ್ತಕ್ಕಂಥ, ತನ್ನ ಕೀರ್ತಿ ಪ್ರತಿಷ್ಠೆಯನ್ನು ತೋರಿಸ್ತಕ್ಕಂಥ ಒಂದು ಹಬ್ಬವಾಗಿ ದಸರಾ ಹಂಪಿಯಲ್ಲಿ ಆಚರಣೆಗೆ ಬಂತು. ಆನಂತರ ವಿಜಯನಗರ ಅವನತಿ ಹೊಂದಿದ ಮೇಲೆ ಅದನ್ನು ಮೈಸೂರಲ್ಲಿ, ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ರು ಮೈಸೂರು ಒಡೆಯರು. ನಂತರ ಮೈಸೂರಲ್ಲಿ ಪ್ರಾರಂಭ ಆಯಿತು. ಸೊ ಇವತ್ತು ರಾಜರು ಒಡೆಯರ ಅಧಿಕಾರ ಇಲ್ಲ ಅಂದರೂ ಕೂಡ ನಾವು ನಮ್ಮ ಪರಂಪರೆ ಅದಕ್ಕೊಂದು ಮೌಲ್ಯವನ್ನು ಕೊಡ್ತಾ ನಾವು ಉಳಿಸ್ಕೊಂಡು ಹೋಗಿದ್ದೇವೆ. ನಮ್ಮ ಇಡೀ ಕರ್ನಾಟಕದ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಒಂದು ಕಲಾ ವಸ್ತುಗಳನ್ನು ಅವತ್ತು ಪ್ರದರ್ಶನ ಮಾಡಿ, ಮತ್ತು ಸಂಗೀತ, ನಾಟ್ಯ ಕಲಾಕಾರರನ್ನ ಅವತ್ತು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಕೊಟ್ಟು, ಒಂದು ರೀತಿ ನಮ್ಮ ಸಂಸ್ಕೃತಿಯನ್ನು ಮತ್ತೆ ನೆನಪಿಸ್ಕೊಳ್ತಕ್ಕಂಥ, ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತೇವೆ. ಅದೇ ಕೂಡ ಅದರ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ಹಣಕಾಸಿನ ಒಂದು ಮಾರ್ಕೆಟ್ ಕೂಡ ಹೆಚ್ಚಿನ ರೀತಿಯಲ್ಲಿ ಅವತ್ತು ಬೆಳೆಯುತ್ತೆ. ಹೆಚ್ಚು ಹೋಟೆಲುಗಳು, ಲಾಡ್ಜಸ್ಸು, ಶಾಪ್ಸು ಇಲ್ಲೆಲ್ಲ ಒಂದು ಒಳ್ಳೆಯ ವ್ಯಾಪಾರ ನಡೆಯುತ್ತೆ. ಮನಿ ಟ್ರಾನ್ಸಾಕ್ಷನ್ ಹೆಚ್ಚಾಗುತ್ತೆ, ಅನೇಕರಿಗೆ ಉದ್ಯೋಗ ಕೊಡುತ್ತೆ. ಈ ರೀತಿ ಹಬ್ಬಗಳ ಹಿಂದೆ ಅದರದೇ ಆಗಿರತಕ್ಕಂಥ ಒಂದು ಹಿನ್ನೆಲೆಯ ಮೌಲ್ಯ ಇರುತ್ತೆ. ಸೊ ಹಾಗೆ ಮಹಾಮಸ್ತಕಾಭಿಷೇಕ, ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರಿಗೆ ನಡೀತಕ್ಕಂಥ ಮಹಾಮಸ್ತಕಾಭಿಷೇಕ ಚಾಮುಂಡರಾಯನ ಕಾಲದಿಂದಲೂ 982 ಕ್ರಿಸ್ತ ಶಕದಲ್ಲಿ ಪ್ರಾರಂಭ ಆಯಿತು. ಪ್ರತಿ 12 ವರ್ಷಕ್ಕೊಮ್ಮೆ ಅದನ್ನು ಜೈನ ಸಂಪ್ರದಾಯ ಅಂತ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಗೊಮ್ಮಟೇಶ್ವರ ವಿಗ್ರಹ, ಅದಕ್ಕೆ ಹಾಲು, ಅರಿಶಿನ, ಬೇರೆ ಬೇರೆ ಒಂದು ಅಭಿಷೇಕಗಳನ್ನು ಸುರಿದು ಅದನ್ನು ವೈಜ್ಞಾನಿಕವಾಗಿ ಕಾಪಾಡ್ತಕ್ಕಂಥ, ಅದನ್ನು ಗುರುತಿಸ್ತಕ್ಕಂಥ, ಅದು ನಮ್ಮ ಪರಂಪರೆಯ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಸ್ಮಾರಕ, ಒಂದು ಕಲ್ಲು, ಏಕಶಿಲೆಯ ವಿಗ್ರಹ. ಅದು ನಮ್ಮ ಸ್ಕಿಲ್ಲನ್ನು, ನಮ್ಮ ವೈಜ್ಞಾನಿಕ ಟೆಂಪರನ್ನು ತಿಳಿಸ್ತಕ್ಕಂಥ ಒಂದು ಮೂರ್ತಿ ಶಿಲ್ಪ. ಹಾಗೆ ಜೈನ ಪರಂಪರೆಯಲ್ಲಿ ಗೊಮ್ಮಟೇಶ್ವರನಿಗೆ ಸರಳತೆ, ತ್ಯಾಗದ ಸಂಕೇತವಾಗಿ ಕೂಡ ಗುರುತಿಸಲಾಗುತ್ತೆ. ಸೊ ಹೀಗೆ ಸಂಪ್ರದಾಯ ಹಬ್ಬ ಆಚರಣೆಗಳಲ್ಲಿ ನಾವು ಹಲವಾರು ಮೌಲ್ಯಗಳನ್ನು ಗುರುತಿಸ್ತೇವೆ. ಹಾಗೆ ಪ್ರದರ್ಶನ ಕಲೆಗಳು ಕೂಡ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಈಗ ನಮಗೆ ಹೀಗೆ ಆಚರಣೆ ಮಾಡಬೇಕಂತ ಯಾರು ವಿಧಿಸಿದ್ದಿಲ್ಲ. ಅದರಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡ್ಕೋತಾ ಕೂಡ ನಾವು ಹಬ್ಬ ಆಚರಣೆಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಅವು ಮೌಖಿಕವಾಗಿ ಅಲ್ಲದೆ ಮನುಷ್ಯನ ಜ್ಞಾಪಕ ರೂಪದಲ್ಲೂ ಕೂಡ ಅವು ಉಳಿಸ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಅದಕ್ಕೆ ಇಲ್ಲಿ ಜ್ಞಾನ, ವಿಶೇಷವಾಗಿರ್ತಕ್ಕಂಥ ಜ್ಞಾನ ಬೇಕು. ಸೊ ಆ ಜ್ಞಾನ, ಮೆಮೊರಿ ಏನಿದೆ, ಜ್ಞಾಪಕ ಶಕ್ತಿ, ಅದು ಮನುಷ್ಯನ ಅಮೂರ್ತ ಪರಂಪರೆಗೆ ಕಾರಣ ಆಗಿದೆ. ಸೊ ಭರತನಾಟ್ಯ ಆಗ್ಬೋದು, ಯಕ್ಷಗಾನ ಆಗ್ಬೋದು, ತೊಗಲುಗೊಂಬೆ ಆಟ, ಸೊ ಇಂಥ ಅನೇಕ ನಾಟಕ, ಇಂಥ ಪ್ರದರ್ಶನ ಕಲೆಗಳನ್ನು ಅನೇಕ ನೂರಾರು ವರ್ಷಗಳಿಂದ ಕೂಡ ನಮ್ಮ ಸಮಾಜ ಬೆಳೆಸ್ಕೊಂಡು ಬರ್ತಾ ಇದೆ. ಸೊ ಇಂಥ ಪಾರಂಪರಿಕ ಕಲೆಗಳು, ಹಳ್ಳಿಯ ಕಡೆಯಲ್ಲಿ ಆಡ್ತಕ್ಕಂಥ ಜನಪದ ಗೀತೆಗಳು, ಸುಗ್ಗಿಯ ಸಂದರ್ಭದಲ್ಲಿ ರೈತರು ಹೊಲ ಗದ್ದೆಗಳನ್ನು ನಾಟಿ ಮಾಡುವಾಗ, ಕೊಯ್ಲು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಹಾಗೆ ಮದುವೆ ಸಂದರ್ಭದಲ್ಲಿ, ಯಾರನ್ನ ಮರಣ ಹೊಂದಿದ ಸಂದರ್ಭದಲ್ಲಿ, ಸೀಮಂತದ ಸಂದರ್ಭದಲ್ಲಿ,
ಅನೇಕ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಜನಪದ ಗೀತೆಗಳನ್ನು ಹಾಡುಗಳನ್ನು ಹೇಳ್ತಕ್ಕಂಥದ್ದು ನಾವು ನೋಡ್ಬೋದು. ಅವರೆಲ್ಲೂ ಬರೆದಿಟ್ಕೊಂಡು ಹಾಡೋದಿಲ್ಲ. ಮತ್ತು ಅಂಥ ಜನಪದ ಗೀತೆಗಳನ್ನ ಹಾಡ್ತಕ್ಕಂಥ ಅನೇಕ ಜನರು ವಿದ್ಯಾವಂತರು ಆಗಿರೋದಿಲ್ಲ. ಅವರು ಹಿಂದಿನೇ ಕೇಳಿದಂತಹ ಹಾಡುಗಳನ್ನು ನೆನಪಿಟ್ಟುಕೊಂಡು ಹಾಡಿ ಹಾಡಿ ಅದನ್ನು ಹಾಗೆ ಮೆಮೊರಿಯಲ್ಲಿ ಇಟ್ಕೊಂಡು ಮುಂದಿನ ಪೀಳಿಗೆಗೆ ರವಾನಿಸ್ತಾ ಇರ್ತಾರೆ. ಸೊ ಅದು ಖುಷಿಯನ್ನು ಕೊಡುತ್ತೆ. ಮತ್ತು ಹಿಂದೆ ಇದ್ದಂಥ ಆಚರಣೆಗಳ ಬಗ್ಗೆ, ಪದ್ಧತಿಗಳ ಬಗ್ಗೆ ಕೂಡ ಅವು ನಮಗೆ ವಿಷಯವನ್ನು ತಿಳಿಸ್ಕೊಡುತ್ತೆ. ಸೊ ಇಂಥದ್ದನ್ನು ನಾವು ಅಮೂರ್ತ ಪರಂಪರೆ, ಅಮೂರ್ತ ಕಣ್ಣಿಗೆ ಕಾಣದ ಸಂಸ್ಕೃತಿ ಅಂತ ಹೇಳ್ಬೋದು. ಸೊ ಇಂಥವನ್ನು ಕೂಡ ಉಳಿಸ್ತಕ್ಕಂಥ ಕೆಲಸವನ್ನು ಯುನೆಸ್ಕೋ ಮಾಡ್ತಾ ಇದೆ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಇಂಥ ಜಾನಪದ ಕಲೆಗಳು, ಪ್ರದರ್ಶನ ಕಲೆಗಳು ಅವನ್ನು ಕೂಡ ಗುರುತಿಸಿ ಉಳಿಸ್ತಕ್ಕಂಥ ಕೆಲಸವನ್ನು ಯುನೆಸ್ಕೋ ತನ್ನದೇ ಆಗಿರ್ತಕ್ಕಂಥ ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಮಾಡ್ತಾ ಇದೆ. ಹಾಗೆ ಯುನೆಸ್ಕೋ 2003ರಲ್ಲಿ ಒಂದು ಪಟ್ಟಿಯನ್ನು ಮಾಡಿದೆ. ಅಮೂರ್ತ ಪರಂಪರೆ ಅಂದರೆ ಏನು, ಅಮೂರ್ತ ಪರಂಪರೆಯಲ್ಲಿ ಬರ್ತಕ್ಕಂಥ ವಿವಿಧ ಪ್ರಕಾರಗಳೇನು ಅಂತ ಒಂದು ಪಟ್ಟಿಯನ್ನು ಮಾಡಿದೆ. ಅದರಲ್ಲಿ ಮೌಖಿಕ ಸಂಪ್ರದಾಯ ಅಂದರೆ ನಾವು ಬಾಯಿಂದ ಬಾಯಿಗೆ ಸ್ಪ್ರೆಡ್ ಮಾಡ್ಕೊಬಂದಂಥ ಹಾಡುಗಳು ಆಗ್ಬೋದು, ಕಥೆಗಳಾಗ್ಬೋದು, ಅವನ್ನೆಲ್ಲವೂ ಕೂಡ ಮೌಖಿಕ ಸಂಪ್ರದಾಯ ಅಂತ ಕರಿತೀವಿ. ಸೊ ನಮ್ಮ ಭಾರತೀಯ ಪರಂಪರೆಯಲ್ಲಿ ಮೌಖಿಕ ಸಂಪ್ರದಾಯಕ್ಕೆ ಬಹಳ ದೊಡ್ಡ ಒಂದು ಇತಿಹಾಸ ಇದೆ. ನಮ್ಮೆಲ್ಲ ಭಾಷೆಗಳು ಮೊದಲನೇದಾಗಿ ಮೌಖಿಕವಾಗಿ ಬೆಳೆದಿದ್ದು. ಸೊ ಎರಡನೇದು ವೇದಗಳು. ವೇದ ಸಾಹಿತ್ಯ ಸುಮಾರು 3500 ವರ್ಷಗಳಿಂದ ರಚನೆ ಆಯಿತು ಅಂತ ಹೇಳ್ತಾರೆ. ಆದರೆ ಅವಕ್ಕೆ ಲಿಪಿಯ ರೂಪ ಕೊಟ್ಟಿದ್ದು ಗುಪ್ತರ ಕಾಲದಲ್ಲಿ, ಕ್ರಿಸ್ತಶಕ 4-5 ಶತಮಾನದಲ್ಲಿ. ಅದಕ್ಕೂ ಹಿಂದೆ ಅವು ಕೇವಲ ಓರಲ್ ರೂಪದಲ್ಲಿ ಜ್ಞಾಪಕ ಇಟ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಬಾಯಿಪಾಠ ಮಾಡಿಕೊಂಡು ಜ್ಞಾಪಕ ಇಟ್ಕೊಂಡು ಹೋಗ್ತಾ ಇದ್ರು. ಅಲ್ಲಿಗೆ ಸಾವಿರಾರು ವರ್ಷ ಅವನ್ನ ಕೇವಲ ಮೌಖಿಕವಾಗಿ ಹೇಳ್ತಕ್ಕಂಥ ಒಂದು ರೀತಿಯಲ್ಲಿ ಕಾಪಾಡ್ಕೊಂಡು ಬಂದರು. ಲಿಪಿಯನ್ನು ಬಳಸಲೇ ಇಲ್ಲ. ಆಮೇಲೆ ಸುಮಾರು 1000 ವರ್ಷಗಳ ನಂತರ ಅದಕ್ಕೆ ಒಂದು ಲಿಪಿಯ ರೂಪ ಕೊಟ್ಟಿರಬಹುದು. ಅಲ್ಲಿಗೆ ಸಂಸ್ಕೃತ ಭಾಷೆ ಪ್ರಾರಂಭದಲ್ಲಿ ವೇದಗಳ ಕಾಲದಲ್ಲಿ ಭಾರತದಲ್ಲಿ ಉಗಮ ಆಯಿತು ಅಂತ ಹೇಳ್ತಾರಲ್ಲ, ಅದು ಕೇವಲ ಒಂದು ಭಾಷೆ ಆಗಿತ್ತು. ಲಿಪಿ ಅದಕ್ಕೆ ಸಿಕ್ಕಿರಲಿಲ್ಲ. ಗುಪ್ತರ ಕಾಲದಲ್ಲಿ ಅದಕ್ಕೊಂದು ಲಿಪಿಯನ್ನು ಕಂಡುಹಿಡಿಯಲಾಯಿತು. ಅದೇ ರೀತಿ ಎಲ್ಲ ಭಾಷೆಗಳು ಕೂಡ ಹೆಚ್ಚು ಕಡಿಮೆ. ಹಾಗೆ ರಾಮಾಯಣ ಮಹಾಭಾರತ ಅದು ಉತ್ತರ ವೈದಿಕ ಕಾಲದಲ್ಲಿ ಕ್ರಿಸ್ತಪೂರ್ವ 500-1000 ಮಧ್ಯೆ ನಡೀತು ಅಂತ ಹೇಳ್ತಾರೆ ಈ ಘಟನೆಗಳು. ಅವು ಕೂಡ ಪ್ರಾರಂಭದಲ್ಲಿ ಅದನ್ನು ಯಾರು ಬರೆದಿಟ್ಟಿರಲಿಲ್ಲ. ಮೌಖಿಕವಾಗಿ ಕಥೆಯ ರೂಪದಲ್ಲಿ, ನಾಟಕ ರೂಪದಲ್ಲಿ, ಹಾಡುಗಳ ರೂಪದಲ್ಲಿ ಜನ ಬಾಯಿಂದ ಬಾಯಿಗೆ ಹೇಳ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಅದನ್ನು ಬರೆದಿಡ್ತಕ್ಕಂಥ ಕೆಲಸವನ್ನು ಮಾಡಲಾಯಿತು. ಹಾಗೆ ಬೌದ್ಧ ಜೈನ ಧರ್ಮದ ಅನೇಕ ವಿಚಾರಗಳು, ಬುದ್ಧನ ವಿಚಾರಗಳು ಪ್ರಾರಂಭದಲ್ಲಿ ಮೌಖಿಕವಾಗಿತ್ತು. ಆಮೇಲೆ ಯಾವುದನ್ನು ಬರೆದಿಡಲಾಯಿತು. ಜೈನರ ಅಂಗಗಳು ರಚನೆ ಕೂಡ ಹಾಗೆ. ಅದಕ್ಕೂ ಮೊದಲು ಪಾರ್ಶ್ವನಾಥ, ಆದಿನಾಥನ ವಿಚಾರಗಳು ಮೌಖಿಕವಾಗಿ ಸ್ಪ್ರೆಡ್ ಆಗ್ತಾ ಇತ್ತು. ಆಮೇಲೆ ಅದನ್ನು ಬರೆದಿಡಲಾಯಿತು. ಹಾಗೆ ಬೈಬಲ್, ಕುರಾನ್ ವಿಚಾರಗಳು ಕೂಡ, ಯೇಸು ಕ್ರಿಸ್ತ ಪೈಗಂಬರ ವಿಚಾರಗಳು ಕೂಡ ಪ್ರಾರಂಭದಲ್ಲಿ ಮೌಖಿಕವಾಗಿ ಅವು ಸ್ಪ್ರೆಡ್ ಆಗ್ತಾ ಇತ್ತು. ಒಬ್ಬರಿಂದೊಬ್ರು ಜ್ಞಾಪಕ ಇಟ್ಕೊಂಡು ಮಾತಲ್ಲಿ ಅವ್ರು ಹೇಳ್ಕೊತಾ ಇದ್ರು, ಪ್ರಸಾರ ಮಾಡ್ತಾ ಇದ್ರು. ಆಮೇಲೆ ಅದನ್ನು ಬರೆದಿರ್ತಕ್ಕಂಥ ಕೆಲಸ ಆಯಿತು. ಅವಕ್ಕೊಂದು ಹೆಸರು ಕೊಟ್ಟರು, ಬೈಬಲ್, ಕುರಾನ್. ಮತ್ತು ಸಿಖ್ಖರ ಗುರು ಗ್ರಂಥ ಸಾಹಿಬ್ ಅದು ಕೂಡ ಪ್ರಾರಂಭದಲ್ಲಿ ಮೌಖಿಕವಾಗಿತ್ತು. ಆಮೇಲೆ ಅದನ್ನು ಬರೆದಿರ್ತಕ್ಕಂಥ ಕೆಲಸ ನಡೀತು. ಇವನ್ನೆಲ್ಲ ಮೌಖಿಕ ಸಂಪ್ರದಾಯ ಅಂತ ಹೇಳ್ತೀವಿ. ಸೊ ಇವು ಅಮೂರ್ತ ಪರಂಪರೆಯ ಒಂದು ಮುಖ್ಯ ಹಿನ್ನೆಲೆ ನೋಡೋದು. ನಮ್ಮ ಭಾರತೀಯ ಇತಿಹಾಸ ಕೂಡ ಹಾಗೇನೆ. ಬಹುತೇಕ ಅದು ಪ್ರಾರಂಭದಲ್ಲಿ ಮೌಖಿಕ ಪರಂಪರೆಯನ್ನು ಒಳಗೊಂಡಿತ್ತು. ಬ್ರಿಟಿಷರು ಬಂದ ನಂತರ ನಮ್ಮ ಪರಂಪರೆ ಅಂದರೆ ಇತಿಹಾಸ, ಅದನ್ನು ಆಧಾರಗಳ ಸಮೇತ, ಮುಖ್ಯವಾಗಿ ಕಟ್ಟಡಗಳು, ಶಾಸನಗಳು, ನಾಣ್ಯಗಳು, ಇಂಥ ಕಣ್ಣಿಗೆ ಕಾಣತಕ್ಕಂಥ ಆಧಾರಗಳು ಅಥವಾ ಗ್ರಂಥಗಳು, ಅವುಗಳ ರೂಪದಲ್ಲಿ ಗುರುತಿಸಿ ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಬರೀಬೇಕು. ಅದನ್ನು ಇತಿಹಾಸ ಅಂತ ಅವರು ಪಾಶ್ಚಾತ್ಯ ದೃಷ್ಟಿಕೋನದಲ್ಲಿ ವಿವರಿಸಿದರು. ಆದರೆ ಭಾರತೀಯರು ಸಾವಿರಾರು ವರ್ಷಗಳಿಂದ ಮೌಖಿಕ ಇತಿಹಾಸವನ್ನು ಕಟ್ಟಿಕೊಂಡಿದ್ದಾರೆ. ತಮ್ಮದೇ ಆಗಿರ್ತಕ್ಕಂಥ ದೇವರುಗಳನ್ನು ಆರಾಧನೆ ಮಾಡ್ತಾರೆ. ರಾಜರ ಬಗ್ಗೆ, ತಮ್ಮ ಸ್ಥಳೀಯ ವ್ಯಕ್ತಿಗಳ ಬಗ್ಗೆ, ತಮ್ಮ ಕುಲ ದೇವರುಗಳ ಬಗ್ಗೆ, ತಮ್ಮ ಊರಿನ ಮುಖಂಡರ ಬಗ್ಗೆ
ತಮ್ಮ ಊರಿನ ದೇಗುಲದ ಬಗ್ಗೆ, ತಮ್ಮ ಊರಿನ ಹೆಸರುಗಳ ಬಗ್ಗೆ, ಸ್ಥಳ ಪುರಾಣಗಳ ಬಗ್ಗೆ ಕಥೆಗಳನ್ನು ಜನರು ಬಾಯಲ್ಲಿ ಹೇಳ್ತಾರೆ. ಅವಕ್ಕೆ ಯಾವುದೂ ಆಧಾರ ಇಲ್ಲ. ಉದಾಹರಣೆಗೆ ಬೆಂಗಳೂರು ಎಂಬ ಹೆಸರು ಗಂಗರ ಕಾಲದ ಒಂದು ಶಾಸನ, ಸುಮಾರು 10ನೇ ಶತಮಾನದಲ್ಲಿ ಸಿಕ್ಕಿರೋ ಒಂದು ಶಾಸನ. ಬೇಗೂರು ದೇವಸ್ಥಾನದಲ್ಲಿ ಒಂದು ಶಾಸನ ಸಿಕ್ಕಿದೆ. ಆ ಶಾಸನದಲ್ಲಿ ಬೆಂಗಳೂರು ಎಂಬ ಹೆಸರನ್ನ ಉಲ್ಲೇಖ ಮಾಡುತ್ತದೆ. ಅದು ನಮಗೆ ಲಿಖಿತ ದಾಖಲೆಗಳನ್ನು ಕೊಡ್ತಕ್ಕಂಥ ಒಂದು ಐತಿಹಾಸಿಕ ಆಧಾರ. ಯಾವಾಗ 10ನೇ ಶತಮಾನದಲ್ಲಿ, 1100 ವರ್ಷಗಳ ಹಿಂದೆ. ಆದರೆ ಅದಕ್ಕೂ ಹಿಂದೆಲೇ ಅಂದರೆ ಬೆಂಗಳೂರಿನ ಹೆಸರು ಇತ್ತು, ಅವಾಗ ಮಾತ್ರ ಒಂದು ನಮಗೆ ಪ್ರೂಫ್ ಸಿಗುತ್ತೆ. 1100 ವರ್ಷಗಳ ಹಿಂದೆ ಆ ಶಾಸನದಲ್ಲಿ ಬೆಂಗಳೂರು ಅಂತ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಬೆಂಗಳೂರು ಅಂತ ಬಳಕೆ 1000 ವರ್ಷಗಳಿಂದ ಇತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಆದರೆ ಬೆಂಗಳೂರಿನ ಬಗ್ಗೆ ಹೇಳ್ತಕ್ಕಂಥ ಅನೇಕ ಮೌಖಿಕ ಪರಂಪರೆಯ ಕಥೆಗಳು ಇದ್ದಾವೆ, ದಂತಕಥೆಗಳು ಅಂತ ಹೇಳ್ತೀವಿ, ಲೆಜೆಂಡ್ಸ್. ಅದರಲ್ಲಿ ಹೊಯ್ಸಳರ ಕಾಲದ ರಾಜ ಬಲ್ಲಾಳ ಬೇಟೆಯನ್ನು ಆಡಲಿಕ್ಕೆ ಹೋದ ಸಂದರ್ಭದಲ್ಲಿ ಕಾಡಿನ ಪ್ರದೇಶಕ್ಕೆ ಅವನಿಗೆ ನೀರಡಿಕೆಯಾಗಿ ಹಸಿವಾಗಿ ಯಾವುದು ಬೇಟೆ ಸಿಗದಂಥ ಸಂದರ್ಭದಲ್ಲಿ ಕಾಡಿನ ಅಂಚಿನಲ್ಲಿದ್ದಂಥ ಒಬ್ಬ ಅಜ್ಜಿ ಆತನಿಗೆ ಕುಡಿಯಲು ಮತ್ತು ತಿನ್ನಲು ಒಂದಷ್ಟು ಕಾಳುಗಳನ್ನು ಕೊಟ್ಟರು. ಅದಕ್ಕೆ ಆ ಪ್ರದೇಶಕ್ಕೆ ಆತ ಬೆಂದ ಕಾಳೂರು ಅಂತ ಹೆಸರನ್ನ ಕೊಟ್ಟ. ನಂತರ ಅಲ್ಲಿ ಮಾನವ ವಸತಿ ಡೆವಲಪ್ ಆಯಿತು ಅಂತ ಹೇಳ್ತಾರೆ. ಈ ಕಥೆಯಲ್ಲಿ ಬೆಂದ ಕಾಳೂರು ಎಂಬ ಹೆಸರನ್ನ ಮೆನ್ಷನ್ ಮಾಡ್ತಾರೆ. ಬೆಂದ ಕಾಳೂರು ಎಂಬ ಊರು ಹೊಯ್ಸಳರ ಕಾಲದಲ್ಲೇ, ಬಲ್ಲಾಳನ ಕಾಲದಲ್ಲೇ ಬೆಂಗಳೂರು ಭಾಗದಲ್ಲಿ ಬಳಕೆಯಲ್ಲಿತ್ತು ಅಂತ ಹೇಳ್ತಾರೆ. ಇದು ಒಂದು ಮೌಖಿಕ ಸಂಪ್ರದಾಯದ ಒಂದು ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಸ್ಥಳನಾಮ. ಸೊ ಈ ರೀತಿ ಮೌಖಿಕ ಸಂಪ್ರದಾಯ ಒಂದು ರೀತಿಯಲ್ಲಿ ಒಂದು ಹಿನ್ನೆಲೆಯನ್ನು ನಮ್ಮ ಭಾರತೀಯ ರೀತಿಯಲ್ಲಿ ಇತಿಹಾಸವನ್ನು ಕಟ್ಟಿಕೊಡುತ್ತೆ. ಹಾಗೆ ಯುರೋಪಿಯನ್ ಪಾಶ್ಚಾತ್ಯ ರೂಪದ ಇತಿಹಾಸ ಇನ್ನೊಂದು ರೀತಿಯಲ್ಲಿ ನಮಗೆ ಶಾಸನ, ನಾಣ್ಯ ಅಥವಾ ಲಿಖಿತ ಗ್ರಂಥಗಳ ರೂಪದ ಆಧಾರ ಇಟ್ಕೊಂಡು ಇತಿಹಾಸ ರಚನೆ ಮಾಡುತ್ತೆ. ಸೊ ಎರಡನ್ನ ನಾವು ಸಮ್ಮಿಶ್ರಣ ಮಾಡಿ, ಪೌರಾಣಿಕ ಅಧ್ಯಯನವನ್ನು ಮಾಡಿ ನಮ್ಮ ಸರಿಯಾದ ಇತಿಹಾಸವನ್ನು ಬರೆಯಬೇಕು. ಸರಿಯಾದ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಎರಡು, ಒಂದು ಮೂರ್ತ ಮತ್ತು ಅಮೂರ್ತವಾಗಿರ್ತಕ್ಕಂಥ ಎರಡು ಆಧಾರಗಳನ್ನು, ಎರಡು ಪರಂಪರೆಗಳ ಬಳಸ್ಕೊಂಡು ನಾವು ನಮ್ಮ ಇತಿಹಾಸವನ್ನು ಕಟ್ಟಬೇಕಾಗಿದೆ. ಯಾಕಂದರೆ ಭಾರತ ದೇಶದಲ್ಲಿ ಸಾಹಿತ್ಯ ಮತ್ತು ಬರವಣಿಗೆ ಅವನ್ನು ದಾಖಲೆ ಇಡ್ತಕ್ಕಂಥದ್ದು ಇತ್ತೀಚೆಗೆ ಕೆಲವು ನೂರಾರು ವರ್ಷಗಳಿಂದ ಮಾತ್ರ ಸೀಮಿತವಾಗಿದೆ. ಅದಕ್ಕಿಂತ ಮೌಖಿಕವಾಗಿ ನಮ್ಮ ಎಲ್ಲ ವಿಚಾರಗಳು ಬೆಳೆಸ್ಕೊಂಡು ಬರ್ತಾಯಿದ್ರು. ಹಾಗಾಗಿ ಒಂದು ಹಳ್ಳಿಯ ಕಥೆಯನ್ನು ನಾವು ಹುಡುಕಬೇಕಾದ್ರೆ, ಯಾವುದೋ ಒಂದು ಸೀಮಿತ ಒಂದು ಜನಾಂಗದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಯಾವುದೇ ಸಾಹಿತ್ಯ, ಯಾವುದೇ ಶಾಸನದ ಆಧಾರಗಳು ಸಾಕೋಗೋದಿಲ್ಲ. ಅವಾಗ ಇಂಥ ಒಂದು ಜನಪದ ಕಥೆಗಳು, ಹಳ್ಳಿಯಲ್ಲಿ ಹೇಳ್ತಕ್ಕಂಥ ಯಾರೋ ಅಜ್ಜಿ ಹೇಳ್ತಕ್ಕಂಥ ಒಂದು ಅವರಿನ ಹಿನ್ನೆಲೆಯ ಒಂದು ದಂತಕಥೆ, ಅವರನ್ನ ಹೆಸರು ಹೇಗೆ ಹುಟ್ಕೋತು, ಅವ್ರನ್ನ ಜನ ಹೇಗೆ ಅಲ್ಲಿ ವಾಸ ಮಾಡೋಕ್ಕೆ ಪ್ರಾರಂಭ ಮಾಡಿಕೊಂಡ್ರು, ಇಂಥವನ್ನ ನಾವು ಹುಡುಕಬೇಕಾದ್ರೆ ನಾವು ಮೌಖಿಕ ಪರಂಪರೆಗೆ ಹೋಗಬೇಕಾಗುತ್ತೆ, ಜನಪದ ಪರಂಪರೆಗೆ ಹೋಗಬೇಕಾಗುತ್ತೆ. ಸೊ ಅವಾಗ ನಾವು ನಮ್ಮ ನಿಜವಾದಂಥ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅವಾಗ ನಮ್ಮ ಬಹಳ ಹಿಂದಿನ ತಲೆಮಾರಿನ ಬಗ್ಗೆ, ನಮ್ಮ ಪೂರ್ವಜರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ಹಾಗೆ ಪ್ರದರ್ಶನ ಕಲೆಗಳು, ಮನುಷ್ಯ ಏನು ಸ್ಟೇಜ್ ಮೇಲೆ ಪ್ರದರ್ಶನ ಮಾಡ್ತಾನೆ, ಇನ್ನೊಬ್ಬರ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥ ಕಲೆಗಳು, ಹಾಡು ಆಗ್ಬೋದು, ಸಂಗೀತ ಆಗ್ಬೋದು, ನಾಟ್ಯ ಆಗ್ಬೋದು, ನಾಟಕ, ತೊಗಲುಗೊಂಬೆ ಆಟ, ಗೀಗಿ ಪದ, ಹೀಗೆ ಅನೇಕ ಮನುಷ್ಯ ಪ್ರದರ್ಶನ ಮಾಡ್ತಾ ಇದ್ದ. ಸೊ ಅಂಥ ಕಲೆಗಳು ಮೌಖಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಬಂದಿದ್ದು. ಸೊ ಅಂಥವು ಕೂಡ ಅಮೂರ್ತ ಪರಂಪರೆ ಆಗುತ್ತೆ. ಹಾಗೆ ಸಾಮಾಜಿಕ ಆಚರಣೆಗಳು, ವಿಧಿಗಳು, ಹಬ್ಬಗಳು, ಉತ್ಸವಗಳು, ಜಾತ್ರೆಗಳು, ಪರಿಸರ ಕಾಳಜಿಯ ಜ್ಞಾನ, ಪರಿಸರನ ಉಳಿಸ್ಬೇಕಂತಕ್ಕಂಥ ಒಂದು ನಾಲೆಡ್ಜ್ ಮನುಷ್ಯನಿಗಿತ್ತು. ಅದನ್ನು ಇವತ್ತು ನಾವು ಉಳಿಸ್ಕೊಂಡು ಹೋಗ್ತಾ ಇರ್ಬೋದು. ಅದು ಕೂಡ ಅಮೂರ್ತವಾದಂಥ ಒಂದು ಪರಂಪರೆಯಲ್ಲಿ ಬರುತ್ತೆ. ಸಾಂಪ್ರದಾಯಿಕ ಕರಕುಶಲ ಕಲೆಗಳು, ಹಿಂದಿನಿಂದ ಬಂದಂಥ ವಿಗ್ರಹಗಳು ಮಾಡೋದು, ಬೊಂಬೆ ತಯಾರಿಕೆ, ಸೊ ಇವೆಲ್ಲ ನಮ್ಮ ಪರಂಪರೆಯಲ್ಲೇ ಬರುತ್ತೆ. ಸೊ ದಸರಾ ಸಮಯದಲ್ಲಿ ಗೊಂಬೆಗಳ ಪ್ರದರ್ಶನ, ಚನ್ನಪಟ್ಟಣದ ಗೊಂಬೆ ಪ್ರದರ್ಶನ ಇದಕ್ಕೊಂದು ಉತ್ತಮ ಉದಾಹರಣೆ. ಸೊ ಈ ರೀತಿ ನಾವು ನಮ್ಮ ಪರಂಪರೆಯನ್ನು ನೋಡ್ಬೋದು. ಸೊ ಇದರಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ನಾವು ತಿಳ್ಕೊಬೇಕಾದ್ರೆ ಮೌಖಿಕ ಮತ್ತು ಜೀವಂತ ಸಂಪ್ರದಾಯಗಳು ಅಂತ, ಓರಲ್ ಆ್ಯಂಡ್ ಲಿವಿಂಗ್ ಟ್ರೆಡಿಷನ್ಸ್.
ಹಲವಾರು ತಲೆಮಾರುಗಳಿಂದ ಒಂದು ಜನಸಮೂಹ ಸಾಮಾನ್ಯ ರೂಪದಲ್ಲಿ ಆಚರಿಸ್ಕೊಂಡು ಬಂತ ಹಾಡು, ವಿಧಿಗಳು, ಕಥೆಗಳು, ಔಷಧಿ ತಯಾರಿಕೆ, ಆಹಾರ ತಯಾರಿಕೆ ಇವನ್ನೆಲ್ಲ ನಾವು ಮೌಖಿಕ ಪರಂಪರೆ ಮತ್ತು ಜೀವಂತ ಪರಂಪರೆ ಅಂತ ಹೇಳ್ಬೋದು. ಅಂದರೆ ನೀವು ಲಿಖಿತ ಪರಂಪರೆಯನ್ನು ನಾಶ ಮಾಡ್ಬೋದು. ಒಂದು ದೇವಸ್ಥಾನ ಒಂದು ಮೂರ್ತ ಪರಂಪರೆ, ಅದನ್ನು ಯಾರೋ ಬಂದು ಧ್ವಂಸ ಮಾಡಬಹುದು, ಅಥವಾ ಭೂಕಂಪ ಆಗಿ ಅದು ನಾಶ ಆಗ್ಬೋದು, ಸುನಾಮಿಯಾಗಿ ನಾಶ ಆಗ್ಬೋದು. ಹಾಗೆ ನೀವು ಒಂದು ಗ್ರಂಥವನ್ನು ಬರೆದಿಟ್ಟಿದ್ದೀರಿ, ಲಿಖಿತ ರೂಪದ ಗ್ರಂಥ, ಒಂದು ವಿಷಯವನ್ನು ಹಿನ್ನೆಲೆ ಇತಿಹಾಸವನ್ನು ಹೇಳ್ತಕ್ಕಂಥ ಒಂದು ಗ್ರಂಥ, ಅದನ್ನ ಯಾರು ಸುಟ್ಟಾಗ್ಬೋದು. ಸೊ ನಳಂದ ವಿಶ್ವವಿದ್ಯಾಲಯದಲ್ಲಿದ್ದಂಥ ಅನೇಕ ಗ್ರಂಥಗಳನ್ನು ಸೊ ವಿದೇಶಿಯರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ, ಹೂಣರ ದಾಳಿಯ ಸಂದರ್ಭದಲ್ಲಿ ನಾಶ ಆಯಿತು. ಹಾಗೆ ಕೆಲವು ಮುಸ್ಲಿಮರ ದಾಳಿಗಳ ಸಂದರ್ಭದಲ್ಲಿ ನಳಂದದಲ್ಲಿದ್ದಂಥ ಕಟ್ಟಡಗಳು, ಗ್ರಂಥಗಳು ನಾಶ ಆಯಿತು. ಬರೆದಿಟ್ಟಂಥ ಗ್ರಂಥಗಳು ಮತ್ತು ಕಟ್ಟಡಗಳು. ಆದರೆ ಅವರ ಒಳಗಿದ್ದಂಥ ಜ್ಞಾನ ಅದು ನಾಶ ಆಗಲಿಲ್ಲ. ಹಾಗೆ 12ನೇ ಶತಮಾನದಲ್ಲಾದಂಥ ಕ್ರಾಂತಿ, ಬಸವಣ್ಣನವರ ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ ಶಿವಶರಣರು ಬರೆದಂಥ ಕೆಲವು ವಚನಗಳನ್ನು ನಾಶ ಮಾಡಿರ್ಬೋದು ಬಿಜ್ಜಳನ ಕಡೆಯವರು. ಆದರೆ ವಚನಕಾರರು ತಮ್ಮ ಬಾಯಿಂದ ಬಾಯಿಗೆ ವಚನಗಳನ್ನು ಶರಣರಿಂದ ಶರಣರಿಗೆ ಅದನ್ನು ಹಂಚಿಕೊಂಡ್ರು, ಸ್ಪ್ರೆಡ್ ಮಾಡಿದ್ರು. ಆ ವಚನಗಳು ಬಹಳ ದಿನ ಉಳ್ಕೊಂತು. ಮುಂದೆ ಅದನ್ನು ವಿಜಯನಗರ ಕಾಲದಲ್ಲಿ ವ್ಯವಸ್ಥಿತವಾಗಿ ದಾಖಲೆ ಮಾಡ್ತಕ್ಕಂಥ, ಬರೆದಿಡ್ತಕ್ಕಂಥ ಮತ್ತು ಪ್ರಸಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಸೊ ಹಾಗಾಗಿ ಈ ಮೂರ್ತ ಪರಂಪರೆ ಏನಿದೆ, ಕಟ್ಟಡಗಳು, ಸ್ಮಾರಕಗಳು, ಈ ಬರವಣಿಗೆ, ಇವಕ್ಕೆಲ್ಲ ಸಾಯ್ಬೋದು ಬೇಕಾದ್ರೆ ಅವು. ಆದರೆ ಮೌಖಿಕ ಪರಂಪರೆಗೆ ಸಾವಿಲ್ಲ, ಅದು ಅಷ್ಟು ಸುಲಭವಾಗಿ ನಾಶ ಆಗೋದಿಲ್ಲ. ಯಾಕಂದರೆ ಅದು ಮನುಷ್ಯನ ತಲೆಯಲ್ಲಿ ಉಳ್ಕೊಳ್ಳುತ್ತೆ, ಅವನ ಜ್ಞಾಪಕದಲ್ಲಿ ಉಳ್ಕೊಳ್ಳುತ್ತೆ, ಮತ್ತು ಅದು ಬಾಯಿಂದ ಬಾಯಿಗೆ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಇದನ್ನು ಅಷ್ಟು ಸುಲಭವಾಗಿ ನಾಶ ಮಾಡೋಕ್ಕಾಗಲ್ಲ. ಆದರೆ ಈ ಮೌಖಿಕ ಪರಂಪರೆ ಇವತ್ತು ಯಾಕೆ ನಾಶ ಆಗ್ತಾ ಇದೆ ಅಂದರೆ, ನಾವು ನಮ್ಮ ಮೂಲ ಸ್ಥಳಗಳನ್ನು ಬಿಟ್ಟು ಬರ್ತಾ ಇರೋದ್ರಿಂದ, ನಮ್ಮ ಮೂಲ ಸಂಸ್ಕೃತಿನ ನಾವು ಮರ್ತೋಗ್ತಾ ಇರೋದ್ರಿಂದ ಈ ಮೌಖಿಕ ಪರಂಪರೆ ತನ್ನ ಜೀವಂತಿಕೆಯನ್ನು ಕಳ್ಕೊತಾ ಇದೆ. ಯಾಕಂದರೆ ಇವತ್ತು ಜನಪದ ಗೀತೆಗಳನ್ನು ಹಾಡ್ತಕ್ಕಂಥವ್ರು ಇಲ್ಲ. ನಾವು ಕನ್ನಡ ಭಾಷೆನ ಬಳಸ್ತಾ ಇಲ್ಲ ಅಂದರೆ ಕನ್ನಡದಲ್ಲಿ ಇರ್ತಕ್ಕಂಥ ಜನಪದ ಗೀತೆಗಳನ್ನು ನಾವು ಎಲ್ಲಿಂದ ಕಲಿಯೋಕ್ಕೆ ಸಾಧ್ಯ? ನಾವು ಇಂಗ್ಲೀಷ್ ಅಥವಾ ಯಾವುದೋ ಒಂದು ವಿದೇಶಿ ಭಾಷೆನ ಹೆಚ್ಚು ಕಲಿತಾ ನಮ್ಮ ಭಾಷೆನ ಮರಿತಾ ಹೋದರೆ, ನಾವು ನಮ್ಮ ಭಾಷೆಯಲ್ಲಿರ್ತಕ್ಕಂಥ ಹಿನ್ನೆಲೆ, ಅದರಲ್ಲಿರ್ತಕ್ಕಂಥ ಮಹತ್ವ, ಅದರಲ್ಲಿ ನಮ್ಮ ಇಂದಿನ ತಲೆಮಾರು ಜನ ನಮಗೆ ಹೇಳಿರ್ತಕ್ಕಂಥ ಅನೇಕ ರಹಸ್ಯಗಳು, ಅನೇಕ ವೈಜ್ಞಾನಿಕ ವಿಚಾರಗಳು, ನಮ್ಮ ಮಣ್ಣು, ನಮ್ಮ ನೆಲ, ನಮ್ಮ ನೀರು, ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ನಮಗೆ ನೆನಪಿರೋದಿಲ್ಲ. ಸೊ ಹಾಗಾಗಿ ನಮ್ಮ ಜೀವನವೇ ಬೇರೆ ಆಗಿಬಿಡುತ್ತೆ. ಸೊ ಈ ನಾವು ವಾಸ ಮಾಡ್ತಕ್ಕಂಥ ಭೂಮಿ, ವಾತಾವರಣ, ನೀರು, ನಮಗೆ ಎಲ್ಲಕ್ಕೊಂದಕ್ಕೂ ಸಂಬಂಧ ಇರುತ್ತೆ. ಆ ಚೈನ್ ಎಲ್ಲ ಒಂದು ಕಡೆ ಕಟ್ಟಾಗ್ಬಿಡುತ್ತೆ. ಸೊ ಅದಕ್ಕಾಗಿ ನಾವು ಹಿಂದಿನ ತಲೆಮಾರಿನ ಭಾಷೆಗಳನ್ನು ಮತ್ತು ಅವರ ವಿಚಾರಗಳನ್ನು ನೆನಪಿಟ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಜನಪದ ಕಲೆಗಳನ್ನು ಅಥವಾ ಗೀತೆಗಳನ್ನು, ಕಥೆಗಳನ್ನು ಬರೆದಿಡ್ತಕ್ಕಂಥ ಕೆಲಸ ಕೂಡ ಭಾಳಷ್ಟು ನಡೀತಾ ಇದೆ. ಸೊ ಹಾಗೆ ಔಷಧಿ ತಯಾರಿಕೆ, ಯಾವುದೋ ಒಂದು ರೋಗಕ್ಕೆ ವಿಶೇಷವಾಗಿ ಗಿಡಮೂಲಿಕೆಯದೋ ಇನ್ಯಾವುದೋ ಒಂದು ಮನೆಯಲ್ಲಿ ಸಿಗ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಔಷಧಿಯನ್ನು ತಯಾರು ಮಾಡ್ತಕ್ಕಂಥದ್ದು ನಮ್ಮ ಜನಕ್ಕೆ ಗೊತ್ತಿತ್ತು. ಹಾವು ಕಚ್ಚಿದಾಗ ಅದರ ವಿಷವನ್ನು ಕಡಿಮೆ ಮಾಡಲಿಕ್ಕೆ ಯಾವುದೋ ಒಂದು ಸೊಪ್ಪನ್ನು ತಂದು ಕುಡಿಸ್ತಕ್ಕಂಥದ್ದು, ಇಲ್ಲ ಅದು ಕಚ್ಚಿರ್ತಕ್ಕಂಥ ಜಾಗಕ್ಕೆ ಹಚ್ಚತಕ್ಕಂಥದ್ದು ನಮ್ಮ ಪರಂಪರೆಯಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿತ್ತು ಹಳ್ಳಿ ಕಡೆಯಲ್ಲಿ. ಆದರೆ ಏನಾಯಿತು, ಅದು ಪ್ರಸಾರ ಆಗದೆ ನಾಶ ಆಗಿದ್ದಿರಬಹುದು. ಕೆಲವು ಸಂದರ್ಭದಲ್ಲಿ ಅದು ಹಾವು ಕಚ್ಚಿದಂಥ ವ್ಯಕ್ತಿಯನ್ನು ಗುಣಪಡಿಸ್ತಕ್ಕಂಥ ಒಂದು ಟ್ರೀಟ್ಮೆಂಟ್, ಅದು ಬೇರೆಯವ್ರಿಗೆ ಹೇಳಿದ್ರೆ ಅದರ ಟೆಂಪರ್ ಕಡಿಮೆ ಆಗುತ್ತೆ, ಅದರ ಔಷಧೀಯ ಗುಣ ಕಡಿಮೆ ಆಗುತ್ತೆ ಅಂತೇಳಿ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಹೇಳಿದೆ ಅದನ್ನು ರಹಸ್ಯವಾಗಿ ಇಟ್ಟಿರ್ಬೋದು. ತನ್ನ ಮಕ್ಕಳಿಗೂ ಹೇಳಿದಾಗೆ, ತನ್ನ ಕುಟುಂಬದವ್ರಿಗೂ ಹೇಳಿದಾಗೆ, ಯಾರಿಗೂ ಹೇಳಿದಾಗೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅಂಥ ಒಂದು ಔಷಧಿಯ ಒಂದು ತಿಳುವಳಿಕೆ ಪರಂಪರೆಯಾಗಿ ಮುಂದುವರಿಯೋದಿಲ್ಲ. ಅವನು ಒಬ್ಬ ವ್ಯಕ್ತಿ ಔಷಧಿ ಕೊಡ್ತಾ ಇದ್ದಾನೆ ಅಂದರೆ ಅವ್ನು ಬದುಕಿರೋವ್ರಿಗೂ ಔಷಧಿ ಕೊಡ್ತಾನೆ. ಸತ್ತ ಮೇಲೆ ಯಾರಿಗೂ ಗೊತ್ತಿಲ್ಲ ಯಾವ ಎಲೆನ ಅವನು ತರ್ತಾ ಇದ್ದ, ಯಾವ ಸೊಪ್ಪು ತರ್ತಾ ಇದ್ದ, ಯಾವ ಔಷಧಿಗಳನ್ನು ಅದಕ್ಕೆ ಬಳಸ್ತಾ ಇದ್ದ. ಸೊ ಗೊತ್ತಿಲ್ಲದೇ ನಾಶ ಆಗುತ್ತೆ. ಅದಕ್ಕೆ ನಾವು ಗೊತ್ತಿರತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ. ನಮ್ಮ ಪರಂಪರೆಯಲ್ಲಿ ಭಾಳಷ್ಟು ನಮಗೆ ವಿಚಾರಗಳು ನಾಶ ಆಗಿರೋದು ಇದಕ್ಕೋಸ್ಕರನೇ. ಇನ್ನೊಬ್ರಿಗೆ ಹೇಳಿದ್ರೆ ಅದು ಎಲ್ಲಿ ನಾಶ ಆಗೋಗುತ್ತೋ,
ಅದರ ಪವಿತ್ರತೆ ನಾಶ ಆಗುತ್ತೆ. ಗುಟ್ಟು ಬಿಟ್ಟು ಕೊಡಬಾರದು. ನಮ್ಮ ಜಾತಿದಿದ್ದು, ನಮ್ಮ ಕುಲದ್ದಿದ್ದು, ನಮಗಿದು ಜೀವನ ಕೊಡುತ್ತೆ. ಕೆಲವರು ದುಡ್ಡು ಮಾಡ್ಕೋತಾ ಇದ್ರಲ್ಲ ಇದರಿಂದಲೂ ಕೂಡ ತಮ್ಮ ಜೀವನ ನಡೀತಾ ಇತ್ತು ಅಲ್ವಾ? ಅದರಿಂದ ಅವ್ರು ಬಿಟ್ಟು ಕೊಡ್ತಾರೆ. ವೇದಗಳು ಕೂಡ ಅದೇ ರೀತಿಯಾಗಿದೆ. ವೇದ ಮಂತ್ರಗಳು ಕೂಡ ಬ್ರಾಹ್ಮಣರು ಮಾತ್ರ ಕಲಿಬೇಕು, ವೈದಿಕ ಪರಂಪರೆ ಜನ ಮಾತ್ರ ಕಲಿಬೇಕು. ಅದರಿಂದ ಅವರು ಯಜ್ಞಯಾಗಗಳನ್ನ ಮಾಡ್ತಾ ಇದ್ರು, ದೇವಸ್ಥಾನಗಳಲ್ಲಿ ಅರ್ಚನೆಗಳನ್ನ, ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಮತ್ತು ಅವರು ಅದನ್ನ ಅವರ ಜಾತಿಯವರಿಗೆ, ಅವರ ಕುಲದವರಿಗೆ ಮಾತ್ರ ಅದನ್ನ ತಿಳಿಸ್ತಾ ಇದ್ರು. ಸೊ ಬೇರೆಯವ್ರಿಗೆ ಹೇಳಿದ್ರೆ ಅದರ ತಮಗೆ ಬರ್ತಾ ಇದ್ದಂಥ ವೃತ್ತಿ, ತಮಗೆ ಸಿಗ್ತಾ ಇದ್ದಂಥ ಗೌರವ ಸ್ಥಾನಮಾನಗಳು ಕಡಿಮೆ ಆಗ್ಬೋದು ಅನ್ನೋ ಒಂದು ಭಯದಲ್ಲಿ ಬಹಳಷ್ಟು ವರ್ಷ ಅವರು ಅದನ್ನ ಬರ್ದಿಡ್ತಕ್ಕಂಥ ಕೆಲಸಕ್ಕೆ ಹೋಗಲಿಲ್ಲ. ಬರ್ದಿಟ್ರೆ ಅದು ಬೇರೆಯವರು ಓದ್ಬೋದು, ಸಿಗ್ಬೋದು ಅಂತ. ಸೊ ಈ ರೀತಿಯಲ್ಲಿ ನಾವು ನೋಡ್ತೀವಿ. ಸೊ ಹಾಗಾಗಿ ನಮ್ಮ ಮೌಖಿಕ ಪರಂಪರೆ ಜೀವಂತವಾಗಿ ಉಳಿಬೇಕಾದ್ರೆ ಅದು ಒಬ್ರಿಂದೊಬ್ರಿಗೆ ಸ್ಪ್ರೆಡ್ ಆಗಬೇಕು ಮತ್ತು ಹಾಗೆ ಉಳ್ಕೋಬೇಕದು. ಹಾಗೆ ಆಹಾರ ತಯಾರಿಕೆ, ಸೊ ನಮ್ಮ ನೆಲಕ್ಕೆ ಸಂಬಂಧಪಟ್ಟಂಥ ಆಹಾರ ತಯಾರು ಮಾಡ್ತಕ್ಕಂಥದ್ದು ನಾವು ನೋಡ್ತೇವೆ. ಉತ್ತರ ಕರ್ನಾಟಕದಲ್ಲಿ ಜೋಳ, ಯಾಕಂದರೆ ಆ ಮಣ್ಣಿನಲ್ಲಿ ಹೆಚ್ಚು ಜೋಳ ಬೆಳೆಯುತ್ತೆ, ಕಡಿಮೆ ನೀರು, ಕಪ್ಪು ಮಣ್ಣಿನಲ್ಲಿ, ಮತ್ತು ಅದನ್ನು ಸಾವಿರಾರು ವರ್ಷಗಳಿಂದ ತಿಂದು ನಮ್ಮ ದೇಹ ಅದಕ್ಕೆ ಹೊಂದಿಕೊಂಡಿರುತ್ತೆ. ಹಾಗಾಗಿ ಮನುಷ್ಯನಿಗೆ ಹೆಚ್ಚು ಕಾಯಿಲೆಗಳಿಲ್ಲದೆ ಸದೃಢವಾಗಿ ಜೀವನ ಮಾಡ್ತಾನೆ ಹಳ್ಳಿ ಕಡೆಯಲ್ಲಿ. ಹಾಗೆ ದಕ್ಷಿಣ ಭಾರತದಲ್ಲಿ, ಮುಖ್ಯವಾಗಿ ದಕ್ಷಿಣ ಕರ್ನಾಟಕದಲ್ಲಿ ರಾಗಿಯನ್ನು ದೈನಂದಿನ ಆಹಾರವನ್ನಾಗಿ ಹೆಚ್ಚು ಜನ ಹಳ್ಳಿಗಳಲ್ಲಿ ಬಳಸ್ತಾರೆ. ಸೊ ಇದು ಸಾವಿರಾರು ವರ್ಷಗಳಿಂದ ನಮ್ಮ ದೇಹ ಇದಕ್ಕೆ ಒಗ್ಗಿಕೊಂಡು ಬಂದಿತ್ತು. ಹಾಗಾಗಿ ಯಾವುದೇ ಹೊಸ ಕಾಯಿಲೆಗಳು ಬರದೆ ಬಹಳಷ್ಟು ಗಟ್ಟಿಮುಟ್ಟಾಗಿ ಜನ ಜೀವನ ಮಾಡ್ತಾಯಿದ್ರು. ಆದರೆ ಈಗ ಅದರ ಜಾಗದಲ್ಲಿ ಗೋಧಿ, ಅಕ್ಕಿಯ ಹೆಚ್ಚು ಬಳಕೆ, ಬೇರೆ ಬೇರೆ ಜಂಕ್ ಫುಡ್ಗಳ ಬಳಕೆಯಿಂದ ಏನಾಗಿದೆ, ನಮ್ಮ ಆರೋಗ್ಯದಲ್ಲಿ ಅಸಮತೋಲನವನ್ನು ನಾವು ನೋಡ್ತೀವಿ. BP, ಶುಗರ್ನಂತಹ ಜೀವನವಿಡೀ ಕಾಡ್ತಕ್ಕಂಥ ಹೊಸ ಕಾಯಿಲೆಗಳನ್ನ ನಾವು ನೋಡ್ತೀವಿ. ಹಾಗಾಗಿ ನಮ್ಮ ದೇಹಕ್ಕೆ ನಾವು ಹೊಸ ಫುಡ್ಡನ್ನು ಕೊಟ್ಟಾಗ ಅದಕ್ಕೆ ಹೊಂದಾಣಿಕೆ ಮಾಡಲಿಕ್ಕೆ ಅನೇಕ ವರ್ಷಗಳು ಬೇಕಾಗುತ್ತೆ, ತಲೆಮಾರುಗಳು ಬೇಕಾಗುತ್ತೆ. ಕೆಲವು ತಲೆಮಾರುಗಳು ಹೋದ್ಮೇಲೆ ಈ ಒಂದು ಗೋಧಿ, ಅಕ್ಕಿಯ ಹೆಚ್ಚು ಬಳಕೆ, ಜಂಕ್ ಫುಡ್ಗೂ ಕೂಡ ನಮ್ಮ ದೇಹ ಅಡ್ಜಸ್ಟ್ ಆಗ್ಬೋದು. ಸೊ ಆವಾಗ ಇಂಥ ಕಾಯಿಲೆಗಳು ಕಡಿಮೆ ಆಗ್ಬೋದು. ಸೊ ಹಾಗಾಗಿ ನಾವು ಇರ್ತಕ್ಕಂಥ ವಾತಾವರಣ, ಬಿಸಿ, ತಂಪು, ನೀರು, ಮಣ್ಣು, ಇವಕ್ಕೂ ನಾವು ತಿಂತಕ್ಕಂಥ ಆಹಾರಕ್ಕೆ ಎಲ್ಲಕ್ಕೊಂದು ಸಂಬಂಧ ಇತ್ತು, ಎಲ್ಲಿ ನಾವು ಹಳ್ಳಿಯಲ್ಲಿ ಬದುಕಿರೋವರೆಗೂ. ಸೊ ಆದರೆ ಇವತ್ತು ನಗರೀಕರಣದಿಂದ ಇವೆಲ್ಲವೂ ಕೂಡ ಏರುಪೇರಾಗ್ತಾ ಇದೆ, ಪರಂಪರೆ ಅವನತಿ ಆಗ್ತಾ ಇದೆ. ಸೊ ಭಾರತದ ಬಹುಜನ ಹಳ್ಳಿಗಳಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಆದರೆ ನಮಗೊಂದು ಖುಷಿಯ ವಿಚಾರ ಅಂದರೆ ಅದು ಬಹುತೇಕ ಜನ, ಹೆಚ್ಚು ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಮೌಖಿಕ ಪರಂಪರೆ ಇನ್ನೂ ಸಾಕಷ್ಟು ಜೀವಂತವಾಗಿ ಉಳ್ಕೊಂಡಿದೆ. ಸೊ ಅದರಿಂದ ಜಾನಪದ ಗೀತೆಗಳು, ಭಜನೆಗಳು, ಸ್ಥಳ ಪುರಾಣಗಳು, ಹರಿಕಥೆಗಳು, ಸುಗ್ಗಿ ಪದಗಳು ಉಳ್ಕೊಂಡು ಅವುಗಳಲ್ಲಿ ಅವರ ಆಹಾರ ತಯಾರಿಕೆ, ಅವರ ಸಾಮಾಜಿಕ ಜೀವನ, ಅವರ ಹಬ್ಬ ಆಚರಣೆಗಳು, ಅವರ ಮನೆಯಲ್ಲಿ ನಡೀತಕ್ಕಂಥ ನಾಮಕರಣ, ಮದುವೆ, ಇಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಬಳಸಿ ಅವರು ಅವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗೆ ಬುಡಕಟ್ಟುಗಳಲ್ಲಿ, ಕಾಡಿನಾಚಿನಲ್ಲಿ, ಬೆಟ್ಟಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂಥ ಗಿರಿಜನರು ಕೂಡ ಮೌಖಿಕವಾಗಿ ತಮ್ಮ ಹಿಂದಿನ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಡುಗಳ ರೂಪದಲ್ಲಿ, ಕಥೆಯ ರೂಪದಲ್ಲಿ, ಅಥವಾ ನರ್ತನದ ವಿವಿಧ ರೂಪದಲ್ಲಿ ಅವರು ಆಧುನೀಕರಣಕ್ಕೆ ಈಡಾಗದಾಗೆ ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೂಡ ಭಾರತದ ಮೌಖಿಕ ಸಂಪ್ರದಾಯ ಜೀವಂತವಾಗಿ ಉಳ್ಕೊಂಡಿದೆ. ಕನ್ನಡ ಭಾಷೆಯಲ್ಲಿ ಅನೇಕ ಸ್ಥಳೀಯ ಭಾಷೆಗಳಿದ್ದಾವೆ. ಹಾಸನದ ಕಡೆ ಹಳ್ಳಿಗಳಲ್ಲಿ ವಿಭಿನ್ನವಾಗಿ ಮಾತಾಡ್ತಾರೆ, ಬೆಂಗಳೂರು ಸುತ್ತಲಿನ ಹಳ್ಳಿಗಳಲ್ಲೇ ಕನ್ನಡ ಭಾಷೆ ವಿಭಿನ್ನವಾಗಿ ಬಳಕೆ ಆಗುತ್ತೆ. ಸೊ ಅವು ನಾವು ಜೀವಂತ ಪರಂಪರೆಯಾಗಿ ಇವತ್ತು ಉಳ್ಕೊಂಡಿದ್ದಾವೆ. ಸೊ ಹೀಗೆ ಭಾಷೆ ಆಗ್ಬೋದು, ನಮ್ಮ ಕಲೆಗಳಾಗ್ಬೋದು, ಸಂಪ್ರದಾಯಗಳು ಜೀವಂತ ಸಂಪ್ರದಾಯಗಳು ಅಂತ ಕರಿತೀವಿ. ಅವು ಯಾರು ನಮಗೆ ಹೀಗೆ ಮಾಡಬೇಕಂತ ಹೇಳಿಕೊಟ್ಟಿದ್ದಿಲ್ಲ, ಅವಕ್ಕೆ ಯಾವುದೋ ಒಂದು ಫ್ರೇಮ್ ಹಾಕ್ಕೊಟ್ಟಿದ್ದಿಲ್ಲ, ಪುಸ್ತಕದಲ್ಲಿ ಬರೆದು ಕೊಟ್ಟಿದ್ದಿಲ್ಲ. ಹಾಗಾಗಿ ಅವನ್ನ ಜೀವಂತ ಸಂಪ್ರದಾಯಗಳು, ಹಬ್ಬಗಳು, ಆಚರಣೆಗಳು, ಮದುವೆ ಮಾಡ್ತಕ್ಕಂಥ ವಿಧಾನಗಳು, ನಾಮಕರಣ ಮಾಡ್ತಕ್ಕಂಥ ವಿಧಾನ, ನಾವು ಬಟ್ಟೆ ಧರಿಸ್ತಕ್ಕಂಥ ವಿಧಾನ, ಸೊ ಇವೆಲ್ಲವೂ ನಮಗೆ ಒಂದು ಜೀವಂತ ಸಂಪ್ರದಾಯವಾಗಿ ಇವತ್ತು ಉಳ್ಕೊಂಡು ಬಂದಿದ್ದಾವೆ. ಇನ್ನು ಇಂಡಿಯಾ ರೂರಲ್ ಸೊಸೈಟಿ
ದ ಓರಲ್ ಟ್ರೆಡಿಷನ್ ಈಸ್ ಲಿವಿಂಗ್ ಇನ್ ದಟ್ ಏರಿಯಾ. ಸೊ ಹಳ್ಳಿಗಳು ಯಾವತ್ತಿವರೆಗೂ ಭಾರತ ದೇಶದಲ್ಲಿ ಜೀವಂತವಾಗಿರುತ್ತೋ ಅವತ್ತಿನವರೆಗೂ ನಮ್ಮ ಸಂಪ್ರದಾಯ ಜೀವಂತವಾಗಿರುತ್ತೆ. ಆದರೆ ಸಿಟಿ ಜೀವನ ಹೆಚ್ಚು ಪಾಶ್ಚಾತ್ಯ ಬೇರೆ ಒಂದು ಸಂಸ್ಕೃತಿ ಸಂಪ್ರದಾಯಗಳನ್ನು ನಾವು ಅನುಸರಿಸೋದ್ರಿಂದ ನಮ್ಮ ಮೂಲ ಸಂಸ್ಕೃತಿಯಲ್ಲಿರ್ತಕ್ಕಂಥ ಮೌಲ್ಯ ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಮರೆತು ಹೊಸದಕ್ಕೆ ಒಗ್ಗಿಕೊಳ್ಳೋದಕ್ಕೆ ಅನೇಕ ವರ್ಷಗಳಾಗಬಹುದು. ಹಾಗಾಗಿ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಅದರಿಂದ ನಾವು ಉತ್ತಮ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸೊ ಅದು ಈ ಒಂದು ಅಧ್ಯಾಯದ ಮುಖ್ಯ ಒಂದು ಉದ್ದೇಶ ಮತ್ತು ಸಾರ ಅಂತ ಹೇಳ್ಬೋದು.